ಎಲ್ಲರಿಗೂ ನಮಸ್ಕಾರಗಳು. ಈಗ ನಮ್ಮ ಸೂಪರ್ ಭೋಜನ ಚಾನಲ್ದಿಂದ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ನಾನು ಈಗ ಇಲ್ಲೇ 12 ಬಗೆಯ ಸ್ವೀಟ್ಗಳನ್ನು ಮಾಡಿದೆವು ಮನೆಯಲ್ಲೇ ರುಚಿಕರವಾದದ್ದು. ಅದಕ್ಕೆ ನಿಮಗೆ ಇದ್ರೊಳಗೆ ಯಾವ್ದ್ಯಾವ್ದು ಇಷ್ಟ ಆಗ್ತತಿ ಅದನ್ನ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಿಂದೆಲ್ಲ ಸವಿ ನೆನಪಿನಿಂದ ಒಂದು ಹಬ್ಬವನ್ನು ಆಚರಿಸ್ರತ್ ಹೇಳಿ ಎಲ್ಲರಿಗೂ ನಾನು ಇದನ್ನ ಸ್ವೀಟ್ಗಳನ್ನ ಮಾಡಿ ತೋರಿಸಿದ್ದನ್ನು ಹಾಕಿದ್ದೀನಿ ಇಲ್ಲೇ ರೆಸಿಪಿಗಳನ್ನು. ಅದಕ್ಕೆ ಇದು ಬಾಲುಷಾ ಮಾಡೈತ್ರಿ, ಮತ್ತು ಬೇಸನ್ ಉಂಡೆ ಮಾಡೈತಿ, ಚಿರೋಟಿ, ಅವು ಚಿರೋಟಿ ಮತ್ತು ಕಾಜು ಕಟ್ಲೆ ಮಾಡೈತಿ, ಇದು ಕಜ್ಜಾಯ ಮಾಡೈತಿ, ರವೆ ಉಂಡೆ ಮಾಡೈತ್ರಿ, ಇದು ಮತ್ತು ಬಾದಾಮ್ ಪುರಿ, ಪುಟಾಣಿ ಹಿಟ್ಟಿನ ಕರ್ದಂಟು ಮಾಡೈತ್ರಿ, ಹೆಸರು ಉಂಡೆ ಮತ್ತು ಕೊಬ್ಬರಿ ವಡೆ, ಮೈಸೂರು ಪಾಕ್ ಮಾಡೈತಿ, ಕರ್ಚಿಕಾಯನ್ನು ಮಾಡೈತಿ. ಈಗ ಒಂದು 12 ಬಗೆಯ ಸ್ವೀಟ್ಗಳನ್ನು ನಾನು ಇಲ್ಲೆಲ್ಲ ತೋರಿಸೀನಿ. ಅದಕ್ಕೆ ನೀವು ಯಾವ್ದು ನಿಮಗೆ ಇಷ್ಟ ಆಗುತ್ತೆ ಅದನ್ನೆಲ್ಲ ಮಾಡಿ ನೋಡಿರಿ. ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ, ನಿಮ್ಮ ಸ್ಕೋಪ್ ನಮಗಿರಲಿ, ಅದಕ್ಕೆ ನಾನು ಕೇಳ್ಕೊಳಾಗ್ತಾನೆ. ಎಲ್ಲರಿಗೂ ಇನ್ನೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳೊಂದಿಗೆ ನೀವು ಎಲ್ಲರೂ ಸ್ವೀಟ್ ಮಾಡಿ ನೋಡಿ ಒಂದು ಹಬ್ಬ ಆಚರಿಸಂಥೇಳಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಬಾಲುಷಾ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಬಾಲುಷಾ ಭಾಳ ಪರ್ಫೆಕ್ಟಾಗಿ ಬಂದಿರ್ತಾವೆ, ಚೆಂದಾಗಿರ್ತಾವೆ, ಒಳಗೆ ತಿನ್ನಕ್ಕೂ ಅಷ್ಟು ಟೇಸ್ಟ್ ಇರ್ತಾವೆ, ಜ್ಯೂಸ್ ಇರ್ತಾವೆ. ಈಗ ನಾನು ನೋಡ್ರಿ ಮೈದಾ ಹಿಟ್ಟನ್ನು ತೊಗೊಳಾಗ್ತಾನೆ. ಮೈದಾ ಹಿಟ್ಟು ದೊಡ್ಡ ಕಪ್ಪಿಲ್ಲೇ 1 ಕಪ್ ಮೈದಾ ಹಿಟ್ಟು ತೊಗೊಂಡೆ ನಾನು. ಈಗ ಅದಕ್ಕೆ ಉಪ್ಪು ಹಾಕೊಳಾಗ್ತಾನೆ. ಉಪ್ಪು, ಬೇಕಿಂಗ್ ಸೋಡಾ ಹಾಕೋಬೇಕು. ಬೇಕಿಂಗ್ ಸೋಡಾ ಪೌಡ್ರು, ಉಪ್ಪು ಎಲ್ಲ ಹಾಕ್ಕೊಂಡು ಅದನ್ನು ಹಿಟ್ಟು ನಾದ್ಕೋಬೇಕಾಗ್ತೈತಿ, ಹಿಟ್ಟು ರೆಡಿ ಮಾಡ್ಕೋಬೇಕಾಗ್ತೈತಿ. ಈಗ ನೋಡ್ರಿ ಇದನ್ನೆಲ್ಲ ಕಲಸಾಕತ್ತಾನೆ ನಾನು. ಎಲ್ಲ ಹಾಕ್ಕೊಂಡಿದ್ದು ಕಲಸಿ ಈಗ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಳಾಗ್ತಾನೆ. ತುಪ್ಪ ಜಾಸ್ತಿ ಹಾಕೋರಿ, ಯಾಕಂದ್ರೆ ಅವು ಕ್ರಿಸ್ಪಿಯಾಗಿ ಬರ್ತಾವೆ, ಚಂದ ಬರ್ತಾವೆ. ನೋಡ್ರಿ ಹಿಂಗೆಲ್ಲ ಮಾಡಿರಿ. ತುಪ್ಪ ಹಾಕಿ ಅದಕ್ಕೆಲ್ಲ ತುಪ್ಪವನ್ನು ಮಿಕ್ಸ್ ಮಾಡಾಕತ್ತಾನೆ. ಈಗ ತುಪ್ಪ ಮಿಕ್ಸ್ ಮಾಡಿ ಇದನ್ನೆಲ್ಲ ಮೊದಲ ನೀರು ಹಾಕಬಾರ್ದ್ರಿ, ಬರೀ ತುಪ್ಪ ಅದು ಹಾಕಿರ್ತೀವಲ್ಲ ಅದನ್ನೆಲ್ಲ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಉದುರು ಮಾಡ್ಕೋಬೇಕು. ಇದು ಹೆಂಗೆ ಆಗ್ಬೇಕಂದ್ರೆ ಇದು ಜಾಮೂನ್ ಹಿಟ್ಟಿನ ಗತೆ ಉದುರ ಬರ್ಬೇಕದ ಪಳಪಳಾಗಿ ಹಿಟ್ಟು. ಅದಕ್ಕೆ ನಾನು ಈ ಥರ ಉದುರು ಮಾಡ್ಕೊಳಕ್ತೇನೆ ಅದನ್ನ ಮೊದಲು ಫಸ್ಟ್. ಆಮೇಲೆ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಹಗುರ ಹಿಟ್ಟು ನಾದ್ಬೇಕು ರೀ ಹಿಟ್ಟು. ಹಿಂಗೆಲ್ಲ ಕೂಡಿ ಮಿದ್ದಿ ಚೆಂದಂಗೆ ಮಾಡಿ ಹಂಗೆ ಚಪಾತಿ ಹಿಟ್ಟಿನ ಅದಕ್ಕೆ ನಾದಬಾರ್ದು. ಇದೊಂಥರ ಹಗುರಂಗೆ ನಾದ್ಕೋಬೇಕು, ಪಳ್ಳಾಗ್ಬೇಕು ಅದು ಹಿಟ್ಟು. ಈಗ ನೋಡ್ರಿ ಇದೆಲ್ಲ ನಾದೇ ಮುಗಿಸೇನೆ ನಾನು ಹಿಟ್ಟು. ಹಿಂಗೆಲ್ಲ ಕೂಡಿಸಿ ಹಿಟ್ಟನ್ನು ಹಿಂಗೆ ನಾದೋದಲ್ರಿ, ಅದು ಕೂಡಿಸ್ಕೋತ ಚೆಂದಂಗೆ ಹೋಗಿ ಹಿಂಗೆ ಮಾಡಿಟ್ಟು ಅವನ್ನ ಸ್ವಲ್ಪ ರೆಸ್ಟ್ ಮಾಡಕ್ಕೆ ಬಿಡ್ಬೇಕು. ಹಿಟ್ಟನ್ನು ರೆಸ್ಟ್ ಮಾಡಕ್ಕೆ ಬಿಟ್ಟು ನಾವು ಏನು ಮಾಡ್ಕೋಬೇಕಂತಂದ್ರೆ ಸಕ್ರೆ ಪಾಕ್ ಮಾಡ್ಕೋಬೇಕಾಕತಿ. ಈ ಪಾಕಿಗೆ ನಾನು ಇಷ್ಟು ಸಕ್ರೆ ತೊಗೊಂಡನಿ, 1 ಬೌಲ್ ಸಕ್ರೆ ತೊಗೊಂಡನಿ. ಅದಕ್ಕೆ ಸ್ವಲ್ಪ ಅದಕ್ಕೆ ಒಂದು ಅರ್ಧ ಬೌಲ್ನಷ್ಟು ನೀರು ಹಾಕಿ ಅದಕ್ಕೆ ಪಾಕ ಮಾಡ್ಕೋಬೇಕು ಅದನ್ನ ಚೆಂದಂಗೆ. ಈಗ ಅದಕ್ಕೆ ನಾನು ಏಲಕ್ಕಿ ಕುಟ್ಕೊಳಕ್ತೇನೆ ರೀ. ಏಲಕ್ಕಿ ಒಂದು ಸ್ವಲ್ಪ ಹಾಕಿದ್ರೆ ಅದು ಪಾಕ ಚೆಂದ ಆಗ್ತದೆ ಅಂಥೇಳಿ ಏಲಕ್ಕಿ ತೊಗೊಂಡನಿ. ನೋಡಿರಿ ಈಗ ಏಲಕ್ಕಿಯನ್ನು ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಬೇಕಾಗ್ತದೆ. ಈಗ ಇದು ದೀಪಾವಳಿ ಬರೋದ್ರಿಂತ ಇದನ್ನು ಇವು ಎಲ್ಲ ಸ್ವೀಟ್ಸ್ ಮಾಡ್ತಿರ್ತಾರೋ, ಅದಕ್ಕೆ ನಾನು ಇವತ್ತು ಬಾಲುಷಾ ಮಾಡಿ ತೋರಿಸ್ಬೇಕಂಥೇಳಿ ನಿಮಗೆ ತೋರ್ಸಾಕ್ತೇನೆ ರೀ. ಅದ್ರ ಭಾಳ ಬೆಸ್ಟಾಗಿರ್ತಾವೆ ಬಾಲುಷಾ, ಊಟದಲ್ಲಿನೂ ತಿನ್ಬೋದು ಇವನ್ನ. ಈಗ ಏಲಕ್ಕಿ ಪಾಕ್ ಮಾಡಕಂಥೇಳಿ 1 ಕಪ್ ಸಕ್ರೆ ತೊಗೊಂಡ, ಒಂದು ಅರ್ಧ ಕಪ್ ಸಕ್ರೆ ತೊಗೊಂಡ, ಅದಕ್ಕೆ ಎಲ್ಲ ಏಲಕ್ಕಿ ಹಾಕ್ಕೊಂಡು ಕೇಸರಿ ಹಾಕೊಳಕ್ತಾನೆ. ಸ್ವಲ್ಪ ಕೇಸರಿ ಹಾಕೊಳಕ್ತಾನೆ ನಾನು. ಕಲರ್ ಹಾಕೋಬೇಕು, ಒಟ್ಟು ಫುಡ್ ಕಲರ್ ಯಾವ್ದಾರ ಹಾಕ್ರಿ. ಆರೆಂಜ್ ಹಾಕಿದ್ರೆ ಬೆಸ್ಟ್ ಆಗ್ತಾವ್ರಿ ಅವು. ಈಗ ನಾನು ಫುಡ್ ಕಲರ್ ಆರೆಂಜ್ ಕೇಸರಿ ಹಾಕಾಕತ್ತಾನೆ. ಕೇಸರಿ ಹಾಕಿ ಅದನ್ನ ಪಾಕ ಬರ್ಸ್ಬೇಕ್ರಿ. ಪಾಕ ಎಷ್ಟು ಮಾಡ್ಬೇಕಂದ್ರೆ ಭಾಳ ಏರ್ ಮಾಡಬಾರ್ದು, ಏನು ಮಾಡಬಾರ್ದು, ಸ್ವಲ್ಪ ಮಾಡ್ಬೇಕದ. ಒಂದೆಳೆ ಪಾಕ ಮಾಡ್ಕೋಬೇಕ್ರಿ.
ಒಂದೇಳೆ ಪಾಕವನ್ನು ಮಾಡ್ಕೊಂಡು ನೋಡ್ರಿ ಈಗ ಪಾಕ ತೋರಿಸ್ತೀನಿ ನಿಮ್ಗೆ. ಸ್ವಲ್ಪ ಅದು ಇದನ್ನಾಗಬೇಕು, ಹಂಗೇನು ಭಾಳಷ್ಟು ಬರಬಾರ್ದು ಅದು ಪಾಕ, ಒಂದೇಳೆ ಪಾಕ ಇರಬೇಕು. ಇದನ್ನು ಮಾಡಿ ಇಟ್ಕೊಳಕತ್ತೇನ್ರಿ ನಾ ಪಾಕ ಮಾಡಿ. ನೋಡ್ರಿ ಹೆಂಗಾಗೈತಿ ಈಗ, ಫುಲ್ ಕಲರ್ಫುಲ್ ಆಗೈತಿ, ಪಾಕ ಚಂದ ಆಗೈತಿ. ಈಗ ಈ ಹಿಟ್ಟನ್ನು ಪಳ್ಳಾಗೈತ್ರಿ, ಇದು ನೆನೆಯಕ್ಕೆ ಇಟ್ಟಿರ್ತೀವಲ್ರಿ, ರೆಸ್ಟ್ ಮಾಡಕತ್ತ. ನೋಡ್ರಿ ಈಗ ತೋರಿಸ್ತೀನಿ ನಾನು ಅದು ಹೆಂಗೆ ಪಳ್ಳಿರ್ತೈತೆ ಅಂತೇಳಿ. ಭಾಳ ತುಪ್ಪ ಹಾಕಿದ್ರೆ ಅದನ್ನು ನಾದಿದ್ರೆ ಹಿಂಗೆ ಕಟ್ ಆಗ್ತೈತೆ, ಅದು ಹಂಗೈತೆ ಅದು ಹಿಟ್ಟು. ಭಾಳ ಚಂದ ಇರ್ತೈತೆ ರೀ, ಅದು ಮೃದು ಆಗಿರ್ತೈತಿ, ಪದ್ರ ಆಗಿರ್ತೈತೆ, ಅದು ಹಿಟ್ಟು ಪಳ್ಳಾಗಿರ್ತೈತಲ್ರಿ. ಆ ಪಳ್ಳ ಹಂಗೆ ಆಗೋಂಗನ ನಾದ್ಕೋಬೇಕ್ರಿ, ಅದೇ ಮೇನ್ ಇರ್ತೈತಿ ಹಿಟ್ಟು ನಾದ್ಕೊಳ್ಳಲ್ಲೇನ. ನೋಡ್ರಿ ಇದು ಹೆಂಗಾಗೈತಿ ಪಳ್ಳಂಗೆ, ಹಿಂಗೆ ಪಳ್ಳಂಗೆ ಅದು ಆಗಿರಬೇಕು ಅದು ಹಿಟ್ಟು. ಈಗ ನಾನು ಉಂಡೆಗಳನ್ನಾಗಿ ಮಾಡ್ಕೊಂಡು ಸಣ್ಣ ಸಣ್ಣ ಒಂದೊಂದು ಮಾಡಿ ತೋರಿಸ್ತೀನಿ ನಿಮ್ಗೆ. ಈ ಥರ ನೋಡ್ರಿ, ಈ ಕಡೆ ಒಂದು ಸ್ವಲ್ಪ ತಿರುಗಿಸ್ರಿ, ಈ ಕಡೆ ಒಂದು ಸ್ವಲ್ಪ ತಿರುಗಿಸ್ರಿ, ಕ್ಲಾಕ್ ವೈಸು ಕ್ಲಾಕ್ ವೈಸು ಒಂಚೂರು ಹಿಟ್ಟನ್ನು ಹಿಂಗೆ ತಿರುಗಿಸಿ ಒಂದು ಸ್ವಲ್ಪ ಒತ್ತೆ ಅದಕ್ಕೊಂದು ಹೋಲ್ ಮಾಡ್ಬೇಕ್ರಿ. ನೋಡ್ರಿ ಈಗ ಇಷ್ಟು ಮಾಡಿ ಅದಕ್ಕೆ ಒಂದು ಹೋಲ್ ಯಾಕೆ ಮಾಡ್ಬೇಕಂದ್ರೆ ಆ ಕಡೆ ಈ ಕಡೆ ಕೂಡ ಎಣ್ಣೆ ಅದು ಎಣ್ಣೆ ಇದಾಗಬೇಕಲ್ರಿ, ಅದು ಎಣ್ಣೆಗೆ ಕರಿಬೇಕಲ್ಲ, ಅದಕ್ಕೆ ಈ ಥರ ಹೋಲ್ ಮಾಡಿ ಚೆಂದಂಗೆ ಬಾಲುಷಾ ಮಾಡಿ ಇಟ್ಕೋಬೇಕು. ಇದಕ್ಕೆ ನೋಡ್ರಿ ಹಿಂಗಾಗೈತಿ, ಇದಕ್ಕೆ ಬಾಲುಷಾ ಈ ಥರ ಮಾಡಿ ಇಟ್ಕೋರಿ ನೀವು. ನಾನು ಈಗ ಎಲ್ಲ ಮಾಡಿದ್ದು ಹೆಂಗೆ ಅನ್ನೋದು ತೋರ್ಸಾಕ್ತಾನೆ, ಇಲ್ಲಿ ಒಂದೊಂದು ಮಾಡಾಕ್ತಾನೆ ನಾನು. ಈಗ ಒಂದು ಹೋಲ್ ಹಾಕ್ಬೇಕ್ರಿ, ನೋಡು ಹಿಂಗೆ ಬರ್ಬೇಕು ನೋಡ್ರಿ ಸೆಂಟ್ರ್. ಅದನ್ನು ಈ ಥರ ಮಾಡಿ ಈ ಕಡೆ ಹಿಂಗೆ ರೌಂಡಂಗೆ ಮಾಡಿ ಸೆಂಟ್ರಕ್ಕೆ ಒಂದು ಹೋಲ್ ಹಾಕೋದಿರ್ತೈತೆ ನೋಡ್ರಿ. ಈಗ ಬೇರೆ ಏನಾರ ತೊಗೊಂಡ್ರೆ ಹಾಕೋರಿ, ನೀವು ಕೈಲಾರ ಹಾಕೋರಿ ಹೋಲು, ಹಿಂಗೆ ಬರ್ಬೇಕದ. ಈಗ ನೋಡಿ ನಾನು ಸ್ಟ್ರಾ ತೊಗೊಂಡ, ಅದಕ್ಕೆ ಸ್ಟೀಲಿಂದ ಸ್ಟ್ರಾ ಇರ್ತೈತಲ್ರಿ, ಆ ಸ್ಟ್ರಾ ತೊಗೊಂಡು ನಾನು ಹೋಲ್ ಹಾಕೋದು ತೋರ್ಸಾಕ್ತಾನೆ ನಿಮ್ಗೆ. ನೋಡ್ರಿ ಈಗ ಎಷ್ಟು ಚಂದ ಬತ್ತು ನೋಡ್ರಿ, ಅದು ಹಿಂಗೆ ಹೋಲ ಪೂರ್ತಿಯಾಗಿ ಹೋಗುವಂಗೆ ಚಂದಂಗೆ ಹೋಲ್ ಹಾಕ್ಬೇಕ್ರಿ ಅದು. ಈಗ ಎಲ್ಲನೂ ಹಿಂಗೆ ಮಾಡಿ ಇಟ್ಕೋಬೇಕು, ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡೋದು, ಅದನ್ನ ಹಿಂಗೆ ಕೈಯೊಳಗೆ ಇದನ್ನ ಮಾಡ್ಕೊಳ್ಳೋದು ರೌಂಡಂಗೆ, ಆಮೇಲೆ ಅದಕ್ಕೊಂದು ಹೋಲ್ ಮಾಡೋದು. ಇಷ್ಟು ಎಲ್ಲನೂ ಮಾಡ್ಕೊಂಡು ನೋಡ್ರಿ ಇವು ಎಷ್ಟು ಚಂದ ಅದು ನೋಡ್ರಿ. ಹಿಂಗೆ ಪ್ರತಿಯೊಂದನ್ನು ಮಾಡ್ಕೊಂಡು ಚಂದಂಗೆ ಮಾಡೇ ಇಟ್ಕೋಬೇಕು ಹಿಂಗೆ. ನೋಡ್ರಿ ಈಗೆಲ್ಲ ಮಾಡ್ಬೇಕಂತಾನೆ ಇದೇ ಥರನ ಹಿಂಗೆ ಒಂದು ಹೋಲ್ ಮಾಡಿ ಸೆಂಟ್ರಕ್ಕೆ ಹೋಲ್ ಮಾಡ್ಬೇಕ್ರಿ, ಮಾಡಿ ಹಿಂಗೆ ಮಾಡಿ ಇಟ್ಕೋಬೇಕಂದು. ನೋಡ್ರಿ ಎಷ್ಟು ಚಂದ ಬರಾಕ್ತಾವ. ಇದನ್ನು ನೋಡ್ರಿ ನೀವು ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮ್ಗೆ ಒಳ್ಳೆಯ ಪ್ರೋತ್ಸಾಹ ಸಿಗ್ತೈತೆ. ಈಗ ನೋಡ್ರಿ ಇವೆಲ್ಲ ಬಾಲುಷಾಗಳನ್ನ ಚಂದಂಗೆ ನಾವು ರೆಡಿ ಮಾಡಿ ಇಟ್ಕೊಳಕ್ತೇವೆ, ಮಸ್ತಾಗಿರ್ತಾವ್ರಿ. ಅದು ಪಾಕನಾಗ ಇದ್ದಿರ್ತೀವಲ್ರಿ, ಆ ಪಾಕ ಎಲ್ಲ ಸರಿಯಾಗಿ ಅದು ಮಿಕ್ಸ್ ಆಗ್ಬೇಕು, ಅದಕ್ಕೆ ಪಾಕ ಮಸ್ತಾಗಿರ್ತಾವೆ. ಈಗ ನೋಡ್ರಿ ಎಷ್ಟು ಚಂದ ಬಾಲುಷಾ ರೌಂಡಂಗೆ ಮಾಡಿ ಸೆಂಟ್ರಕ್ಕೆ ಹಿಂಗೆ ಹೋಲ್ ಮಾಡ್ಬೇಕು. ಸೆಂಟ್ರ್ನಾಗ ಹಿಂಗೆ ಹೋಲ್ ಮಾಡಿ ಈ ಥರ ಬರಬೇಕು ಬಾಲುಷಾ. ಒಮ್ಮೆ ಮಾಡಿಟ್ಕೊಂಡ್ರೆ ಕರ್ಯಾಕೆ ಈಜಿ ಆಕತ್ತಂತ ಹೇಳಿ ನಾನು ಎಲ್ಲನೂ ಒಮ್ಮೆ ಮಾಡಿಟ್ಕೊಳಕ್ತಾನೆ ನಿಮ್ಗೆ, ಅದಕ್ಕೆ ಮಾಡಿ ತೋರಿಸಿದೆ. ಹಿಂಗೆ ಮಾಡ್ರಿ ನೀವು, ಹಿಂಗೆಲ್ಲ ಇರ್ತೈತಲ್ಲ ಈ ಒಂದು ನಡುವೆಯಿಂದ ಹೋಲ್ ಮಾಡ್ಬೇಕು. ಭಾಳ ಸಿಂಪಲ್ ಐತಿ, ಈಜಿ ಐತಿ. ಯಾವಾಗ ನಮಗೆ ಬೇಕಾಕತ್ತೆ ಅವಾಗ ಮಾಡಿ ತಿನ್ಬೋದು ಇದನ್ನ. ಸ್ವೀಟ ಒಳ್ಳೆ ಸ್ವೀಟ್ ಇದೊಂದು ನೋಡ್ರಿ. ಹಿಂಗೆ ಇರ್ತೈತಲ್ರ, ಇದಕ್ಕೆ ಏನು ಮಾಡಬೇಕು, ಸೆಂಟ್ರ್ನಾಗ ಒಂದು ಹೋಲ್ ಮಾಡ್ಕೋಬೇಕು. ಮಾಡ್ಕೊಂಡು ಹಿಂಗೆ ಇಷ್ಟು ಮಾಡಿದ್ರೆ ಆಯ್ತು. ಕರಿ ಮುಂದಾಗೂ ಭಾಳ ಇದರಲ್ಲೇ ಕರಿಬೇಕ್ರಿ ಇವನ್ನ ಚಂದಂಗೆ ಆರಾಮಾಗಿ ಸಾವಕಾಶ ಎಣ್ಣೆ ಒಳಗೆ ಇದನ್ನು ಮಾಡಿ ಕರಿಬೇಕಾಗ್ತತಿ. ಈಗ ನೋಡ್ರಿ ಇವನ್ನೆಲ್ಲ ಮಾಡಿಟ್ಕೊಂಡನಿ, ನಿಮಗೆ ಪ್ರತಿಯೊಂದನ್ನು ನಾನು ಹೆಂಗೆ ಮಾಡೇ ನಾನು ತೋರಿಸೀನಿ. ಈಗ ಸೆಂಟ್ರ್ ಹೋಲ್ ಮಾಡಿ ಚೆಂದಂಗೆ ಹಿಂಗೆ ಮಾಡಿಟ್ಕೊಂಡು ಸ್ವಲ್ಪ ಎಣ್ಣೆ ಕಾಸಾಕಿಟ್ಟನ್ರಿ, ನಾನು ಎಣ್ಣೆ ಹಾಕ್ಕೊಳಕ್ತಾನೆ. ಕಾಸಕ್ಕೆ ಇದು ಕರಿಯೋಕ್ಕೆ ಎಣ್ಣೆ ಹಾಕ್ಕೊಳಕ್ತಾನೆ. ಈಗ ಎಣ್ಣೆ ಕಾಯ್ದ ನಂತರ ಚೆನ್ನಾಗಿ ಕಾಯ್ದ ನಂತರ ಸ್ವಲ್ಪ ಹಾಕಿ ಟೆಸ್ಟ್ ಮಾಡಿ ಆಮೇಲೆ ಬಿಡ್ಬೇಕಾಕತ್ತದನ್ನ ನೋಡ್ರಿ. ಈಗ ಪೂರ್ತಿಯಾಗಿ ಹಾಕೀನಿ, ಇನ್ನು ಟೆಸ್ಟ್ ಮಾಡೀನಿ ಎಣ್ಣೆ ಕಾಯ್ದೈತೆ ಅಂತ ಹೇಳಿ. ಅದಕ್ಕೆ ಸಣ್ಣಗೆ ಇಟ್ಟನ ಯಾವಾಗೂ ನೀವು ಏನು ಮಾಡ್ಬೇಕದನ್ನ ಲೋ ಫ್ಲೇಮ್ನಾಗ ಇಡ್ಬೇಕದನ್ನ. ಟಿಪ್ ಇದು ನಾ ಹೇಳೋದು, ಯಾಕಂದ್ರೆ
ಅದನ್ನು ಒಟ್ಟು ಅದಕ್ಕೆ ಏನೇನು ತಾನಾಗಲೇ ಎದ್ದು ಬರ್ಬೇಕ್ರಿ ಅದು ಸಣ್ಣಂಗೆ ಎಣ್ಣೆ ಸಣ್ಣಂಗೆ ಇಟ್ಟವರು ಒಂದು ಸಲ ಇದನ್ನು ಫ್ಲೇಮ್ ಸಣ್ಣದಿಟ್ಟವರು ಒಟ್ಟು ಅದನ್ನ ಮುಟ್ಟಕ್ಕೆ ಹೋಗ್ಬಾರ್ದ್ರಿ ಅದು ತಾನಾಗಲೇ ಒಂಥರ ಆಗೈತೆ ತೋರಿಸ್ತೈತ್ರಿ ಅದು ಅಷ್ಟು ಚಂದ ಬರ್ತಾವೆ ಎದ್ದು ಆಮೇಲೆ ಬಂದಾಗನ ಅದನ್ನ ಹಿಡಿಬೇಕು ನೋಡ್ರಿ ಈಗೆಲ್ಲ ಅವಕ್ಕೆಲ್ಲ ಎಣ್ಣೆ ಉಣ್ಣಾಗ್ತೈತಲ್ರಿ ಅವು ಕರಿಯಾಕತ್ತಾವ ಈಗ ತಾನೇ ಬರ್ತಾವ್ರಿ ಅವು ಕರ್ದಿಂದ ಗೊತ್ತಾಗ್ತತಿ ಆ ಜಾಗ ಬಿಟ್ಟು ಬೇರೆ ಕಡೆ ಹಿಂಗೆ ಎದ್ದು ಬರ್ತಾವಲ್ರಿ ಅವಾಗ ಅವು ನಾವು ಕರ್ದ ಹೊತ್ತು ಗೊತ್ತಾಕತಿ ಅವಾಗ ನಾವು ಏನು ಮಾಡ್ಬೇಕಂದ್ರೆ ಹೊಳಸ್ಬೇಕಾಕತಿ ಈಗ ನೋಡ್ರಿ ಎಷ್ಟು ಚಂದ ಬರಾಕ್ತಾವು ಏನೂ ಟಚ್ಚನ್ನು ಮಾಡಿಲ್ಲ ಅವಕ್ಕೆ ಯಾಕಂದ್ರೆ ಹೊಡಿತಿರ್ತಾವಲ್ರಿ ಪಳ್ಳಾಗಿರ್ತಾವೆ ಅದಕ್ಕೆ ಏನೂ ಟಚ್ ಮಾಡ್ಲಾರ್ದನ ಪೂರ್ತಿಯಾಗಿ ಹಂಗೆ ಬಿಟ್ಬಿಟ್ಟೈತದನ್ನ ಈಗ ನಿಮಗೆ ತೋರಿಸ್ತೀನಿ ನಾನು ಹೆಂಗೆ ಬರಾಕ್ತಾವತ್ತ ನೋಡ್ರಿ ಒಂದೊಂದು ಎದ್ದು ಬರಾಕ್ತಾವೆ ನೋಡ್ರಿ ಹಿಂಗೆಲ್ಲ ಎದ್ದು ಬಂದು ಅವೆಲ್ಲನೂ ಕಂಪ್ಲೀಟಾಗಿ ಸುಟ್ಟವು ಈಗ ಹಿಂಗೆ ಹೊಳಸ್ಬೇಕ್ರಿ ಈಗ ಈ ಕಡೆ ಭಾಗ ನಾವು ಬಿಟ್ಟು ಹೊಳಸ್ಬೇಕಿನ್ನು ನೋಡ್ರಿ ಹಗೂರ ಆದಷ್ಟು ನೀವಾದರೂ ಮಾಡಿದ್ರೆ ಆಯಿಲ್ ಸಣ್ಣಂಗೆ ಇಟ್ಟವರು ಒಟ್ಟೆ ಜೋರು ಇಡಕ್ಕೆ ಹೋಗ್ಬೇಡ್ರಿ ಇಲ್ಲಿಕಂದ್ರೆ ಏನಾಗ್ತೈತೆ ಅಂದ್ರೆ ಅದ್ರ ಪರಿಸ್ಥಿತಿ ಬರೀ ಉಂಡೆಗಳಂತರ ಮಾಡಿದ್ದನ್ನು ಹಿಟ್ಟನ್ನು ಅದ್ರೊಳಗೆ ಹೋಲ್ನಾಗ ಎಣ್ಣೆ ಹೋಗಿ ಕರಿದು ಬರ್ತಿರ್ತಾವೆ ಅದ್ರ ಸಲಾಗಿ ನೀವು ಏನು ಮಾಡ್ಬೇಕಂದ್ರೆ ಫಸ್ಟ್ ಟೈಮ್ ಹಾಕಿದ್ರೆ ಅದು ಎಷ್ಟೋ ತನ ಕರಿತೈತಿ ಅಷ್ಟೋ ತನ ಅದರಲ್ಲೇ ಬಿಡ್ಬೇಕನ್ನ ಸಣ್ಣಂಗೆ ಬಿಡಬೇಕು ಆಮೇಲೆ ಇದ್ರೆ ಅವನು ಈ ಥರ ಹೊಳ್ಳಿಸೆ ಹಾಕು ಹೊಳ್ಳಿಸಿ ಹಾಕಾಕತ್ತೈತೆ ನೋಡ್ರಿ ಹಿಂಗೆ ಹೊಳ್ಳಿಸಿ ಹಾಕಿ ಇವು ಎಲ್ಲ ಕ್ರಿಸ್ಪಿಯಾಗಿ ಕೆಂಪಾಗಿ ಬರ್ಬೇಕು ಇವು ಕಲರ್ ಎಲ್ಲ ಚೇಂಜ್ ಆಗ್ಬೇಕ್ರಿ ಕಲರ್ ಪೂರ್ತಿಯಾಗಿ ಕೆಂಪಾದ ನಂತರ ಅವನ್ನ ಸಕ್ರೆ ಪಾಕನ್ಯಾಗ ಹಾಕ್ಬೇಕಾಗತ್ತೆ ನೋಡಿ ಈಗ ಪೂರ್ತಿಯಾಗಿ ಕೆಂಪಾಗ್ತಾವೆ ಈಗ ಕಲರ್ ಬಂದಾವ ನೋಡ್ರಿ ಅದಕ್ಕೆ ಈಗ ಅವು ಕ್ರಿಸ್ಪಿಯಾಗಿ ಚಂದಂಗೆ ಕರ್ದಾವೆ ಈಗ ಗೊತ್ತಾಗ್ತದೆ ನೋಡ್ರಿ ನಿಮಗೂ ಕರ್ದಿದ್ದು ಹೆಂಗೆ ಅನ್ನೋದನ್ನು ಗೊತ್ತಾಗ್ತದೆ ಈಗ ನೋಡ್ರಿ ಹಿಂಗೆ ಬಂದೈತೆ ಹಿಂಗೆ ಬಂದ ಇಷ್ಟು ಚಂದ ಬರ್ತಾವ್ರಿ ಅವು ಈಗ ಸುಡುದು ಇರಬಾರ್ದು ರೀ ಸಕ್ರೆ ಪಾಕ ಒಂದು ಸ್ವಲ್ಪ ಆಗಲೇ ಇದೇ ಮಾಡಿಟ್ಕೊಂಡಿವಲ್ರಿ ನಾವು ಈಗ ನೋಡ್ರಿ ಇದೆಲ್ಲ ಅವು ಚಂದಂಗೆ ಬಿಟ್ಕೊಂಡು ಬಂದಾವ ಈಗ ಮ್ಯಾಲೆ ಇದನ್ನು ಈ ಕಡೆ ಒಂದು 2 ಮಿನಿಟು ಈ ಕಡೆ ಒಂದು 2 ನಿಮಿಷ ಹಿಂಗೆ ಹಾಕಿ ಪಾಕ್ನಲ್ಲೇ ಎದ್ದೆ ಅವು ತೆಗಿಬೇಕಾಕತ್ತೆ ಅವನು ಈಗ 2ನೇ ಟಿಪ್ ಹೇಳಾಕ್ತಾನೆ ನಾನು ಇದನ್ನು ಭಾಳ ಫಾಲೋ ಮಾಡ್ರಿ ನೀವು ಯಾಕಂದ್ರೆ ಅವು ಒಡಿಬಾರ್ದು ಚಂದಂಗೆ ಬರ್ಬೇಕಂದ್ರೆ ಈ ಟಿಪ್ ಎಲ್ಲ ಫಾಲೋ ಮಾಡ್ರಿ ನೀವು ಯಾಕಂದ್ರೆ ಒಳಗೆ ಅವು ಪಾಕ ಸೇರ್ಕೊಂಡು ಜ್ಯೂಸಿಯಾಗಿ ಬರ್ಬೇಕ್ರಿ ಅವು ಅಂದ್ರೆ ಅವು ತಿನ್ನಕ್ಕೆ ಟೇಸ್ಟ್ ಬರ್ತಾವೆ ನೋಡ್ರಿ ಈಗ ಇದು ಸೆಕೆಂಡ್ ಟ್ರಿಪ್ಪನ್ನು ನಾನು ಹಾಕಿ ತೋರ್ಸಾಕತ್ತೇನೆ ಕರಿದು ಅವು ಈಗ ಎಣ್ಣೆ ಕಾಯ್ದತ್ತ ಆರಾಮಾಗಿ ಸಾವಕಾಶ ಮ್ಯಾಲೆ ಬರ್ತಾವೆ ಮ್ಯಾಲೆ ಬಂದಿಂದ ಹೊಳಸ್ರದನ್ನ ಈಗ ನೋಡ್ರಿ ಇವನ್ನೆಲ್ಲ ಕರೆಯಾಗ್ತಾವೆ ಇದನ್ನು 2 ನಿಮಿಷದ ನಂತರ ಒಂದು 2 ನಿಮಿಷ ಆ ಕಡೆ ಆತಲ್ರಿ ಮತ್ತೆ ಈ ಕಡೆ ಇದನ್ನ ಹೊಳಸ್ಬೇಕು ಈ ಕಡೆ ಟರ್ನ್ ಮಾಡ್ರಿ ಎಲ್ಲ 2 ಕಡೆನೂ ಫುಲ್ಲ ಅವು ಪಾಕವನ್ನು ಉಂಡಿರ್ತಾವೆ ಅವು ಟೇಸ್ಟ್ ಬರ್ತಾವೆ ಮೆತ್ತಗಾಗಿರ್ತಾವೆ ಒಳಗನು ಕರ್ದಿರ್ತೈತಿ ಅದು ಅದ್ರೊಳಗನ ಮತ್ತು ಪಾಕ ಸೇರ್ಕೊಂಡು ಒಂಥರ ಜ್ಯೂಸಿಯಾಗಿ ಚಂದ ಬರ್ತಾವೆ ನೋಡಿ ಈಗ ಇದನ್ನ 2 ನಿಮಿಷ ಆಗೈತಲ್ರಿ ಇವೆಲ್ಲನೂ ಮತ್ತು ಪ್ರತಿಯೊಂದನ್ನು ಈ ಕಡೆ ಸೈಡ್ ಹೊಳಿಸಿ ಹಾಕ್ಬೇಕು ಈಗ ಇವನು ಕರಿಯಾಕತ್ತಾವ್ರಿ ಇವನ್ನೆಲ್ಲ ಕ್ರಿಸ್ಪಿಯಾಗಿ ಬರಾಕತ್ತಾವ ಈಗ ನೋಡ್ರಿ ಹೆಂಗೆ ಬರಾಕತ್ತಾವ ಹಿಂಗೆ ಅವು ಈಗ ಇವನ್ನೇನು ಮಾಡ್ಬೇಕಂದ್ರೆ ಕರ್ದು ಎಣ್ಣೆ ಅದು ಎಲ್ಲ ಪೂರ್ತಿ ಜಾನ್ಕೊಂಡು ಮತ್ತೆ ಪಾಕನ್ಯಾಗ ಹಾಕಬೇಕು ಹಾಕಿ ಈ ಕಡೆ ಒಂದು 2 ನಿಮಿಷ ಈ ಕಡೆ ಒಂದು 2 ನಿಮಿಷ ಪಾಕನಾಗ ಬಿಡ್ಬೇಕ್ರಿ ಅವನು ಈಗ ನೋಡ್ರಿ ಇವನ್ನ 1 ನಿಮಿಷ ಈ ಕಡೆ ಹೊಳಸಿ ಬಿಡೋದು ಅವನು ಈಗ ನೋಡ್ರಿ ಪಾಕ ನಾನು ಹೊಳಸಾಕತ್ತಾನೆ ನಾನು ಹಿಂಗೆಲ್ಲ ಹೊಳಿಸಿ ಅದು ಪಾಕ ಪೂರ್ತಿಯಾಗಿ ಪಾಕ ಪೂರ ಉಣ್ತಂದ್ರೆ ಈಗ ನೋಡ್ರಿ ಪೂರ್ತಿಯಾಗಿ ಅವು ಬಾಲುಷಾ ರೆಡಿ ಆಗ್ಯಾವ ನೋಡ್ರಿ ಇದ್ರ ಮ್ಯಾಲೆ ಏನು ಮಾಡೈತಂದ್ರೆ ನಾವು ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಹಿಂಗೆಲ್ಲ ಹಾಕ್ಕೊಂಡೆವು ನೋಡ್ರಿ ಗಾರ್ನಿಷ್ ಮಾಡೈತೆ ಅದಕ್ಕೆ ಈಗ ನೋಡ್ರಿ ಇವೆಲ್ಲ ಪೂರ್ತಿಯಾಗಿ ಕ್ರಿಸ್ಪಿಯಾಗಿ ಚಂದಂಗೆ
ಮೃದುವಾಗಿ ಬಂದಾವ್ರಿ ಮತ್ತು ಒಳಗೆ ಜ್ಯೂಸಿ ಆಗ್ಯದಾವು. ಎಷ್ಟು ಚಂದ ಬಂದೈತೆ ನೋಡ್ರಿ ಇದು. ಒಡೆದು ತೋರಿಸ್ ನೋಡ್ರಿ ನಾನು ಇದನ್ನ ಎಷ್ಟು ಚಂದ ಜ್ಯೂಸಿಯಾಗಿ ಬಂದಾವ. ಈಗ ನೋಡ್ರಿ ಒಳಗೆ ಅದು ಪಾಕೆಲ್ಲ ಹಿಂಕೊಂಡಿರ್ತೈತಲ್ಲ ಅದೆಲ್ಲಾನು ಹಿಂಗೆಲ್ಲ ಚಂದಂಗೆ ಬಂದಿರ್ತೈತೆ. ಅದಕ್ಕೆ ಫಸ್ಟ್ ಕ್ಲಾಸ್ ಆಗಿರ್ತಾವೆ. ಈಸಿ ಮೆಥಡ್ ಐತಿ, ಮಾಡಿ ನೋಡ್ರಿ ನೀವು. ಇವು ಅಷ್ಟೇ ಇಂಗ್ರೀಡಿಯೆಂಟ್ಸ್ ಏನು ಭಾಳಿಲ್ಲ, ಟಿಪ್ಸ್ ಫಾಲೋ ಮಾಡಿರಿ ಸಣ್ಣಂಗೆ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೇಸನ್ ಲಾಡು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ರೀ. ಭಾರಿ ಸೂಪರ್ ಆಗಿರ್ತಾವೆ. ಈಗ ಅದಕ್ಕೆ ಬೇಕಾಗೋದು ಕಡಲೆ ಹಿಟ್ಟು 1 ಕಪ್ ತೊಗೊಂಡೇನೆ, ಮತ್ತು ಪುಡಿ ಸಕ್ಕರೆ ತೊಗೊಂಡೇನೆ, ಸಕ್ಕರೆ ಪುಡಿ, ಒಂದು ತುಪ್ಪ ತೊಗೊಂಡೇನೆ ಅದರಷ್ಟ ಸೇಮ. ಈಗ ಒಂದಿಷ್ಟು ಏಲಕ್ಕಿ ತೊಗೊಂಡೈತ್ರಿ, ಒಣ ದ್ರಾಕ್ಷಿ ಅದಕ್ಕೆ ಬೇಕಾಗಿರ್ತಾವ್ರಿ. ಈಗ ತುಪ್ಪ ಒಂದು ಬಾಣಲೆಗೆ ಹಾಕ್ಕೊಂಡು ಅದು ಸ್ವಲ್ಪ ಕರ್ಗಾಕತ್ತೈತಲ್ರಿ, ಇದು ಇದನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡಿಂದ ಈಗ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕಾಗ್ತೈತೆ ರೀ. ಇದು ತುಪ್ಪ ಕಾಯ್ತಲ್ರಿ, ಈಗ ಕಡಲೆ ಹಿಟ್ಟನ್ನು ಹಾಕ್ಕೊಳಕ್ತಾನೆ ನೋಡಿ. ಈ ಕಡಲೆ ಹಿಟ್ಟನ್ನು ಹಾಕಿ ಇದನ್ನ ಚಂದಂಗೆ ಸ್ವಲ್ಪ ಇದು ಬರುವಂಗೆ ಹುರಿಬೇಕ್ರಿ, ಕಂಪಾಗುವಂಗೆ ತಾರ್ರಿ. ಅದಕ್ಕೆ ಆ ಥರ ಹುರ್ಕೋಬೇಕ್ರಿ. ಈ ಕಡಲೆ ಹಿಟ್ಟು ಹುರ್ಕೊಳಾಗ್ತೈತೆ ನೋಡ್ರಿ. ಇದನ್ನ ಚೆನ್ನಾಗಿ ಹುರಿಬೇಕ್ರಿ, ಭಾಳ ಅಂದ್ರೆ ಭಾಳ ಚೆನ್ನಾಗಿ ಹುರಿಬೇಕು. ಅದನ್ನು ಏನೂ ಗಂಟು ಆಗಬಾರ್ದು ರೀ. ಮತ್ತು ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋತ ಇರ್ಬೇಕು. ಅದಕ್ಕೆ ಎಷ್ಟು ಬೇಕಷ್ಟು ಹಾಕೋತ ಹುರಿತಾ ಇರ್ಬೇಕ್ರಿ. ಅದು ಹಂಗೆ ಒಂದು 20-25 ಮಿನಿಟಿನ ತನಕನೂ ಆಗುತ್ತೆ ರೀ ಅದು ಹುರಿದು. 1 ಕಪ್ ಕಡಲೆ ಹಿಟ್ಟನ್ನು ಅದು ನೋಡ್ಕೋತ ಹುರಿದದ್ದು ಗೊತ್ತಾಗುತ್ತೆ ರೀ ನಿಮಗೂ. ಆ ಥರ ಇದನ್ನ ನೋಡ್ರಿ ಈಗ ಹುರಿತಾ ಐತೆ. ಇದನ್ನ ಚಂದಂಗೆ ಹುರಿಬೇಕ್ರಿ. ಹುರಿದು ಇನ್ನೊಂದು ಸ್ವಲ್ಪ ತುಪ್ಪ ಬೇಕಾದ್ರೂ ನೀವು ಹಾಕಿ ಹುರ್ಕೋಬೋದು ಅದನ್ನು. ನೋಡ್ರಿ ಈಗ ಹುರಿತಾ ಇದನ್ನು. ಅದಕ್ಕೆ ಹಿಟ್ಟು ಇದು ಆಗ್ಬೇಕ್ರಿ, ಸ್ವಲ್ಪ ಕಂದು ಬಣ್ಣಕ್ಕೆ ಬರ್ತೈತೆ ರೀ. ಕಡಲೆ ಹಿಟ್ಟು ಪೂರ್ತಿ ಕುದಿಬೇಕ್ರಿ ಅದು ತುಪ್ಪದಾಗ. ನೋಡ್ರಿ ಈ ಥರ ಒಂಥರ ಎದಕ್ಕೂ ಅಂಟಂಗಿಲ್ಲ ಅದು. ಈಗ ತುಪ್ಪದಾಗ ಕುದಿಯಾಕತ್ತೈತೆ ರೀ. ನೀವು ತುಪ್ಪ ಎಷ್ಟು ಬೇಕಷ್ಟು ಹಿಡ್ದಷ್ಟು ಹಾಕ್ಬೇಕ್ರಿ ಅದಕ್ಕೆ, ಅಂದ್ರನ ಅದು ಚೆನ್ನಾಗಿ ಬರ್ತೈತಿ, ಮೃದು ಬರ್ತೈತಿ. ಅದು ಒಣ ಆದ್ರೆ ಬರಂಗಿಲ್ಲ ರೀ, ಆಮೇಲೆ ಗಂಟಾಗಕತ್ತೈತಿ. ಅದಕ್ಕೆ ಎಷ್ಟು ಬೇಕಷ್ಟು ತುಪ್ಪ ಹಾಕ್ಕೊಂಡು ಈ ಥರ ಕಲಿಸ್ತಾ ಇರ್ಬೇಕ್ರಿ ಯಾವತ್ತು. ನೋಡ್ರಿ ಈಗ ಒಂಥರ ಪೇಸ್ಟ್ ಆದಂಗೆ ಆಗೈತಿ. ಈ ಥರ ನಾವು ಒಟ್ಟು ಅದನ್ನ ಕುದೀತಾ ಇರ್ತೈತ್ರಿ ಅದು. ಹಂಗೆ ಅದನ್ನ ತಿರ್ಗಿಸ್ತಾ ಇರ್ಬೇಕ್ರಿ. ಸಣ್ಣಗೆ ಉರಿಟ್ಟು ತಿರ್ಗಿಸ್ಕೊತ ಹೋಗ್ಬೇಕ್ರಿ ಈ ಥರ. ಈಗ ಏಲಕ್ಕಿಯನ್ನು ನಾನು ಕುಟ್ಕೋತಾ ಇದ್ದೇನೆ ರೀ. ಏಲಕ್ಕಿ ಕುಟ್ಕೊಂಡು ಹಾಕುತ್ತಾನೆ. ಇದಕ್ಕೆ ಏಲಕ್ಕಿ ಪುಡಿ ಬೇಕಾಗತ್ತೆ. ಅದನ್ನ ಇಟ್ಬಿಟ್ಟನಲ್ರಿ ಹಿಟ್ಟು ಅಷ್ಟು ಕಂಪ್ ಮಾಡಿ ಅದನ್ನ ತಿರುಗಿಸಿ ಇಟ್ಬಿಟ್ಟನ್ರಿ. ಸ್ವಲ್ಪ ಆರಬೇಕದು. ನೋಡ್ರಿ ಇದನ್ನ ಆರೈತೀಗ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋತಾನೆ ನಾನು. ಏಲಕ್ಕಿ ಪೌಡ್ರನ್ನ ಹಾಕೋತೀನಿ ರೀ. ಹಿಟ್ಟು ಪೂರ್ತಿ ಆರಿದ್ಮೇಲೆ ರೀ ಹಾಕೋಬೇಕ್ರಿ. ಈಗ ಎಲ್ಲ ಆರಿಬಿಟ್ಟೈತೆ ನೋಡ್ರಿ ಅದು. ಈ ಥರ ಆಗೈತೆ. ಇದಕ್ಕೆ ಏಲಕ್ಕಿ ಪೌಡ್ರ್ ಈಗ ಆ್ಯಡ್ ಮಾಡೇನಿ ರೀ. ಈ ಥರ ತುಪ್ಪ ಇತ್ತಂದ್ರೆ ಅದಕ್ಕೆ ಸಕ್ಕರೆ ಆ್ಯಡ್ ಮಾಡಿದ್ರೆ ಅದು ಭಾಳ ಮೆತ್ತಗೆ ಬರ್ತೈತೆ ರೀ. ನಿಮಗೆ ಸಕ್ಕರೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ರೀ, ನಿಮ್ಮ ಟೇಸ್ಟಿಗೆ ತಕ್ಕಂಗೆ. ನೋಡಿರಿ ಈ ಥರ ಹಾಕೈತೆ ನೋಡಿರಿ. ಸಕ್ಕರೆ ಪೌಡ್ರ್ ಹಾಕಿ ಇದನ್ನ ಈ ಥರ ಮಿಕ್ಸ್ ಮಾಡ್ಬೇಕ್ರಿ. ಅದಕ್ಕೆ ಹಿಟ್ಟಿಗೆ ಸಕ್ಕರೆ ಪುಡಿ ಹಾಕೋದ್ರಿಂದ ಅದು ಇದು ಬರ್ತೈತೆ ರೀ, ಸ್ವಲ್ಪ ಮೆತ್ತಗೆ ಬರ್ತೈತೆ ನೋಡಿರಿ. ಈಗ ಆರಿಂದ ಹಾಕೋದು ಭಾಳ ಮಾತೋದ್ರಿ. ಅದು ಬಿಸಿ ಇದ್ದಾಗ ಹಾಕಬಾರ್ದು, ಗಟ್ಟಿ ಬರ್ತಾವೆ ಉಂಡೆ. ಆರಿಂದನೇ ಹಾಕ್ಬೇಕ್ರಿ. ಹಿಟ್ಟೆಲ್ಲ ಹುರಿದು ಹಿಟ್ಟನ್ನು ಆರಿಂದ ತುಪ್ಪ ಹಾಕಿ ಹುರಿದ್ಬಿಟ್ಟು ಆರಿಂದ ಏಲಕ್ಕಿ ಮತ್ತು ಸಕ್ಕರೆ ಪುಡಿಯನ್ನು ಹಾಕಿ ಈ ಥರ ತಿರುಗಿಸ್ಬೇಕ್ರಿ. ನೋಡಿರಿ ಈಗ ಎಷ್ಟು ಚಂದ ತಿರುಗುತ್ತೆ. ಮಿಕ್ಸ್ ಆಗೈತೆ ರೀ ಈಗೆಲ್ಲ. ತುಪ್ಪದಲ್ಲೇ ಹುರಿದಿರೋದ್ರಿಂದ ಹಿಟ್ಟನ್ನು ಕುದಿಸಿದ್ರಿಂದ ಅದು ಭಾಳ ಮೆತ್ತಗೆ ಬರ್ತೈತೆ ರೀ. ನೋಡಿರಿ ಈ ಥರ ಆಗೈತಿ. ಉಂಡೆ ಅದಕ್ಕೆ ಬರ್ಬೇಕ್ರಿ ಅದು ಹಿಟ್ಟು. ಈ ಥರ ಎಲ್ಲ ಸಕ್ಕರೆ ಎಲ್ಲ ಕಡೆನೂ ಮಿಕ್ಸ್ ಆಗಬೇಕು. ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೋರಿ. ಇನ್ನೊಂದು ಸ್ವಲ್ಪ ಬೇಕಾದ್ರೂ ನಿಮ್ಗೆ ಇಷ್ಟ ಬಂದಂಗೆ ಹಾಕೋರಿ. ನಾನು ಇನ್ನೊಂದು ಸ್ವಲ್ಪ ಹಾಕೊಳಕ್ತೀನಿ. 1 ಬೌಲ್ ಪೂರ ತೊಗೊಂಡಿದ್ದೆ. ಎಷ್ಟು ಹಿಟ್ಟು ತೊಗೊಂಡಿರ್ತೀರಿ ಅಷ್ಟು ಸಕ್ಕರೆ ಪುಡಿ ಬೇಕ್ರಿ. ಅದಕ್ಕೆ ತುಪ್ಪನೂ ಅಷ್ಟೇ ಬೇಕ್ರಿ. ಅದನ್ನು ನೋಡಿ ನೀವು ಹಾಕೊಳಕ್ಕೆ ಬರ್ತೈತೆ ರೀ ತುಪ್ಪ. ಅದು ಹಿಟ್ಟು ಎಷ್ಟು ಹಿಡಿತೈತೆ ಅನ್ನೋದನ್ನು ನೋಡ್ಕೊಂಡು ಈ ಥರ ಬಂದೈತೆ ನೋಡ್ರಿ. ಈಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೇನಲ್ರಿ, ಹಿಂಗೆ ಪೇಸ್ಟ್ ಬರ್ತೈತೆ ರೀ. ಈಗ ಮೆತ್ತಗಾಗೈತೆ ರೀ. ಇದು ಉಂಡೆ ಹದಕ್ಕೆ ಬಂದೈತೆ ರೀ. ಈಗ ಉಂಡೆ ಹದಕ್ಕೆ ಬಂದಿರೋದ್ರಿಂದ ಉಂಡೆ ಭಾಳ ಬೆಸ್ಟ್ ಆಗ್ತಾವ್ರಿ. ಇದು ಆರೋಗ್ಯಕ್ಕೂ, ಮಕ್ಕಳಿಗೆ ಅದು ಕೊಟ್ರೆ ಆರೋಗ್ಯಕ್ಕೂ ಚಲೋ ರೀ.
ಇದರಲ್ಲಿ ಕಡಲೆ ಹಿಟ್ಟು, ತುಪ್ಪ ಮತ್ತು ಇದು ಇರ್ತೈತೆ ರೀ, ಬರೀ ಏಲಕ್ಕಿ, ಒಣ ದ್ರಾಕ್ಷಿ ಹಾಕಿ ಅದಕ್ಕೆ ಕಟ್ಬೇಕಾಗ್ತೈತೆ ರೀ ಅದನ್ನ. ನೋಡ್ರಿ ಈಗ ಇದನ್ನು ಹಾಕಿ ಕಟ್ಟಾಕ್ತಾನೆ. ಬೆಸ್ಟ್ ಆಗಿರ್ತಾವ್ರಿ. ಬೇಸನ್ ಉಂಡೆ ತಿಂದ್ರೆ ಮೆತ್ತಗೆ ಇರ್ತಾವಲ್ರಿ. ಎಲ್ಲರಿಗೂ ನೀವು ವಯಸ್ಸಾದವ್ರಿಗೆ, ಮಕ್ಕಳಿಗೆ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಗಿರ್ತಾವ್ರಿ ಬೇಸನ್ ಲಾಡು. ಸೂಪರ್ ಆಗಿರುವಂಥ ಬೇಸನ್ ಲಾಡು ನೋಡ್ರಿ. ಈಗ ಮೆತ್ತಗೆ ಬಂದವು, ಅಗದಿ ಟೇಸ್ಟ್ ಆಗ್ಯಾವ್ರಿ. ಈ ಥರ ಬರ್ತಾವೆ ನೋಡ್ರಿ ಮೆತ್ತಗೆ. ಹುರಿಯಲ್ಲೇನ ಹುರಿದ ಭಾಳ ಅದ್ರೊಳಗೆ ಇದು ಐತ್ರಿ. ಚೆನ್ನಾಗಿ ಹಿಟ್ಟು ಹುರಿದ್ರೆ ಬೆಸ್ಟ್ ಆಗ್ತಾವ್ರಿ. ಇದನ್ನು ನಾವು ಈ ಉಂಡೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ ಇಷ್ಟ ಆದ್ರೆ ನೀವು ಎಲ್ಲ ಈ ಉಂಡೆ ಮಾಡ್ಕೊಂಡು ತಿನ್ನಿರಿ. ಆಗ ಈಜಿ ಮೆಥಡ್ ರೀ, ಭಾಳ ಅಂದ್ರೆ ಭಾಳ ಈಜಿ. 3 ಐಟಮ್ ಇದ್ದು ಅಂದ್ರೆ ಆಯ್ತು ನೋಡ್ರಿ, ಬೆಸ್ಟ್ ಉಂಡೆ ರೆಡಿ ಆಗ್ತಾವ್ರಿ. ಹಬ್ಬಕ್ಕಂತೂ ಭಾಳ ಅಂದ್ರೆ ಭಾಳ ಟೇಸ್ಟಿ ಬೆಸ್ಟ್ ಉಂಡ್ರಿ. ಈಗ ನೋಡ್ರಿ ಬೇಸನ್ ಲಾಡು ಪೂರ್ತಿ ಎಷ್ಟು ಚೆನ್ನಾಗಿ ಬರಾಗ್ತಾವೆ ನೋಡ್ರಿ. ಅದು ಅಗದಿ ಎಲ್ಲ ಹದ ಆಗೈತಲ್ರಿ ಹಿಟ್ಟದು. ಹಿಟ್ಟು ಮತ್ತು ಸ್ಮೆಲ್ ಅಷ್ಟು ಚಂದ ಬಂದಿರ್ತೈತೆ ರೀ. ಇದು ಬೇಸನ್ ಲಾಡು ಹುರಿದಾಗ್ರಿ ಅದು ಕಂಪು ಆಗಿರ್ತೈತಲ್ರಿ ಹಿಟ್ಟು, ಸ್ಮೆಲ್ ಭಾಳ ಚಂದ ಬರ್ತಿರ್ತೈತೆ ನೋಡ್ರಿ. ಈಗೆಲ್ಲ ಲಾಡು ರೆಡಿ ಆಗಾಕತ್ತಾವ್ರಿ, ಬೇಸನ್ ಲಾಡು ನೋಡ್ರಿ. ಈಗ ಎಲ್ಲ ಮಿಕ್ಸ್ ಆಗೈತಲ್ರಿ, ಸಕ್ಕರೆ ಅದು ಎಲ್ಲ ಚೆನ್ನಾಗಿ ಬರಾಕತ್ತಾವ್ರಿ. ಈಗ ಈ ಥರ ಮೊದಲು ಮಿಕ್ಸ್ ಮಾಡೋದು ಮೇನ್ ರೀ. ಅದು ಹಿಟ್ಟು ಹುರಿದು ಫಸ್ಟ್ ರೀ, ಆಮೇಲೆ ಸಕ್ಕರೆ ಅದು ಎಲ್ಲ ಕಡೆ ಮಿಕ್ಸ್ ಆಗ್ಬೇಕ್ರಿ. ಅದು ಹಿಂಗಾಗಿಂದ ಇಷ್ಟು ಮೆತ್ತಗೆ ಬರ್ತಾವೆ ನೋಡ್ರಿ. ಈಗ ಎಷ್ಟು ಮೆತ್ತಗೆ ಬರಾಕತ್ತಾವೆ. ಕಟ್ಟಕ್ಕೂ ಭಾಳ ಈಸಿ ಬರ್ತಾವ್ರಿ ಈ ಥರ ಆಗಿಂದ. ತುಪ್ಪ ಎಷ್ಟು ಹಿಡಿತೈತೆ ಅಷ್ಟು ಹಾಕಿ ಚಂದಂಗೆ ಕುದಿಸಿದ್ರೆ ರೀ ಅದನ್ನು ಈ ಥರ ಇದನ್ನ ಮೆತ್ತಗೆ ಉಂಡೆ ಬರ್ತಾವ್ರಿ. ಏನು ಗಂಟಾಗ್ಲಾನ ಫಸ್ಟಿಗೆ ಗಂಟಾಗ್ಲಾರ್ದಂಗೆ ಚಂದಂಗೆ ಹುರ್ಕೋಬೇಕ್ರಿ ಅದನ್ನ ಹಿಟ್ಟು ನೋಡ್ರಿ. ಈಗ ಈ ಥರ ಚೆನ್ನಾಗಿ ಅದು ಹುರಿದ್ರಿಂದ ಎಷ್ಟು ಚೆನ್ನಾಗಿ ಬರ್ತಾವೆ ನೋಡ್ರಿ, ಎಷ್ಟು ಮೃದು ಆಗ್ಯಾವು. ನೀವು ಮಾಡಿ ನೋಡ್ರಿ, ಲೈಕ್ ಮಾಡಿರಿ ನೋಡ್ರಿ. ಈ ಥರ ಬರ್ತಾವೆ ನೋಡ್ರಿ. ಈಗ ಒಂದೊಂದು ಒಣ ದ್ರಾಕ್ಷಿ ಒಂದು ಹಚ್ಚಿ, ಬೇಕಾದಷ್ಟು ಬೇರೆ ಬೇರೆ ಡ್ರೈ ಫ್ರೂಟ್ಸು ಹಾಕೋಬೋದ್ರಿ. ನೀವು ಗೋಡಂಬಿ ಹಾಕ್ತಾರ್ರಿ, ಎಲ್ಲ ಪಿಸ್ತಾ ಹಚ್ಬೋದು, ಗೋಡಂಬಿ ಹಚ್ಬೋದು. ನಾ ಇಲ್ಲಿ ಒಣ ದ್ರಾಕ್ಷಿ ಮಾತ್ರ ಹಚ್ಚಾಕತ್ತೇನ್ರಿ ನೋಡ್ರಿ. ಇದು ಎಷ್ಟು ಹದ ಆಗೈತೆ ನೋಡ್ರಿ ಉಂಡೆ ಹಿಟ್ಟು. ಇದು ಕಟ್ಟಕ್ಕೆ ಭಾಳ ಈಜಿ ಬರ್ತದೆ ರೀ. ಹಿಟ್ಟು ಹದ ಆಗಿರೋಂತ್ರ ಕಟ್ಟಕ್ಕೆ ಈಜಿ ಬರ್ತದೆ ರೀ. ಭಾಳ ಸರಳ ಐತ್ರಿ, ನೀವು ಮಾಡಿ ನೋಡ್ರಿ. ಇದು ಹಬ್ಬಕ್ಕದು ಭಾಳ ವಿಶೇಷ ಇರ್ತದೆ ರೀ. ಬೇಸನ್ ಲಾಡು ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದಕ್ಕೆ ನೀವು ಮಾಡಿ ನೋಡ್ರಿ. ಈಗ ರೆಡಿ ಆಗೈತೆ ನೋಡ್ರಿ, ಬೇಸನ್ ಲಾಡು ರೆಡಿ ಆಗೈತೆ. ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಚಿರೋಟಿ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಈ ಚಿರೋಟಿ ಇದ್ರ ಲೇಯರ್ ಹಾಕಿ ಒಂದೊಂದು ಚಪಾತಿ ಹಾಕಿ ಲೇಯರ್ ಮಾಡ್ಕೊಂಡು ಮಾಡೋ ಚಪಾತಿಗಿಂತ ಡಿಫ್ರೆಂಟ್ ಐತಿ. ಇದಕ್ಕೆ ಮೈದಾ ಹಿಟ್ಟು ತೊಗೊಂಡನಿ. ಮೈದಾ ಹಿಟ್ಟು 1 ಬೌಲ್ ತೊಗೊಂಡನಿ. ಇದಕ್ಕೆ ಒಂಚೂರು ಅಕ್ಕಿ ಹಿಟ್ಟು, ಮೈದಾ ಹಿಟ್ಟನ್ನು ಇದಕ್ಕೆ ಹಾಕೊಳಕತ್ತಾನೆ. ಒಂದು ಬುಟ್ಟಿಗೆ ಒಂಚೂರು ಅಕ್ಕಿ ಹಿಟ್ಟು ತೊಗೊಂಡನಿ. ಅಕ್ಕಿ ಹಿಟ್ಟು ತೊಗೊಂಡು ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು, ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನಾನು ಕಲರ್ ಬರಲಿ ಅಂತ ಹೇಳಿ ಕೇಸರಿ ಹಾಕೊಳಕತ್ತೀನಿ. ಅದಕ್ಕೆ ಆಯಿಲ್ ಕಾಸಿದ್ದ ಎಣ್ಣೆ ಹಾಕೊಳಕ್ತೈತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡಿ 1 ಕಪ್ ಹಾಲು ಹಾಕೊಳಕ್ತಾನೆ. ಅದಕ್ಕೆ ಚಿರೋಟಿ ಚೆನ್ನಾಗಿ ಬರ್ತಾವೆ. ಅದಕ್ಕೆ ಒಂದಿಷ್ಟು ಹಾಲು ಹಾಕ್ಕೊಳಕ್ತಾನೆ. ಅದನ್ನು ಮಿಕ್ಸ್ ಈಗ ಒಂದು ಬೇರೆ ಟೈಪ್ ಮಾಡಿ ತೋರ್ಸೇನಿ ನಾನು. ಚಪಾತಿ ಮಾಡಿ ಲೇಯರ್ ಮಾಡಿ ಅದನ್ನ ಅಕ್ಕಿ ಹಿಟ್ಟು ಹಚ್ಚಿ ಸುತ್ತಿ ಅದೊಂಥರ ಬೇರೆ ಟೈಪ್ ಆಗುತ್ತೆ. ಇದೊಂಥರ ಡಿಫ್ರೆಂಟ್ ಐತಿ. ಅದಕ್ಕೆ ಈ ಚಿರೋಟಿ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ ನಿನಗೆ. ಹಿಟ್ಟು ಎಣ್ಣೆ ಹಾಕಿ ಈ ಥರ ನಾದೋದ್ರಿಂದ ಹಿಟ್ಟು ಬಳ್ಳಾಗುತ್ತೆ, ಚಂದ ಬರ್ತೈತಿ. ಅದಕ್ಕೆ ಇದನ್ನ ಹಿಂಗೆ ಮಾಡ್ಕೊಳಕ್ತೇನೆ ನಾನು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಯಾಕಂದ್ರೆ ನೀವು ಎಲ್ಲ ಪ್ರೋತ್ಸಾಹ ಮಾಡಿದ್ರೆ ನಮಗೆ ಮುಂದೆ ಹೋಗಕ್ಕೆ ಅನುಕೂಲ ಆಗ್ತೈತಿ. ಈಗ ನೋಡ್ರಿ ಈ ಥರ ಹಿಟ್ಟು ಬಂದೈತಿದು. ಇದನ್ನು ನಾ ಚಿರೋಟಿ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಇಷ್ಟಿಷ್ಟ ಸಣ್ಣಾಗಿರುವಂಥ ಒಂದಿಷ್ಟು ಉಳ್ಳೆಗಳು ಮಾಡ್ಕೊಳ್ಬೇಕ್ರಿ. ಉಂಡೆಗಳನ್ನ ಹಿಟ್ಟಿನೂ ಮಾಡ್ಕೊಂಡ್ರೆ ಅಂದ್ರೆ ಕರೆಕ್ಟ್ ಬರ್ತಾವೆ. ಈ ಥರ ನೋಡ್ರಿ. ಈಗ ಉಂಡೆಗಳನ್ನಾಗಿ ಮಾಡ್ಕೊಳಕ್ತಾನೆ. ಇವನ್ನ ಉಳ್ಳಿ ಮಾಡ್ಕೊಂಡು ಇವನ್ನ ಹಿಂಗೆ ಇಟ್ಕೊಂಡು ಹಿಂಗೆ ಸುತ್ತುದು ಅಂಥೇಳಿ ಇದೊಂಥರ ಲೇಯರ್ ಬರ್ತಾವೆ ಅಂಥೇಳಿ ಈ ಥರ ಮಾಡಿ ತೋರ್ಸಾಕ್ತಾನೆ ನಿಮ್ಗೆ.
ಇದನ್ನು ಲಟ್ಟಿಸ್ಬೇಕಾಗ್ತೈತಿ. ಇದನ್ನು ಇದಕ್ಕೆ ಕೂಡಿಸ್ಬೇಕು ಈ ಥರ ಮಾಡಿ. ಇದು ಎಷ್ಟು ಸುತ್ತಿರ್ತೈತೆ ನೋಡ್ರಿ, ಅಷ್ಟು ಲೇಯರ್ ಬರ್ತಾವಲ್ಲಿ ಚಿರೋಟಿ ಒಳಗೆ. ಬೆಸ್ಟ್ ಆಗುತ್ತೆ, ಇದು ಈಜಿನೂ ಆಗುತ್ತೆ. ಅದಕ್ಕೆ ನಾನು ಈ ಥರ ಒಂದು ತೋರಿಸ್ಬೇಕಂತೇಳಿ ಮಾಡಿ ತೋರ್ಸಾಕತ್ತೀನಿ. ಫಸ್ಟ್ ಟೈಮ್ ನಾನು ಇದಕ್ಕಿಂತ ಹಿಂದಿನ ವಿಡಿಯೋದಾಗ ನಾನು ಚಿರೋಟಿ ಬಿಟ್ಟೇನಿ. ಅದ್ರೊಳಗೆ ಎಲ್ಲ ಚಪಾತಿಗತೆ ಮಾಡಿ ಅದನ್ನ ಕಟ್ ಮಾಡಿ ತೋರ್ಸೇನಿ. ಇದು ಈ ಥರ ಮಾಡಾಕ್ತಾನೆ. ಇದು ಈಜಿ ಐತ್ರಿ ಭಾಳ. ಇದನ್ನು ಮಾಡಿರಿ ನೀವು, ಈಜಿನೂ ಆಗುತ್ತೆ ನೋಡಿ. ಈ ಥರ ಒಂದು ಸ್ವಲ್ಪ ಅದನ್ನ ಉದ್ದಕ್ಕೆ ಮಾಡಿಕೊಂಡು ಈ ಥರ ಸುತ್ತಕೊಂಡು ಆಮೇಲೆ ಅದನ್ನ ಲಟ್ಟಿಸ್ಬೇಕು. ಚೆನ್ನಾಗಿ ಲಟ್ಟಿಸಿದ್ರೆ ಉಬ್ಬಿ ಬಂದು ಬಿಡ್ತೈತೆ. ಈ ಥರ ತೀಡಿದ್ರೆ ಇದು ಮುಗ್ದ ಬಿಡ್ತೈತೆ ಕೆಲಸ. ಆ ಚಿರೋಟಿ ಇನ್ನೊಂದು ಥರ ಚಿರೋಟಿ ಬರ್ತೈತಲ್ರಿ, ಅದಕ್ಕೆಲ್ಲ 2-3 ಚಪಾತಿ ಹಾಕ್ಕೊಂಡು ಅದನ್ನು ಮತ್ತು ಎಲ್ಲ ಅಕ್ಕಿ ಹಿಟ್ಟು ಹತ್ತಿ ಅದೆಲ್ಲ ಪ್ರೊಸೀಜರ್ ಭಾಳ ಐತಿ. ಇದು ಭಾಳ ಸಿಂಪಲ್ಲಾಗಿ ಬರ್ತೈತಿದು. ಅದಕ್ಕೆ ಇದನ್ನ ಮಾಡಿ ನೋಡ್ರಿ. ಇದಕ್ಕೊಂಚೂರು ಎಣ್ಣೆ ಹಾಕಿ ಹಿಟ್ಟು ಇದನ್ನು ಮಾಡ್ಕೋತೀವಲ್ರಿ, ನಾದ್ತೀವಲ್ಲ, ಅದರಿಂತ್ರನೇ ಇದೆಲ್ಲ ಚಂದ ಬರ್ತಾವೆ. ಹಾಲು ಆಪ್ಷನ್ ಹಾಕ್ಬೋದು ಬಿಡ್ಬೋದು, ಆದರೆ ಎಣ್ಣೆ ಕಾಸಿ ಹಾಕ್ಬೇಕ್ರಿ. ನೋಡಿ ಈ ಥರ ಎಲ್ಲ ಪುರಿ ಬಂದವು. ಇವನ್ನ ಕರ್ದು ತೋರಿಸ್ತೀನಿ ಹೆಂಗೆ ಆಗ್ತಾವಂತ ಹೇಳಿ. ಹಿಂಗಾಗಿ ಎಣ್ಣೆ ಸ್ವಲ್ಪ ಸಣ್ಣಗೆ ಇಟ್ಕೊಂಡು ಈ ಥರ ಕರಿಬೇಕು. ಕ್ರಿಸ್ಪಿಯಾಗಿ ಬರ್ಬೇಕು ಅವು, ಕ್ರಿಸ್ಪಿಯಾಗಿ ಬರ್ಬೇಕು ನೋಡ್ರಿ. ಈ ಥರ ಬರ್ಬೇಕು ನೋಡಿ. ಈಗ ಇದು ಫುಲ್ ಕ್ರಿಸ್ಪಿಯಾಗಿ ಬಂದೈತಿ. ಇದನ್ನು ನಾನು ಸಕ್ರೆ ಪುಡಿ ಹಚ್ಚಿ ಇಟ್ಕೋಬೇಕಾಗ್ತೈತೆ ಕಡೆ ನೋಡಿ. ಇದಕ್ಕೆ ಒಂಚೂರು ಸಕ್ರೆ ಪುಡಿ ಹಾಕ್ಬಿಡ್ಬೇಕು. ಬಿಸಿದಿದ್ದಾಗ ಹಾಕ್ಬೇಕು, ಅಂದ್ರೆ ಅದಕ್ಕೆ ಅಂಟ್ಕೊಂಡ್ಬಿಡ್ತೈತೆ ಅದು. ಒಂಚೂರು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ಗಸಗಸೆನೂ ಹಚ್ಬೋದು, ಸಕ್ರೆ ಪುಡಿ ಹಚ್ಬೋದು. ಇದಕ್ಕೆ ಮಸ್ತಾಗಿರ್ತೈತಿ ನೋಡಿ. ಇದು ಎರಡೂ ಕಡೆನೂ ಹಚ್ಚಿದ್ದು. ಆಮೇಲೆ ಮತ್ತು ಬೇರೆ ಪುರಿಗಳನ್ನು ಅವನ್ನ ಈ ಥರ ಕರ್ಕೊಂಡು ಮತ್ತು ಅದಕ್ಕೆಲ್ಲ ಇದನ್ನು ಪುಡಿ ಹಚ್ಬೇಕು, ಸಕ್ರೆ ಪುಡಿ. ಚಿರೋಟಿ ನೋಡ್ರಿ ಈಗ ಲೇಯರ್ ಎಲ್ಲ ಬಂದವು. ಹಿಂಗೆ ನೋಡಿ, ಇದು ಬಿಸಿದಿದ್ದಾಗ ಹಚ್ಬೇಕು ಅದಕ್ಕೆ ಸಕ್ರೆ. ಮತ್ತು ಒಂಚೂರು ಕರ್ಕೊಂಡು ಕೂಡಲೇ ಲೇಟ್ ಮಾಡೋಂಗಿಲ್ಲ. ಅದಕ್ಕೆಲ್ಲ ಸಕ್ರೆ ಪುಡಿ ಹತ್ತಿ ಬಿಡ್ತೈತೆ ಅದು ನೋಡ್ರಿ. ಇದೆಲ್ಲ ಗರಿಯಾಗಿ ಬಂದವು, ಟೇಸ್ಟಾಗಿ ಬಂದವು. ಮತ್ತು ಇದು ಅವು ಎಲ್ಲ ನಾವು ಹಿಂಗೆ ಸುತ್ತಕೊಂಡಿದ್ದೆಲ್ಲ ಬಂದೈತೆ ನೋಡ್ರಿ. ಅದು ಒಂದೊಂದು ಲೇಯರಾಗಿ ಬಂದೈತೆ ಅದು ನೋಡಿ. ಈ ಥರ ಎಣ್ಣೆ ಜಾನಿ ತೆಗೆದು ಅದಕ್ಕೆಲ್ಲ ಸಕ್ರೆ ಪುಡಿಗಳನ್ನು ಉದುರಿಸಿ ಎರಡೂ ಕಡೆನೂ ಉದುರಿಸಿ ಈ ಥರ ಎತ್ತಿಟ್ಕೋಬೇಕು. ಮತ್ತು ಅವನ್ನ ಕೂಡಿಸಿಡ್ಬಾರ್ದು, ಸ್ವಲ್ಪ ದೂರ ಇಡಬೇಕು ನೋಡಿರಿ. ಈ ಥರ ಪೂರ್ತಿಯಾಗಿ ಮಾಡಿ ತೋರಿಸಿ ನೀವು ಮಾಡಿರಿ. ಭಾಳ ಸಿಂಪಲ್ ಆಗೈತಿ, ಟೇಸ್ಟಿಯಾಗಿರ್ತೈತಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಪ್ಲೀಸ್. ನೋಡಿರಿ ಈ ಥರ ಬರ್ತಾವೆ, ಎಷ್ಟು ಟೇಸ್ಟಿಯಾಗಿರ್ತಾವೆ. ಮಕ್ಕಳಿಗಂತೂ ತೀರಾ ಇಷ್ಟ ಆಗ್ತಾವೆ. ಕ್ರಿಸ್ಪಿಯಾಗಿರ್ತಾವಲ್ರಿ. ನಾ ತೋರಿಸ್ ನೋಡೋದು ಕ್ರಿಸ್ಪಿಯಾಗಿರ್ತಾವೆ, ಚೆನ್ನಾಗಿ ಬರ್ತಾವೆ. Hello everyone, in today's video I'm going to show you how to make Kaju Barfi in a very easy way. For making Kaju Barfi we need Kaju, sugar, kesar or saffron, whatever you may choose to call, water, ghee and pistas to garnish. Here I am taking a saffron threads. Saffron, as you can see, saffron threads are in reddish brown in color. Why I am using saffron in this sense, it flavors the dish, or it enhances the dish. So next I am chopping the pistas to garnish. Here one more thing I like to tell you, it's not any compulsion that the dish has to be like this type only and all. So here instead of silver foil I am using this pistas to garnish on top of the burfi. So here I am taking kajus or cashew nuts, whatever you may call. These cashews first I will grind in a mixing so that I can get a nice powder kind of structure. See, I am taking one bowl of cashew and now I am putting into the mixie jar. It takes little time to
Okay, now it's done. See, now it's done. We got a nice powder kind of structure over here. As you can see, this thing we are using to make burfi, not directly cashews. Same thing I will do for all the rest of all the batches, so that I can get a nice kind of powder out of it. See, I'm taking cashews and once again I'm going to grind it in a mixie. Cashews are very good for health, so even it's good for kids also if we do this kind of sweet dishes. In the sense, here I'm taking 1 bowl of sugar for 2 bowls of kajus. You can take the measurement according to your quantity, according to the quantity of cashews that you have taken. So as you can see, I'm putting water, and after that I'm putting sugar, and here you have to keep it medium to high flame, not high flame, also not very low flame. So you have to keep medium to high flame, and you have to stir that continuously. And in that I'm adding this saffron thread water. Slowly add this. It flavors the dish, that's why we are adding this. Here we have to get the nice consistency of the sugar. Like some may say that 1 thread we should get, 1 thread consistency we should get, then only it will come nicely. While stirring, you will notice see, now you bubbles are forming, no? It's a right time to put kaju powder in this. But still our 1 thread is not yet formed, so we'll wait for a while, and after that we'll do. Okay, stir it continuously. See, now bubbles also increasing. As you can see, it became lesser and lesser. See, it got, yeah. This is the right consistency. Now you can pour that cashew powder in this sugar syrupy. Yeah, now I got it. Now I'm adding the cashew powder that I have grinded a minute ago. Yeah, add slowly so that no lump should be there. Now stir it continuously. There should be no lumps. It should be very thin kind of structure we should get, paste kind of thing. Stir it continuously, otherwise it will stuck to the bottom. So stir it continuously. Here, no, some people add ghee also. Actually, for in dry fruits and all, no, before only they got that kind of thing like ghee and all. There is no need to add ghee actually over here. While transferring into the another plate, while we will keep for setting, no, at that time we can add little ghee.
just to set it properly. Otherwise there is no need to add ghee over here. See, as you can see, it's leaving the bottom, and it's becoming little thick. Don't leave it, just stir it continuously. It will test your patience, but once we will done doing this, then almost 90% job is done. Yeah, as you can see, now the paste is ready. See how nicely it came. See, this is the perfect consistency of a this is Kaju Barfi. Okay, don't put the flame on the high flame. Okay, if you put it in the high flame, then it will burn. It will start to burn. Stir it continuously. Don't leave a hand for a second also. Stir it continuously until it changes its color. As you can see, now its color is changing. Yeah, you see how the color got changed into a sort of creamy structure. That was the right consistency. Here I got that paste to make barfi. Here I am applying little ghee top of the plate. So now I am transferring that paste, kaju paste, on top of plate, and press it evenly so that when we will cut the barfi kind of thing, when we'll give a barfi kind of shape, then we'll get even kind of barfis. So spread it evenly, and here I'm decorating using pistachio. Put wherever you want. So as many pistas you want, that many you can put. Instead of silver silver foil kind of thing and all, it's good to put some dry fruits or nuts, some other nuts you may like almonds. You can choose that one. I like pistas, so I'm using that. So now after once it got set, you cut it down. Whichever shape you want, you just cut it down and have it. It will taste nicely. It comes very nicely, and these pistas will add to the taste as well. As you can see how nicely they came. Do try this recipe at your home, okay? And let me know your thoughts in the comment section. ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಗೋಧಿ ಹಿಟ್ಟಿನ ಕಜ್ಜಾಯ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಇದನ್ನ ಉಪವಾಸ ಇದ್ದಾಗ ನವರಾತ್ರಿ ಸ್ಪೆಷಲ್ ಅಂತನೂ ಅನ್ಬೋದು. ಅವಾಗ ತಿನ್ನೋಕ್ಕೂ ಆಗುತ್ತೆ. ಇದನ್ನ ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನು ನಾನು ಯೂಸ್ ಮಾಡಿ ಅದನ್ನು ಮಾಡಕತ್ತಾನೆ. ಇದನ್ನ ಈಗ ನೋಡ್ರಿ, ಇದು ಗೋಧಿ ಹಿಟ್ಟಿನಿಂದ ಮಾಡಿದಂಥ ಕಜ್ಜಾಯ ಭಾರಿ ಟೇಸ್ಟಿಯಾಗಿರ್ತತಿ ಮತ್ತು ಕ್ರಿಸ್ಪಿನೂ ಬಂದಿರ್ತತಿ. ಅದಕ್ಕೆ ನೀವು ಮಾಡಿ ನೋಡ್ರಿ. ನಾನು ತೋರಿಸ್ತೀನಿ ಹೆಂಗೆ ಮಾಡೋದನ್ನದ. ಈಗ ಗೋಧಿ ಹಿಟ್ಟಿಂದ ಕಜ್ಜಾಯ ಇದು. ಇದಕ್ಕೆ ಗೋಧಿ ಹಿಟ್ಟನ್ನು ನಾನು ತೊಗೊಂಡಿಲ್ಲೇ ಒಂದು ಬೌಲ. ಅದಕ್ಕೆ ಬೆಲ್ಲನೂ ತೊಗೊಂಡೇನಿ ಸ್ವಲ್ಪ ಅಷ್ಟ. ನೀವು ಅದಕ್ಕೆ ಬೆಲ್ಲ ಕರಗಿಸ್ಕೊಂಡಿಂದ ಎಷ್ಟು ಹಿಟ್ಟು ಇರ್ತೈತಿ, ಇದೊಂಚೂರು ಚಿರೋಟಿ ರವೆ ಅಥವಾ ಉಪ್ಪಿಟ್ಟು ರವೆ ಇರ್ತಾವಲ್ಲ, ರವನ್ನ ತೊಗೋಬೇಕು. ಗಸಗಸೆ ತೊಗೊಂಡೇನಿ. ಈಗ ನೋಡ್ರಿ, ಇವೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಅದ್ರೊಳಗೆ ಹಾಕಕತ್ತ ಹೇಳಿ ಕಟ್ ಮಾಡ್ಕೊಳಕ್ತಾನೆ. ನಿಮ್ಮ ಹತ್ರ ಯಾವ ಇರ್ತಾವ ಅವನ್ನ ಹಾಕಿದ್ರು ಬರ್ತೈತಿ. ಇಲ್ಲಿ ನಾವು ಪಿಸ್ತಾನು ತೊಗೊಂಡೇನಿ, ಬಾದಾಮಿನೂ ತೊಗೊಂಡೇನಿ. ಗೋಡಂಬಿ ಬಾದಾಮಿ ಎಲ್ಲ ಹಾಕ್ಬೋದು. ನಾ ಇಲ್ಲೇ ತೊಗೊಂಡು ಇವೆರಡು ಡ್ರೈ ಫ್ರೂಟ್ಸನ್ನು ತೊಗೊಂಡೇನಿ. ಇವನ್ನೆಲ್ಲ ಕಟ್ ಮಾಡಿ ಇಟ್ಕೊಳಕ್ತಾನೆ. ಆಮೇಲೆ ಒಂಚೂರು ನೀರು ಹಾಕಿ ಬೆಲ್ಲವನ್ನು ಕರಗಿಸ್ಬೇಕಾಗುತ್ತೆ. ಈಗ ಅದಕ್ಕೆ ಒಂದಿಷ್ಟು ನೀರು ಹಾಕ್ಕೊಂಡು ಅದೇನು ತೊಗೊಂಡಿರ್ತೀವಲ್ರಿ ಬೌಲ್, ಅದೇ ಬೌಲ್ ಒಂದು ತೊಗೊಂಡು ನೀರು ತೊಗೊಂಡು
ಬೆಲ್ಲ ಕರಗಿಸ್ಕೋಬೇಕು ಅದನ್ನ. ಈಗ ನೋಡ್ರಿ ಬೆಲ್ಲ ಕರಗಾಕತ್ತೈತಿ. ಈಗ ಎಷ್ಟು ಕರಗ್ತೈತೆ ಅಷ್ಟು ಅಷ್ಟು ಕರಗಿಸ್ಬೇಕು. ಪಾಕ ಗೀಕ ಏನು ಮಾಡಂಗಿಲ್ಲ. ಒಂಚೂರು ಉಪ್ಪು ಹಾಕೊಂಡನೆ ಅದಕ್ಕೆ, ಒಂದು ಸ್ವಲ್ಪ ಉಪ್ಪು ಹಾಕೊಂಡನೆ. ಯಾಕಂದ್ರೆ ಗೋಧಿ ಹಿಟ್ಟಿಗೆ ಯಾವಾಗಲೂ ಉಪ್ಪು ಬೇಕಾಗ್ತತಿ, ಟೇಸ್ಟ್ ಭಾಳ ಬರ್ತಾವೆ ಅಂಥೇಳಿ ಉಪ್ಪು ಹಾಕೊಂಡನೆ. ಸ್ವಲ್ಪ ಹಾಕೋಬೇಕ್ರಿ ಉಪ್ಪೇನು ಅಷ್ಟೇನು ಎಲ್ಲ ಅಡ್ಗೆಗೆ ಹಾಕೋಷ್ಟು ಏನು ಹಾಕಬಾರ್ದು, ಒಂಚೂರು ಹಾಕೈತಿಲ್ಲ ಅನ್ನಂಗೆ ಹಾಕ್ಬೇಕಷ್ಟ. ಈಗ ನೋಡ್ರಿ ಇದನ್ನೆಲ್ಲನೂ ಸೋಸ್ಕೊಂಡನಿ. ಎಷ್ಟು ಕಸರು ಬಂದೈತೆ ನೋಡ್ರಿ. ಇದು ಬೆಲ್ಲದಾಗಿಂದೆಲ್ಲ ಕಸರು ಬರೋದ್ರಿಂತ ಈ ಥರ ಎಲ್ಲ ಸೋಸಿಟ್ಕೊಂಡನಿ. ಅದನ್ನ ಪಾಕ ತಗೊಂಡು ಪಾಕ ಹೇಳಿ ಏನು ಇದನ್ನು ಮಾಡುವಂಗಿಲ್ಲ, ಬರೀ ಬೆಲ್ಲ ಕರಗಿದ್ರೆ ಸಾಕು. ಈಗ ನೋಡ್ರಿ ಗೋಧಿ ಹಿಟ್ಟನ್ನು ಅದು ಎಷ್ಟು ಹಿಡಿತೈತಿ ಬೆಲ್ಲ ಅಷ್ಟು ಹಾಕೋತ ಹಿಂಗೆ ತಿರುಗಿಸ್ಕೋತ ಹೋಗ್ಬೇಕು. ಒಟ್ಟು ಗಂಟು ಆಗ್ಲಾರ್ದಂಗೆ ನೋಡ್ಕೊಳ್ಬೇಕು. ಈಗ ರವೆನೂ ಸ್ವಲ್ಪ ಹಾಕೊಂಡನಿ, ಅದನ್ನು ತಿರುಗಿಸ್ಬೇಕು, ಇದನ್ನು ತಿರುಗಿಸ್ಕೋತ ಹೋಗ್ಬಿಟ್ಟವು. ಈಗ ನೋಡ್ರಿ ಒಂಚೂರು ಕುಡ್ಕೊಳಕತ್ತದು. ಈಗ ಎಲ್ಲ ಗೋಧಿ ಹಿಟ್ಟಿನ ಜೋಡಿ ಬೆಲ್ಲ ಮಿಕ್ಸ್ ಆಗ್ತತಿ. ಈಗ ರವೆ ಗೋಧಿ ಹಿಟ್ಟು ಎಲ್ಲ ಒಂದು ಅಳತಿಯಲ್ಲಿ ಹಾಕೋತ ಹೋಗೋದು. ಅದು ನೋಡ್ಬೇಕ್ರಿ ಅದು ಹೆಂಗಾಗುತ್ತದು, ಯಾವ ಹದಕ್ಕೆ ಬರ್ತತೆ ಅನ್ನೋದನ್ನು ನೋಡ್ಬೇಕದು. ಈಗ ಕಜ್ಜಾಯದ ಹದಕ್ಕೆ ಇದು ಬರಬೇಕದು. ಎಲ್ಲ ಬೆಲ್ಲದ ಜೊತೆ ಮಿಕ್ಸ್ ಆಗ್ಬೇಕದು. ಪೂರ್ತಿಯಾಗಿ ಮಿಕ್ಸ್ ಆಗೋದನ್ನಕ್ಕೂ ಅದನ್ನ ತಿರುಗಿಸ್ಬೇಕ್ರಿ. ಈಗ ಎಷ್ಟು ತಿರುಗಿಸ್ಬೇಕಂದ್ರೆ ಪೂರ್ತಿಯಾಗಿ ಮಿಕ್ಸ್ ಆಗೋದನ್ನಕ್ಕೂ. ಈಗ ಇನ್ನೊಂದು ಚೂರು ನಾ ಗೋಧಿ ಇಟ್ಬೇಕಾಯ್ತು, ಅದನ್ನು ಹಾಕ್ಕೊಳಕ್ತಾನೆ. ಹಾಕ್ಕೊಂಡು ತಿರುಗಿಸ್ಬೇಕು ಭಾಳಷ್ಟ. ತಿರುಗಿಸಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಕಜ್ಜಾಯದ ಹದಕ್ಕೆ ಬರ್ಬೇಕದು. ಈಗ ನೋಡ್ರಿ ಹಿಂಗೆ ಬಂದೈತಿ. ಹೀಗೆಲ್ಲ ಒಡೆದಷ್ಟು ಗಂಟು ಗೋಧಿ ಹಿಟ್ಟಿನಂದೆಲ್ಲ ತೆಗೆದು ಕಜ್ಜಾಯದ ಹದಕ್ಕೆ ಬರ್ಬೇಕದು. ಈಗ ನೋಡ್ರಿ ಬೆಸ್ಟ್ ಆಗೈತಿದು. ನೀವು ಮಾಡಿ ನೋಡ್ರಿ, ಭಾಳ ಚಲೋ ಆಗಿರ್ತಾವೆ. ಮಸ್ತ್ ಆಗೈತೆ ನೋಡ್ರಿ ಹಿಟ್ಟು. ಇದರದ್ದು ಎಲ್ಲ ಭಾರಿ ಆಗೈತಿದೆ. ಪೂರ್ತಿಯಾಗಿ ಗಂಟಿರ್ಲಾರ್ದಂಗೆ ಎಲ್ಲನೂ ಮಿಕ್ಸ್ ಆಗೈತಿ. ಅದಕ್ಕೆ ಗಸಗಸೆಯನ್ನು ಕೂಡಿಸ್ಕೊಳಕ್ತಾನೆ ನಾನು ಅದಕ್ಕೆ. ಈಗ ಗಸಗಸೆಯನ್ನು ಹಾಕೊಂಡೇನೆ. ತುಪ್ಪ ಹಾಕೊಳಕ್ತಾನೆ. ಒಂಚೂರು ತುಪ್ಪ ಜಾಸ್ತಿ ಹಾಕಬೇಡ್ರಿ, ಒಂದು ಸ್ವಲ್ಪ ಹಾಕಬೇಕಾಕತಿ. ಪೂರ್ತಿ ಮಿಕ್ಸ್ ಆಗೈತೆ ನೋಡಿ. ಈಗ ಡ್ರೈ ಫ್ರೂಟ್ಸನ್ನು ನಾನು ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡೇನೆ, ಅವನು ಎಲ್ಲ ಹಾಕೊಳಕ್ತಾನೆ. ಎಲ್ಲವನ್ನ ಮಿಕ್ಸ್ ಆತಿ ಪೂರ್ತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ, ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು. ಈಗ ನೋಡ್ರಿ ನಾನು ಆಯಿಲ್ ಹಾಕ್ಕೊಂಡೆ, ಇವನು ಕರಿಬೇಕಾಗ್ತಾ. ಈಗ ಆಯಿಲ್ ಹಾಕ್ಕೊಂಡನಿ. ಹಿಟ್ಟು ಹದ ಇತ್ತಂದ್ರೆ ಆಯಿಲ್ ಹಾಕ್ಕೊಂಡು ಅದನ್ನ ಕರೆದ್ರೆ ಅದು ಚಂದ ಬರ್ತಾವೆ. ಹಿಟ್ಟು ಪೂರ್ತಿಯಾಗಿ ಬರೋಬ್ಬರಿ ರೆಡಿ ಆಗೈತಿದು, ಎಷ್ಟು ಬೇಕಷ್ಟ ಬೆಲ್ಲದು. ಈಗ ನೋಡ್ರಿ ಕಜ್ಜಾಯ ರೆಡಿ ಆಗಾಕತ್ತವು. ನೋಡ್ರಿ ಈಗ ಕಜ್ಜಾಯ ರೆಡಿ ಆಗಾಕ್ತವೆ, ಎಷ್ಟು ಮಸ್ತ್ ಆಗ್ಯಾವ. ಹಿಂಗೆ ಎಲ್ಲ ಕರೆದು ಚಂದಂಗೆ ಇದಕ್ಕೆ ಕಲರ್ ಬರಬೇಕು, ಆ ಥರ ಕರಿಬೇಕಿದು. ಬೇಗ ತೆಗಿಬಾರ್ದು, ಸ್ವಲ್ಪ ಸಣ್ಣಗಿಟ್ಟು ಮೀಡಿಯಮ್ ಉರಿ ಒಳಗಿಟ್ಟು ಕರಿಬೇಕನ್ನು. ನೋಡ್ರಿ ಈಗ ಎಷ್ಟು ಚಂದ ಉಬ್ಬಾಕತ್ತಾವು. ಈ ಥರ ಅವನ್ನ ಎಣ್ಣೆ ಒಳಗೆ ಹಾಕೆಲ್ಲ ಪೂರ್ತಿಯಾಗಿ ಚಂದಂಗೆ ಕೆಂಪಾಗುವಂಗೆ ಕರಿಬೇಕು. ಈಗ ನೋಡ್ರಿ ಈಗ ಕಜ್ಜಾಯ ಮಸ್ತ್ ಬರಾಕ್ತಾವೆ. ತಿನ್ನಕ್ಕಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತಾವೆ. ಮರುದಿನೂ ಭಾಳ ಟೇಸ್ಟ್ ಇರ್ತಾವೆ. ಒಂದು 2-3 ದಿವ್ಸ ಮಾತ್ರ ಆರಾಮಾಗಿ ತಿನ್ಬೋದು ಇವನ್ನ. ಈಗ ನೋಡ್ರಿ ಕಜ್ಜಾಯ ಎಷ್ಟು ಮಸ್ತ್ ಬಂದವು. ಇನ್ನೊಂದು ನಾನು ಬೇರೆ ಇನ್ನೊಂದು ಟ್ರಿಪ್ ಹಾಕೊಳಕ್ತಾನೆ ಇವನ್ನ. ಈಗ ಇವನು ಕಜ್ಜಾಯ ರೆಡಿ ಆಗಾಕ್ತಾವೆ. ಪೂರ್ತಿಯಾಗಿ ಉಬ್ಬಿ ಬರಾಕ್ತಾವೆ ನೋಡ್ರಿ. ಸ್ವಲ್ಪ ಕೆಂಪು ಬಣ್ಣಕ್ಕೆ ಕರಿಬೇಕು. ಹಿಂಗೆ ಬರ್ಬೇಕು ನೋಡ್ರಿ
ಕಲರ ಹಿಂಗೆ ಬರ್ಬೇಕು. ಈಗ ನೋಡ್ರಿ ಹೆಂಗೆ ಕಲರ್ ಬಂದೈತೆ. ಈಗ ಕಲರ್ ಹಿಂಗೆ ಬಂದಿಂದ ಆಮೇಲೆ ಏನು ಮಾಡಬೇಕು, ಜಾನೆ ಅದನ್ನ ತೊಗೊಂಡು ಹಿಂಗೆ ಎಣ್ಣೆ ಜಾನೆ ತಗೋಬೇಕು. ಹಿಂಗೆ ತಗೊಳಕ್ತಾನೆ ಭಾಳ ಭಾರಿ ಆಗಿರ್ತಾವ್ರಿ, ಭಾಳ ಚಲೋ ಆಗಿರ್ತಾವೆ. ನೀವು ನೋಡ್ರಿ ಮಾಡಿ. ಈಗ ಉಪವಾಸ ಇದ್ದವ್ರಿಗಂತೂ ಭಾರಿ ಮಸ್ತಿವು. ಈಗ ನೋಡ್ರಿ ಹೆಂಗೆ ಬಂದಾವು. ಮರುದಿನ ತಿಂದ್ರಂತೂ ಭಾಳ ಟೇಸ್ಟ್ ಇರ್ತಾವೆ. ಮನೇಲಿ ಮಾಡಿದ್ದು ಇರ್ತಾವಲ್ರಿ, ಭಾರಿ ಮಸ್ತ್ ಇರ್ತಾವೆ. ಯಾವುದು ಇದು ಇರ್ತಲ್ಲ, ಅದಕ್ಕೆ ಗೋಧಿ ಹಿಟ್ಟು ಹಾಕಿದ್ರಿಂತ ಮಸ್ತ್ ಬರ್ತಾವ್ರಿ. ಫಸ್ಟ್ ಕ್ಲಾಸ್ ಆಗ್ಯಾವ ನೋಡ್ರಿ ಕಜ್ಜಾಯ, ಗೋಧಿ ಹಿಟ್ಟಿನ ಕಜ್ಜಾಯ. ಹಿಂಗೆ ಅದನ್ನು ಸ್ಪೂನ್ ತೊಗೊಂಡು ನಾ ಇಲ್ಲಿ ಹಾಕೊಳಕ್ತಾನೆ. 1 2 3 4 ಅಷ್ಟ ಹಾಕೋಬೇಕು. ಯಾಕಂದ್ರೆ ಇನ್ನೊಂದು ಬೇರೆ ಕೂಡಬಾರ್ದು. ಚೆನ್ನಾಗಿ ಅದು ಬಿಟ್ಕೋತಂದ್ರೆ ಹಿಂಗೆ ಕರ್ಕೋಬೇಕು. ಇವು ಒಡೆದ್ರೂ ಏನು ಇದು ಇರೋದಿಲ್ರಿ, ಆದ್ರೆ ಮಸ್ತಾಗಿರ್ತಾವೆ. ಆದ್ರೆ ಡ್ರೈ ಫ್ರೂಟ್ಸ್ ಹಾಕಿದ್ರಂತ್ರ ಸ್ವಲ್ಪ ಇದನ್ನ ಆಗ್ತಿರ್ತಾವೆ. ನೋಡ್ಕೊಂಡು ಹಗುರ ಹಾಕೋಬೇಕು. ಅವನು ಎಣ್ಣೆ ಒಳಗೆ ಕರಿ ಮುಂದೆ ಚೆನ್ನಾಗಿ ಸಾವಕಾಶ ನಿಧಾನವಾಗಿ ಕರಿಬೇಕು. ಅವು ಈ ಬಣ್ಣಕ್ಕೆ ಬರ್ಬೇಕು ನೋಡ್ರಿ. ಇವು ಕಂದು ಬಣ್ಣಕ್ಕೆ ಬರಬೇಕು, ಅಂದ್ರೆ ಗೋಲ್ಡನ್ ಕಲರ್ ಅತ್ತಾರಲ್ರಿ, ಹಂಗೆ ಆಗ್ಬೇಕು ಅವು. ನೋಡ್ರಿ ಇವು ಎಷ್ಟು ಫಸ್ಟ್ ಕ್ಲಾಸಾಗಿ ಆಗ್ತಾವೆ. ಒಂದಕ್ಕೊಂದು ಟಚ್ ಆಗ್ಲಾರ್ದಂಗೆ ಹಿಂಗೆ ಹಾಕ್ಬೇಕ್ರಿ ಅದನ್ನ. ಈಗ ನೋಡ್ರಿ ಈಗ ಎಷ್ಟು ಮಸ್ತ್ ಹಾಕಾಕತ್ತೈತೆ. ಅವು ಒಂದೇ ಫಸ್ಟದ್ದು ಹಾಕೋಣ ಅದು ಹಿಂಗೆ ಎದ್ದು ಬರ್ತಿರ್ತೈತಿ, ಆಮೇಲೆ ನೆಕ್ಸ್ಟದ್ದು ಹಾಕ್ಬೇಕು. ಬಿಸಿ ಆದ ಗೋಧಿ ಹಿಟ್ಟಿನ ಕಜ್ಜಾಯ ಉಪವಾಸ ಇದ್ದವ್ರಿಗೆ ಭಾರಿ ಮಸ್ತಾಗಿರ್ತಾವೆ. ಆದ್ರೆ ಬೆಳಿಗ್ಗೆ ಮರುದಿನ ತಿಂದ್ರಂತೂ ತೀರಾ ಟೇಸ್ಟ್ ಇರ್ತಾವ್ರಿ. ಹಬ್ಬಕ್ಕೂ ಮಾಡ್ತಾರೆ ಇವನ್ನ, ಎಲ್ಲ ಹಬ್ಬಗಳಿಗೂ ಮಾಡ್ಬೋದು ಅಂಥ ರೆಸಿಪಿ. ಯಾರ ಮನೆ ಬಂದ್ರಂದ್ರೆ ಪಟ್ನ ಏನು ಮಾಡ್ಬೇಕಪ್ಪ ತಿಳ್ಲಿಲ್ಲ ಅಂದರೂ ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು. ನೋಡ್ರಿ ಎಷ್ಟು ಮಸ್ತಾಗ್ಯಾವು. ಇದು ನೋಡ್ರಿ ಹಿಂಗೆಲ್ಲ ಭಾರಿ ಮಸ್ತಾಗಿರ್ತದೆ. ಒಳಗೆ ಎಷ್ಟು ಉದುರಾಗಿರ್ತದೆ ನೋಡ್ರಿ, ಭಾಳ ಚಲೋ ಆಗಿರ್ತದೆ. ಈಗ ಬಿಸಿ ಆಗಿರೋಂಥ ಗೋಧಿ ಹಿಟ್ಟಿನ ಕಜ್ಜಾಯ ರೆಡಿ ಆಗ್ಯಾರ. ಈಗ ನಾನು ಅದನ್ನ ಹೆಂಗೆ ಸರ್ವ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಬೇರೆದೊಂದು ದೊಡ್ಡದು ಒಂದು ಪ್ಲೇಟ್ ತೊಗೊರಿ, ಪ್ಲೇಟ್ನಾಗ ಅದನ್ನೆಲ್ಲ ಇಟ್ಟು ಸರ್ವ್ ಮಾಡಾಕತ್ತಾನೆ. ಈಗ ಅದು ಇನ್ನೊಂದು ಸರ್ವ್ ಮಾಡೋ ಪ್ಲೇಟಿಗೆ ಹಾಕಿ ಇದನ್ನು ಸರ್ವ್ ಮಾಡಾಕ್ತಾನೆ. ಇದ್ರ ಮೇಲೆ ಸ್ವಲ್ಪ ನಾನು ಪಿಸ್ತಾ, ಗೋಡಂಬಿ, ಇವು ಬಾದಾಮಿ ಅವನ್ನ ಹಾಕ್ಕೊಳಕತ್ತೆ. ಈಗ ನೋಡ್ರಿ ಎಷ್ಟು ಮಸ್ತ್ ಆಗಿರುವಂಥ ಕಜ್ಜಾಯ, ಗೋಧಿ ಹಿಟ್ಟಿನ ಕಜ್ಜಾಯ ರೆಡಿ ಆಗೈತೆ. ಫಸ್ಟ್ ಕ್ಲಾಸ್ ಆಗಿರ್ತಾವ್ರಿ. ಗೋಧಿ ಹಿಟ್ಟಿನ ಕಜ್ಜಾಯ ರೆಡಿ ಆಗ್ಯಾವ. ಹಬ್ಬಕ್ಕೆ ಮತ್ತು ಉಪವಾಸ ಇದ್ದವ್ರಿಗೆ ಭಾರಿ ಬೆಸ್ಟ್ ರೀ. ನವರಾತ್ರಿ ಸ್ಪೆಷಲ್. ಗೋಧಿ ಹಿಟ್ಟಿನ ಕಜ್ಜಾಯ. ಈಗ ನೋಡ್ರಿ ಇವೆಲ್ಲನೂ ಕ್ರಿಸ್ಪಿ ಬಂದವು, ಎಲ್ಲ ಮಸ್ತಾಗ್ಯಾವ. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ರವೆ ಉಂಡೆಯನ್ನು ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ರವೆ ಉಂಡೆ ಭಾರಿ ಆಗಿರ್ತಾವ್ರಿ, ಅವನ್ನ ತಿಂದು ನೋಡಾಕ. ಇದನ್ನ ನೋಡ್ರಿ, ಅದಕ್ಕೆ ಏನು ಬೇಕನ್ನೋದನ್ನು ಈಗ ಇಂಗ್ರೀಡಿಯೆಂಟ್ಸ. ರವೆ ಚಿರೋಟಿ ರವೆ ತೊಗೋಬೋದು ಅಥವಾ ಸಣ್ಣ ರವೆ ತೊಗೊಂಡೆ ನಾನು ರೀ, ಉಂಡಿ ರವೆ. ಈಗ ತುಪ್ಪ ತೊಗೊಂಡೈತಿ, ಸಕ್ಕರೆ ತೊಗೊಂಡೈತಿ, ಅದಕ್ಕೆ ಸ್ವಲ್ಪ ಏಲಕ್ಕಿ ಬೇಕಾಗ್ತತ್ರಿ. ಏಲಕ್ಕಿನೂ ತೊಗೊಂಡೈತಿ, ಒಣ ದ್ರಾಕ್ಷಿ ತೊಗೊಂಡೈತಿ. ಈಗ ಏಲಕ್ಕಿ ಒಂದು ಇದ್ರಾಗ ಹಾಕಿ ಕುಟ್ಕೊಂಡು ಪುಡಿ ಮಾಡ್ಕೋಬೇಕ್ರಿ. ಫಸ್ಟ್ ಇದು ಏಲಕ್ಕಿಯನ್ನು ಕುಟ್ಕೊಂಡು ಪುಡಿ ಮಾಡ್ಕೊಳಕ್ತೈತಿ.
ಈ ಥರ ಎಲ್ಲ ಪುಡಿ ಮಾಡಿಕೊಂಡು ಇಟ್ಕೊಂಡು ನೋಡಿರಿ, ಈಗ ಏಲಕ್ಕಿ ಎಲ್ಲ ಸುರ್ಕೊಂಡು, ನೀವು ಏಲಕ್ಕಿ ಒಂದು 6ರಿಂದ 8 ಹಾಕ್ಬೋದು ರೀ. ಒಂದು ಕಪ್ ರವೆ ತೊಗೊಂಡಿವಲ್ರಿ, ಈಗ ಅಷ್ಟು ಏಲಕ್ಕಿ ತೊಗೊಂಡು ಹಾಕ್ಬೇಕ್ರಿ ಅದು. ಈಗ ಇದು ಏಲಕ್ಕಿ ಎಲ್ಲ ಸಣ್ಣ ಮಾಡಾಗ್ತದೆ. ಈ ಥರ ಎಲ್ಲ ಕುಟ್ಟಿ ಸಣ್ಣ ಮಾಡ್ಕೋಬೇಕ್ರಿ. ಏಲಕ್ಕಿ ಪುಡಿ ಇಟ್ಕೊಂಡು ಈಗ ಒಂದು ಬಾಣಲಿಗೆ ತುಪ್ಪ ಹಾಕಿ, ಈಗ ತುಪ್ಪ ಹಾಕ್ಕೊಳಾಗತ್ತೈತಿ. ಈ ತುಪ್ಪ ಹಾಕಿ ನಾವು ಎಷ್ಟು ರವೆ ತೊಗೊಂಡಿವಲ್ರಿ ಅದನ್ನು ಇದ್ರ ಹಾಕ್ಬೇಕಾಕತಿ. ಫಸ್ಟ್ ತುಪ್ಪ ಕಾಯನ ಈಗ ತುಪ್ಪ ಎಲ್ಲ ಇದನ್ನು ಕರಗೈತ್ರಿ. ಈಗ ಏನು ಮಾಡ್ಬೇಕಂದ್ರೆ ಒಂದು ಕಪ್ ರವೆ ತೊಗೊಂಡೈತಲ್ರಿ ಅದನ್ನು ಹಾಕ್ಕೋಬೇಕು. ಈಗ ಹಾಕ್ಕೊಂಡು ಅದನ್ನು ತುಪ್ಪದಾಗ ಚೆಂದಂಗೆ ಹುರ್ಕೋಬೇಕ್ರಿ. ಈಗ ನೋಡ್ರಿ ಹುರಿತೈತೆ. ಅವು ರವೆ ಹುರಿದ ಭಾಳ ಇಂಪಾರ್ಟೆಂಟ್ ರೀ. ಇದ್ರಾಗ ರವಾದ ಉಂಡೆ ಬೆಸ್ಟ್ ಆಗ್ಬೇಕಾದ್ರೆ ರವೆ ಹುರಿದು ಪಾಕ ಇಂಪಾರ್ಟೆಂಟ್ ಇರ್ತೈತೆ ರೀ. ಈಗ ರವೆ ನಾನು ಹುರ್ಕೊಳಕ್ತೀನಿ, ಅದು ಅಳ್ಳಾಗ್ಬೇಕು ರೀ ರವೆ. ಒಂಥರ ಈಗ ತುಪ್ಪದಾಗ ಈಗ ಹುರಿ ಆಗ್ತೈತೆ ನೋಡ್ರಿ. ಈ ಥರ ಎಲ್ಲ ಹುರ್ಕೊಂಡು ರವೆ ಒಂದು ಇದು ಹುರಿದಿಟ್ಟಿದ್ದು ರವಾಕ್ಕೆ ಅದನ್ನ ಬೇರೆ ಕಡೆ ತಕ್ಕೊಂಡು ಈಗ ಇದನ್ನು ಮಾಡ್ಕೋಬೇಕ್ರಿ. ಸಕ್ಕರೆ ಹಾಕ್ಕೋಬೇಕು, ಪಾಕ ಮಾಡ್ಕೋಬೇಕಲ್ರಿ. ಅದಕ್ಕೆ ಸಕ್ಕರೆ ಪಾಕ ಮಾಡ್ಕೊಳಾಗ್ತೈತೆ ರೀ. ಈಗ ಅಷ್ಟ ಒಂದು ಕಪ್ ರವೆ ತೊಗೊಂಡಿದ್ದೀವಲ್ರಿ, 1 ಕಪ್ ಸಕ್ಕರೆ ಹಾಕ್ಕೊಂಡೈತ್ರಿ. ನೀವು ಕಡಿಮೆ ಬೇಕಾದರೂ ಹಾಕ್ಕೋಬೋದು ರೀ, ಹೆಚ್ಚು ಬೇಕಾದರೂ ಹಾಕ್ಕೋಬೋದು. ನಾ ಈಗ 1 ಕಪ್ಪಿಗೆ ಸಮ ಪ್ರಮಾಣದಾಗ ತೊಗೊಂಡೇನಿ ರೀ. ಅದಕ್ಕೆ ಒಂಚೂರು ನೀರು ಹಾಕೇನಿ, 1/3 ನೀರು ಹಾಕ್ಬೇಕ್ರಿ. ಆಗ ಎಷ್ಟು ಸಕ್ಕರೆ ಇರ್ತೈತಲ್ರಿ ಅದ್ರ 1/3 ನೀರು ಹಾಕ್ಕೊಂಡು ಈಗ ಪಾಕ ಮಾಡ್ಕೊಳಕ್ತೈತಿ. ಇದು ಒಂದೇಳೆ ಪಾಕ ಬರ್ಬೇಕ್ರಿ. ಈ ಥರ ಎಲ್ಲ ಕುದ್ದ ಪಾಕ ಬರ್ತೈತೆ ನೋಡ್ರಿ. ಅದು ತೋರಿಸ್ತೀನಿ ನಿಮ್ಗೆ ಪಾಕ ಬಂದಿದ್ದು ನೋಡ್ರಿ. ಈಗ ಕುದಿಯಾಕತ್ತದು, ಇನ್ನೂ ಬಂದಿಲ್ಲ ರೀ ಅದು ಪಾಕ. ನಾ ಬಂದ ತಕ್ಷಣ ಅದನ್ನ ಸ್ಟೋವ್ ಆಫ್ ಮಾಡ್ಬೇಕು. ಈಗ ನೋಡ್ರಿ ಒಂದೇಳೆ ಪಾಕ ಬಂದೈತಿ. ಸ್ಟೋವ್ ಆಫ್ ಮಾಡಿ ಆ ರವೆ ಹುರ್ಕೊಂಡಿರ್ತೀವಲ್ರಿ ಚೆನ್ನಾಗಿ, ಆ ರವೆಯನ್ನು ತೊಗೊಂಡು ಇದ್ರೊಳಗೆ ಹಾಕ್ಬೇಕು. ರವೆ ಎಲ್ಲ ಇದ್ರೊಳಗೆ ಹಾಕ್ಕೊಂಬಿಡ್ಬೇಕು ಪಾಕದಾಗ. ನೋಡಿರಿ ಈ ಥರ ಎಲ್ಲ ರವೆ ಹಾಕ್ಕೊಂಡೇ ಇದನ್ನೇನು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಬೇಕು. ಈಗ ರವೆ ಎಲ್ಲ ಇದ್ರಾಗ ಹಾಕ್ಕೊಂಡು ಆ ಪಾಕದಾಗ ರವೆಯನ್ನು ಮಿಕ್ಸ್ ಮಾಡ್ಬೇಕು. ನೋಡಿರಿ ಈ ಥರ ಬರ್ತೈತೆ ನೋಡ್ರಿ. ಅದು ಒಂದೇಳೆ ಪಾಕ ಇರಬೇಕು. ಅಷ್ಟು ನೀರು ತೊಗೊಂಡಿರ್ಬೇಕು 1/3 ರೀ. ಈಗ ಪಾಕದಾಗ ರವೆ ಹಾಕಿ ಇದನ್ನು ಮಾಡಾಕ್ತೈತೆ ರೀ. ಇದು ಗಟ್ಟಿ ಹಾಕೋತ ಬರ್ತೈತಿ. ಇದು ಇಷ್ಟ ಇದ್ದಾಗನ ಬಿಟ್ಟು ಬಿಡ್ಬೇಕ್ರಿ. ಇದನ್ನ ಬಿಟ್ಬಿಟ್ಟು ಒಂದು ಉಂಡೆ ಹದಕ್ಕೆ ಬರ್ತೈತೆ ಅದು. ಈಗ ನೋಡಿರಿ ಇದನ್ನು ಮಾಡಿದ್ನೀಗ ಈ ಥರ ಇದಕ್ಕೆ ಈಗ ಏಲಕ್ಕಿ ಪುಡಿ ಹಾಕ್ಕೊಳಕ್ತಾನೆ. ಅದು ಆರಿಂದ್ರಿ ತೊಗೊಳಕ್ತಾನೆ ರೀ. ಒಂದು 20 ನಿಮಿಷ ಆರಕ್ಕೆ ಬಿಡ್ಬೇಕು ರೀ. ಆಮೇಲೆ ಈಗ ಏಲಕ್ಕಿ ಪುಡಿ ಹಾಕ್ಕೊಂಡು ಇದನ್ನೀಗ ಉಂಡೆ ಕಟ್ಕೊಳಕ್ತಾನೆ ರೀ. ಉಂಡಿಗೆ ನಾವು ಕೇರ್ ಬೀಜನ್ನು ಹಾಕ್ಕೊಳಕ್ತಾನೆ ರೀ, ಅದೊಂದು ಪೀಸ. ಮತ್ತು ಡ್ರೈ ಫ್ರೂಟ್ಸ್ ನೀವು ಬೇಕಾದರೂ ಹಾಕ್ಕೋಬೋದು ರೀ. ನಾ ಈಗ ಏನು ಮಾಡೇನೆ ಅಂದ್ರೆ ಒಣ ದ್ರಾಕ್ಷಿ ಕೇರ್ ಬೀಜ ಹಚ್ಚಾಕತ್ತಾನೆ ನೋಡಿರಿ. ಈ ಥರ ಎಲ್ಲ ಹಿಂಗೆ ಉಂಡೆ ಕಟ್ಕೋಬೇಕ್ರಿ. ಅದು ಉಂಡೆ ಹದಕ್ಕೆ ಬಂದೈತಲ್ರಿ. ಈಗೆಲ್ಲ ಒಣ ದ್ರಾಕ್ಷಿ ಹಚ್ಚೋದು ಮತ್ತು ಅದಕ್ಕೆ ಕೇರ್ ಬೀಜ ಹಚ್ಚೋದು. ನೀವು ಬೇಕಾದ ಮತ್ತು ಬೇರೆ ಏನಾರ ಡ್ರೈ ಫ್ರೂಟ್ಸ್ ಹಾಕ್ತಿದ್ರು ಹಾಕ್ಬೋದು ರೀ. ಈಗೆಲ್ಲ ಥರ ಈಗ ರವೆ ಈಗ ಚೆನ್ನಾಗಿ ಹುರಿದಿದ್ರಿಂದ ಅದೇ ಇದು ರೀ. ಇದ್ರೊಳಗೆ ರವೆ ಉಂಡೆ ಒಳಗೆ ರವೆ ಚೆನ್ನಾಗಿ ಹುರಿಬೇಕು ನೋಡ್ರಿ. ಅದು ಒಂದೇಳೆ ಪಾಕ ತೊಗೋಬೇಕ್ರಿ ಅಷ್ಟೇ, ಮತ್ತೇನು ಇರೋದಿಲ್ಲ ರೀ ಅದ್ರಾಗ. ಈಗ ನೋಡಿರಿ ಈ ಥರ ಉಂಡೆ ಬರ್ತಾವೆ. ರವೆ ಉಂಡೆ ತಿನ್ನೋಕ್ಕೂ ಭಾಳ ಚಲೋ ಇರ್ತಾವೆ ರೀ. ನೋಡಿರಿ ಈ ಥರ ಎಲ್ಲ ಉಂಡೆ ಕಟ್ಕೊಳಕ್ತಾನೆ. ಒಣ ದ್ರಾಕ್ಷಿ ಒಂದು ಹಚ್ಚಾಕತ್ತಾನೆ ರೀ, ಒಂದಿಷ್ಟು ಕೇರ್ ಬೀಜ ಹಚ್ಚಿ ಹಿಂಗೆ ಉಂಡೆ ಮಾಡ್ಕೊಳಕತ್ತೈತೆ ರೀ. ಇದು ರವೆ ಉಂಡೆ ಪಂಚಮಿ ಹಬ್ಬಕ್ಕಂದ್ರೆ ಭಾರಿ ಸ್ಪೆಷಲ್ ರೀ. ಎಲ್ಲರೂ ಅವಾಗ ಮೊದಲು ರವೆ ಉಂಡೆ ಮಾಡಿದ್ರನ ಹಬ್ಬ ಹತ್ತಿದ್ರು. ಅದಕ್ಕೆ ನಾನು ರವೆ ಉಂಡೆ ಮಾಡಿ ತೋರ್ಸಾಕತ್ತೈತಿ. ಈಗ ನೋಡಿರಿ ಬೆಸ್ಟ್ ಆಗಿರ್ತಾವ್ರಿ ರವೆ ಉಂಡೆ ಅಂದ್ರೆ. ಈಗ ನೋಡಿರಿ ಈ ಥರ ಉಂಡೆ ಕಟ್ಕೊಳಕ್ತಾನೆ. ಮತ್ತು ತುಪ್ಪ ಹಾಕಿರ್ತೈತಲ್ರಿ, ಈಗೆಲ್ಲ ನೀಟಂಗೆ ಬರ್ತಾವೆ. ಒಣ ದ್ರಾಕ್ಷಿ ಹಚ್ಚೋದ್ರಿ. ಆಮೇಲೆ ಇದನ್ನು ಮಾಡೋದು. ಈಗ ಉಂಡೆ ರೆಡಿ ಆಗಾಕತ್ತಾವ್ರಿ ರವೆ ಉಂಡೆ. ತಿನ್ನೋಕ್ಕೂ ಫಸ್ಟ್ ಕ್ಲಾಸ್ ಇರ್ತಾವ್ರಿ.
ಅದು ಹದ ಬಂದಿತ್ತಂದ್ರೆ ಭಾಳ ಟೇಸ್ಟ್ ಬರ್ತಾವ್ರಿ. ನೋಡಿರಿ ಈಗ ಉಂಡೆ ರೆಡಿ ಆಗತ್ತವೆ, ರವೆ ಉಂಡೆ ರೆಡಿ ಆಗತ್ತವ್ರಿ. ನಿಮಗೂ ಲೈಕ್ ಆದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ ಈ ಥರ ಎಲ್ಲ ಉಂಡೆ ಪೂರ ಕಟ್ಕೋಬೇಕ್ರಿ. ಅದನ್ನ ಹೆಂಗೆ ಬಂದಾವೆ ನೋಡಿರಿ ತೋರಿಸ್ತೀನಿ ನಾನು. ಉಂಡೆನ ನೋಡಿರಿ ಹೆಂಗೆ ಬಂದವು. ಸ್ಪೆಷಲ್ ಆಗಿರುವಂಥ ರವಾದ ಉಂಡೆ ರೀ ಇವು. ಒಂಥರ ಹಬ್ಬಕ್ಕೆ ರೀ, ಈ ಪಂಚಮಿ ಹಬ್ಬಕ್ಕೆ ರವಾದ ಉಂಡೆ ಇರಲಿಲ್ಲ ಅಂದ್ರೆ ಹಬ್ಬನ ಅನ್ಸಲ್ಲತ್ತಾರಲ್ರಿ, ಹಂಗೆ ಮೊದಲಿನವರು. ಅದಕ್ಕೆ ನಾನು ರವಾದ ಉಂಡೆನ ಮಾಡಿ ತೋರ್ಸಾಕತ್ತೇನೆ. ನೋಡಿರಿ ಈ ಥರ ಬರ್ತಾವೆ ನೋಡಿರಿ. ಅದೇ ಈ ಥರ ಒತ್ತಿ ಮಾಡ್ಬೇಕು ರೀ ಇವನ್ನ ಸ್ವಲ್ಪ. ನೋಡಿರಿ ಹೆಂಗೆ ಬರ್ತಾವೆ ಈ ಥರ. ರವೆ, ಸಕ್ಕರೆ, ಡ್ರೈ ಫ್ರೂಟ್ಸ್ ಬಿಟ್ಟರೆ ಮತ್ತು ಇದ್ರಾಗ ತುಪ್ಪ ಹಾಕಿದ್ರೆ ಏಲಕ್ಕಿ ಪೌಡ್ರ್ ಒಂದು ಇರ್ತೈತೆ ರೀ, ಮತ್ತೇನು ಇರೋದಿಲ್ಲ ಇದ್ರಾಗ. ಈ ಭಾರಿ ಸಿಂಪಲ್ ಆಗಿರುವಂಥ ಟೇಸ್ಟಿಯಾಗಿರುವಂಥ ಉಂಡಿರ್ತಾವ್ರಿ ಇವು. ನೋಡಿರಿ ಮಾಡಾಕ್ತೈತೆ ಈಗ. ಈಗ ಪೂರ್ತಿಯಾಗಿ ರವೆ ಉಂಡೆ ಮಾಡಿದ್ದನ್ನು ನಿಮಗೆ ತೋರಿಸ್ತೇವೆ ರೀ. ಈ ಥರ ಉಂಡೆಗಳನ್ನ ಮಾಡೋದು ನೋಡಿರಿ. ಒಣ ದ್ರಾಕ್ಷಿ ಹಚ್ಚಿದ್ರೆ ಮತ್ತೇನಿಲ್ಲರಿ, ಅದಕ್ಕೆ ಡ್ರೈ ಫ್ರೂಟ್ಸ್ ಬೇಕಾದ್ರೆ ಬೇರೆದು ಹಾಕೋಬೋದು. ನೋಡಿರಿ ಈ ಥರ ಬರಾಕ್ತೈತೆ ನೋಡಿರಿ. ಈ ಥರ ಒತ್ತಿ ಮಾಡೋದ್ರಿಂದ ಉಂಡೆ ಮೇಲೆ ಒಂದು ಕಲರ್ ಬರ್ತೈತೆ ರೀ ಅದಕ್ಕೆ ಉಂಡೆಗೆ. ಈಗ ರವೆ. ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಬಾದಾಮ್ ಪುರಿ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ಬಾದಾಮ್ ಪುರಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಭಾಳ ಚೆನ್ನಾಗಿ ಬರ್ತೈತಿ. ಇದು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ತಿನ್ನಕ್ಕೆ ಟೇಸ್ಟ್ ಇರ್ತೈತಿ. ಗೋಧಿ ಹಿಟ್ಟು ತೊಗೊಂಡೇನೆ ಅದಕ್ಕೆ. ಇದು ಕಪ್ನಷ್ಟು ಇಷ್ಟು ಗೋಧಿ ಹಿಟ್ಟು ಹಾಕ್ಕೊಳಕತ್ತಾನೆ ನಾನು. ಇದನ್ನ ತೊಗೊಂಡೆ ನೋಡ್ರಿ. ಇಷ್ಟು ಗೋಧಿ ಹಿಟ್ಟನ್ನು ಗೋಧಿ ಹಿಟ್ಟಲ್ಲೇ ಮಾಡಿದ್ರೆ ಟೇಸ್ಟ್ ಬರ್ತಾವೆ. ಈಗ ಗೋಧಿ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಪುಡಿನೂ ಬೇಕಾಕತ್ತೆ. ಅದಕ್ಕೆ ಅರಿಶಿನ ಪುಡಿ ತೊಗೊಂಡೈತಿ. ಒಂದು ಸ್ವಲ್ಪ ಸಕ್ಕರೆ ಪಾಕ ಮಾಡ್ಕೊಳಕ್ಕೆ ಸಕ್ಕರೆ ಬೇಕಾಕತಿ. ಈಗೆಲ್ಲ ಅದನ್ನ ಗೋಧಿ ಹಿಟ್ಟಿಗೆ ಉಪ್ಪದು ಹಾಕಿ ನಾದ್ಕೊಂಡನಿದ್ನ ಗೋಧಿ ಹಿಟ್ಟಿಗೆ ಅರಿಶಿನ ಪುಡಿ ಹಾಕ್ಕೊಂಡ ಈ ಥರ ಬರ್ತೈತೆ. ಅದು ಹಿಟ್ಟನ್ನು ನೆನೆಯೋಕ್ಕೆ ರೆಸ್ಟ್ ಮಾಡೋಕೆ ಇಟ್ಟು ಒಂದು 10 ನಿಮಿಷ ಇಟ್ಟು ಇದನ್ನ ತೊಗೊಂಡೆ ನಾನು. ಇವನ್ನೆಲ್ಲ ಉಳ್ಳಿ ಮಾಡ್ಕೊಳಕ್ತಾನೆ. ಈಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಈಗ ನೋಡ್ರಿ ಇವೆಲ್ಲ ಎಷ್ಟು ಮೃದುವಾಗಿರ್ತೈತೆ. ಅದು ಹಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಸಿದ್ರೆ ಏನೂ ಇಲ್ಲ, ಅದು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಬೇಕದನ್ನ. ಈಗ ನೋಡ್ರಿ ಪುರಿಗೆ ಅಂಥೇಳಿ ಎಲ್ಲ ಬಾದಾಮ್ ಪುರಿಗೆ ನಾನು ಎಲ್ಲ ಈ ಉಂಡೆಗಳನ್ನಾಗಿ ಮಾಡಿಟ್ಕೊಂಡು ಅವನ್ನ ಲಟ್ಸೋದು ಹೆಂಗೆ ಅನ್ನೋದು ತೋರಿಸ್ತೀನಿ. ಈಗ ಇವನ್ನಷ್ಟು ಏನು ಮಾಡೀನಿ, ಅದು ಒಂದೇ ಸಮ ಬರ್ಬೇಕಂಥೇಳಿ ಈ ಥರ ಕಟ್ ಮಾಡಿಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳಕ್ತಾನೆ. ಇವು ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಾವೆ. ಹಿಟ್ಟು ಮೃದುವಾಗಿರ್ಬೇಕದು, ಬೆಸ್ಟ್ ಆಗಿರ್ಬೇಕದು ಹಿಟ್ಟು. ಈಗ ಹಿಂಗೆ ಮಾಡಿಟ್ಕೊಂಡು ಎಲ್ಲನೂ ಹಿಂಗೆ ಮಾಡಿಟ್ಕೊಂಡು ಅವನ್ನ ಚಪಾತಿ ಪೂರಿ ಥರ ಲಟ್ಟಿಸ್ಬೇಕಲ್ರಿ, ಅದಕ್ಕೆ ಹಿಂಗೆಲ್ಲ ಚೆಂದಂಗೆ ಮಾಡಿಟ್ಕೋಬೇಕಂತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಇವನ್ನೆಲ್ಲ ಮಾಡಿದ್ದು ನೀವು ನೋಡ್ರಿ ಈಗೆಲ್ಲ ನೀವು ಮಾಡಿ ನೋಡ್ರಿ. ಇವೆಲ್ಲ ಹಬ್ಬಕ್ಕೆ ಯಾರು ಮನೆಗೆ ಬಂದ್ರೆ ಸ್ವೀಟ್ ಇಲ್ಪ ಅಂದ್ರೆ ಅದೇ ಗೋಧಿ ಹಿಟ್ಟಿಂದನೇ ಚಪಾತಿಗೂ ನಾದಿರ್ತೇವೆ. ಇದನ್ನು ಒಂದು ಸ್ವಲ್ಪ ಆಯಿಲ್ ಹಾಕೊಂಡು ನಾದ್ಬೋದು, ಹಂಗನೂ ನಾದ್ಬೋದು. ಹಿಂಗೆ ನಾದಿದ್ದನ್ನು ಪುರಿಗತೆ ಮಾಡಿ ಸ್ವೀಟೂ ಒಂದಾಗತ್ತೆ, ಅದು ಕ್ರಿಸ್ಪಿನೂ ಬರ್ತಾವೆ, ಮಸ್ತಾಗಿರ್ತೈತಿ. ಇದು ಊಟನ ರೆಡಿ ಆಗಿಬಿಡ್ತೈತಿ. ಈಗ ನೋಡ್ರಿ ಚಪಾತಿ ಹಿಟ್ಟನ್ನಂಥದ್ದು ಇರ್ತೈತಿಲ್ರಿ ಇದು. ಈಗ ಒಂದಿಷ್ಟು ಪೂರಿಗತೆ ಲಟ್ಟಿಸಿ ಅವನ್ನ ಈ ಥರ ಮಡ್ಸೋದು ಬಾದಾಮ್ ಪುರಿ ಮಾಡೋಕೆ. ಈಗ ಮಡ್ಸೋದು ಹೆಂಗನೋ ತೋರಿಸ್ಕೊಡ್ತೀನಿ ನೋಡಿ ನಾನು. ಇಷ್ಟು ಈಗ ಲಟ್ಸೋದು ಆತಲ್ರಿ. ಈಗ ತೆಳ್ಳಗೆ ಎಲ್ಲ ಕಡೆನೂ ದಪ್ಪ ಇರಬಾರ್ದದು, ಎಲ್ಲ ಕಡೆನೂ ಲಟ್ಟಿಸಿ ಹಿಂಗೆ ಇದು ಒಂದು ಕಡೆ ಮಡಿಸಿ ಈ ಕಡೆ ಒಂದು ಮಡಿಸಿದ್ರೆ ನೋಡ್ರಿ ಅವೆಲ್ಲ ಪದರ ಹಿಂಗೆ ಇರ್ಬೇಕವು. ಈಗ ಏನು ಮಾಡೋದು, ಒಂಚೂರು ಇಲ್ಲೇ ಲಟ್ಟಿಸ್ಕೊಂಬಿಡೋದು. ಲಟ್ಟಿಸ್ಕೊಂಬಿಟ್ರೆ ಇವು ನೋಡ್ರಿ ಹೆಂಗೆ ಇದನ್ನಾಗ್ತಾವೆ. ನಿಮ್ಗೆ ತೋರಿಸ್ತೀನಿ ಹೆಂಗೆ ಬಂದಿರ್ತೈತೆ ಅಂತೇಳಿ. ಹಿಂಗೆ ಬಂದಾವೆ ನೋಡ್ರಿ.
ಒಳಗೆಲ್ಲ ಹಿಂಗೆ ಪದರ ಬಂದಿರ್ತಾವೆ. ಅದಕ್ಕೆ ನಾವು ಏನು ಮಾಡೋದು, ಇನ್ನೊಂದು ಉಳ್ಳಿನ ತೊಗೊಂಡ್ರು ಅಷ್ಟೇ, ಅದು ಪುರಿಗತ್ತೆ ಮಾಡೋದು, ಹಿಂಗೆ ಮಡಿಸೋದು. ಅದು ಈಗ ಹಿಟ್ಟು ಹಚ್ಚಿ ಲಟ್ಟಿಸ್ರಿ, ನೀವು ಹಿಟ್ಟು ಹಚ್ಚಿ ಬರೋಬ್ಬರಿ ಪುರಿ ಹಂಗೆ ಲಟ್ಟಿಸ್ರಿ. ಈಗ ನೋಡಿರಿ ಪುರಿ ಥರ ಆತಿಲ್ಲ ರೀ. ಅದು ಭಾಳ ಫಾಸ್ಟ್ ಆಗ್ತೈತಿ ಮತ್ತು ಜಲ್ದಿನೂ ಆಗ್ತೈತಿ, ಒಂದು ಸ್ವೀಟ್ ಅನ್ನೋದು ಆಗ್ತೈತಿ. ಅಗದಿ ಟೇಸ್ಟಿ ಇದ್ರೆ ಇದು ಪಾಕ್ನಾಗ ಇದ್ದಿರ್ತೀವಲ್ಲ ರೀ, ಭಾಳ ಕ್ರಿಸ್ಪಿನೂ ಬಂದಿರ್ತಾವೆ, ಬೇಗನೂ ಆಗ್ತೈತಿ. ನೋಡಿ ಇಷ್ಟು ಮಾಡೋದು. ಇದೊಂಚೂರು ಹಿಂಗೆ ತಿಳ್ಕೊಬೇಕಾದ್ರೆ ಮತ್ತು ಇಲ್ಲಿ ಒಳಗೆ ಎಲ್ಲ ಪದರೂ ಹಂಗೆ ಇರ್ತಾವೆ ನೋಡಿ, ಹಿಂಗೆಲ್ಲ ಬಂದಿರ್ತಾವೆ. ಇವು ಕರ್ದು ಕೂಡಲೇ ಭಾಳ ಟೇಸ್ಟ್ ಬರ್ತಾವೆ. ಈಗ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳ್ಳೋದು ಹೆಂಗನೋ ತೋರಿಸ್ಕೊಡಾಕ್ತಾನೆ ನಾನು. ತೆಳಗೆ ಲಟ್ಟಿಸ್ರಿ ಅಂದ್ರೆ ಅದು ಚಂದ ಬರ್ತಾವೆ. ಪೂರಿ ಥರನೇ ಲಟ್ಟಿಸ್ರಿ, ತೆಳಗೆ ಒಂಚೂರು ಲಟ್ಟಿಸ್ರಿ. ಈಗ ಇದನ್ನು ಈ ಕಡೆ ಮಡ್ಚ್ಬೇಕು. ಮಡ್ಚಿ ಈ ಕಡೆ ಒಂದು ಮಡ್ಚಿ ಒಂಚೂರು ನಡುವು ಅದನ್ನ ಇದನ್ನು ಲಟ್ಟಿಸ್ಕೋಬೇಕು. ಅದನ್ನ ಹಿಂಗೆ ಆಗ್ತಾವೆ ನೋಡಿರಿ. ಹೆಂಗೆ ತೋರಿಸ್ಲಿ ನಿಮ್ಗೆ, ಇಲ್ಲಿ ನೋಡಿರಿ ಬಂದಿರ್ತದೆ ನೋಡಿ, ಹಿಂಗೆ ಆಗ್ತಾವೆ. ಇದೇ ಥರನ ನೀವು ಎಲ್ಲವನ್ನು ಮಾಡಿಟ್ಕೊಂಡು ಈಗ ಭಾಳಕ್ಕೆ ಒಂದು ಸ್ವಲ್ಪ ಕರಿ ಮುಂದಾಗೂ ಚೆಂದಾಗ ಕ್ರಿಸ್ಪಿಯಾಗಂಗೆ ಕರೀರಿ. ಅವು ಆಮೇಲೆ ಪಾಕ್ನಾಗ ಎದ್ಬೇಕಾಗ್ತೈತಿ ನೋಡಿ. ಈಗ ಎಷ್ಟು ಚೆನ್ನಾಗಿ ಬರಾಕ್ತಾವೆ ನೋಡಿ. ಹಿಟ್ಟು ಮೃದುವಾಗಿ ನೆನಿಬೇಕು ಅಂದ್ರೆ ಅದು ಚೆಂದಂಗೆ ಬರ್ತಾವೆ. ಇನ್ನೂ ಅಂಟ್ಕೋಬಾರ್ದು ಅದು. ಈಗ ನೋಡಿರಿ ಪದ್ರ ಎಲ್ಲ ತೋರಿಸಿ ನಿಮ್ಗೆ ಹೆಂಗೆ ಬಂದಾವು, ಹಿಂಗೆ ಬರ್ತಾವೆ ನಾವು. ಇದೇ ಥರ ಹಿಂಗೆ ಮಾಡಿಟ್ಕೋಬೇಕ್ರಿ ಎಲ್ಲ. ಹಿಟ್ಟು ಹಚ್ಚಿ ಹಿಂಗೆ ಮಾಡ್ಬೇಕು. ಈಗ ನೋಡ್ರಿ ಎಷ್ಟು ಚಂದ ಆಯ್ತು, ಎಲ್ಲ ಕಡೆನೂ ತೆಳ್ಳಗೆ ಆಗ್ತತೆ. ಇದನ್ನು ಹಿಂಗೆ ಮಡಿಚೆ ಈ ಕಡೆನೂ ಮಡಿಚೆ ಒಂಚೂರು ತಿಳ್ಕೊಬೇಕು. ತಿಳ್ಕೊಳ್ಳೋದು ಹುಷಾರಾಗಿ ತಿಳ್ಕೊರಿ, ಯಾಕಂದ್ರೆ ಇವೆಲ್ಲ ಪದರಗಳು ಅದ್ರೊಳಗೆ ಮುಚ್ಚಿ ಹಾಕ್ಬಾರ್ದು. ನೋಡಿರಿ ಹಿಂಗೆಲ್ಲ ಬರ್ತಾವೆ, ಇಲ್ಲೈತೆ ನೋಡಿ ಹಿಂಗೆಲ್ಲ ಬರ್ತಾವೆ. ಅದಕ್ಕೆ ನಾನೀಗ ಸಕ್ಕರೆ ಪಾಕ ಮಾಡ್ಕೊಳಕ್ತಾನೆ. ಇಲ್ಲೇ ಒಂದು ಬೌಲ್ನಾಗ ಸಕ್ಕರೆ ಹಾಕ್ಕೊಳಕ್ತಾನೆ. ಪಾಕ ಮಾಡ್ಕೋಬೇಕ್ರಿ. ಅದನ್ನ ಸಕ್ಕರೆ ಪಾಕನಾಗ ಇದನ್ನು ಮಾಡೋದಿರ್ತೈತಿ. ಈಗ ನಾನು 1.5 ಅಷ್ಟು ಸಕ್ಕರೆ ತೊಗೊಂಡನಿ. ಅದಕ್ಕೆ ಸೇಮ್ ನೀರು ಹಾಕ್ತೀನಿ. ಈಗ ಅದರಷ್ಟ ನೀರು ಹಾಕ್ನು ನೋಡ್ರಿ. ಈಗ ಅದರಷ್ಟ ನೀರು ಹಾಕಿ ಅದನ್ನೇನು ಮಾಡಬೇಕು, ತಿರುಗಿಸಿ ಒಂದೇಳೆ ಪಾಕ ಮಾಡ್ಕೋಬೇಕು. ಅವನಂತೂ ಎಲ್ಲ ಮಾಡಿಟ್ಟತಿ. ಈಗ ಎಲ್ಲವನ್ನು ಲಟ್ಟಿಸಿಟ್ಕೊಂಡೆವು. ಇದು ಸಕ್ಕರೆ ಕರಗಿ ಪಾಕ ಆದ ನಂತರ ಇದು ನೋಡ್ರಿ ಪಾಕ ಹಿಂಗೆ ಬರ್ಬೇಕದು. ಒಂದೇಳೆ ಪಾಕ ಬರ್ಬೇಕ್ರಿ. ಭಾಳ ಚಂದ ಬಂತಂದ್ರೆ ಪಾಕ ಅವು ಟೇಸ್ಟ್ ಬರ್ತಾವೆ. ಈಗ ಏಲಕ್ಕಿ ಪುಡಿ ಹಾಕೊಳಕ್ತಾನೆ ನಾನು. ಏಲಕ್ಕಿ ಪುಡಿನೂ ಇದಕ್ಕೆ ಭಾಳ ಚಂದ ಘಮ ಬರ್ತೈತಿ. ಇದು ಅದಕ್ಕೆ ಹಾಕ್ತಾರೆ. ಯಾವುದೇ ನೀವು ಸಕ್ಕರೆ ಐಟಮ್ ಮಾಡಲಿ, ಬೆಲ್ಲದ ಐಟಮ್ ಮಾಡಲಿ, ಸ್ವೀಟ್ ಮಾಡಿದ್ರೆ ಒಂಚೂರು ಏಲಕ್ಕಿ ಹಾಕೋದಿದ್ರೆ ಹಾಕಿಬಿಟ್ರಿ ಭಾರಿ ಬರ್ತಾವ್ರಿ ಅವು ನೋಡಿ. ಈಗೆಲ್ಲ ಇದು ಕೈಗೆ ಹಿಂಗೆ ಒಂದೇಳೆ ಪಾಕ ಅಂತೇಳಿ ಗೊತ್ತಾಗ್ಬೇಕು. ಇದರಿಂದ ಪಾಕನ ನೋಡೋಣ. ಇವನೇ ಕರೆದ ಇವೆಲ್ಲ ಕರಿಯಾಕತ್ತಾನ. ಈಗ ಎಣ್ಣೆ ಕಾಯ್ದತಿ. ನೋಡ್ರಿ ಇವೆಲ್ಲ ಎಣ್ಣೆಯಾಗ ಕರೆದ ಸ್ವಲ್ಪ ಕ್ರಿಸ್ಪಿಯಾಗವಂಗೆ ಕರಿಬೇಕ್ರಿ. ಚೆಂದಂಗೆ ಎಣ್ಣೆ ಇಟ್ಕೊಂಡು ಒಂದೇ ಸಮ ಕಾಸ್ಕೊಂಡು ಈಗ ಇವೆಲ್ಲ ಕ್ರಿಸ್ಪಿಯಾಗಂಗೆ ಕರಿತೀನಿ. ಇವೆಲ್ಲ ಬಣ್ಣ ಬರಾಕ್ತಾವೆ ನೋಡ್ರಿ. ಬಣ್ಣ ಬರಾಕ್ತಾವೆ ಮತ್ತು ಅದೇನು ಪದ್ರ ಆಗಾಕ್ತಾವೆ ನೋಡ್ರಿ. ಹಿಂಗೆಲ್ಲ ಆಗ್ತಾವೆ ನೋಡ್ರಿ. ಇವನ್ನ ಪಾಕ್ನಾಗ ಇದ್ದಿದ್ರೆ ಭಾರಿ ಟೇಸ್ಟ್ ಬರ್ತಾವೆ. ಇದು ಅದೇ ಭಾರಿ ಫಾಸ್ಟಾಗಿ ಮಾಡುವಂಥ ಒಂದು ಸ್ವೀಟ್ ಅಲ್ರಿ. ನೀವು ಮಾಡಲೇಬೇಕಿದೆ. ಯಾಕಂದ್ರೆ ಯಾರಾದರೂ ಬಂದ್ರಂದ್ರೆ ಚಪಾತಿನೂ ಈ ಕಡೆ ಮಾಡೋದು, ಇವನೊಂದಿಷ್ಟು ಮಾಡೋದು ಮಾಡಿ ಒಂದು ಸ್ವಲ್ಪ ಅಡುಗೆನ ರೆಡಿ ಮಾಡಿಬಿಡಾಕ್ಬಿಡ್ತೈತಲ್ರಿ. ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಐತೆ ನೋಡ್ರಿ. ಮತ್ತು ಎಂದೋ ಒಮ್ಮೆ ಸ್ವೀಟ್ ತಿನ್ನಂಗೆ ಆಗಿರ್ತೈತಿ, ಚಪಾತಿ ಹಿಟ್ಟಿರ್ತೈತಿ, ಅದನ್ನು ತೊಗೊಂಡು ಈ ಥರ ಮಾಡ್ಕೊಂಡು ತಿನ್ಬೋದು. ಸ್ವಲ್ಪ ಪಾಕ ಮಾಡಿ ಈ ಥರ ಮಾಡ್ಕೊಂಡು ತಿನ್ಬೋದು ನೋಡಿ. ಈಗ ಇದ್ರೊಳಗೆ ಪಾಕನಾಗ ಎದ್ದೆ ನಾ ಏನು ಮಾಡಾಕ್ತಾನೆ ಅಂದ್ರೆ ಅದನ್ನ ಮ್ಯಾಲೆ ಎತ್ತಿಟ್ಕೋಬೇಕು. ಆಮೇಲೆ ಮತ್ತೀಗ ಒಂದು ಬೇರೆ ತೊಗೊಂಡು ಕರಿಯಾಕತ್ತಾನೆ ನಾನು. ಈಗ ಕರ್ದದ್ದು ಎಲ್ಲ ಹೆಂಗೆ ಉಬ್ಬಾಕ್ತಾವೆ ನೋಡ್ರಿ. ಇವು ಈ ಥರ ಬರ್ಬೇಕು.
ನೋಡಿರಿ ಹಿಂಗೆಲ್ಲ ಕ್ರಿಸ್ಪಿಯಾಗಿ ಬರ್ತಾವೆ. ಆದಷ್ಟು ಸಣ್ಣ ಗುರಿ ಇಟ್ಟು ಚೆಂದಂಗೆ ಕರೆದ್ರೆ ಮಸ್ತ್ ಬರ್ತಾವೆ. ಈಗ ನೋಡಿರಿ ಎಷ್ಟು ಚಂದ ಬರ್ತಾವೆ. ಹಿಂಗೆ ಇದೇ ಥರನೇ ಎಲ್ಲನೂ ಕರ್ಕೊಂಡು ಪಾಕ್ನ್ಯಾಗ ಹಾಕ್ಕೋಬೇಕು. ಇದು ಸಕ್ರೆ ಪಾಕ್ನ್ಯಾಗ ಹಾಕ್ಕೊಳ್ಳೋದು. ಈಗ ನೋಡಿ ಕರೆದಿದ್ದನ್ನು ಮತ್ತೆ ಅದಕ್ಕೆ ಹಾಕೋದು. ಆದ್ರೆ ಅದನ್ನು ಮಾತ್ರ ಜಾನ್ ತಕ್ಕೋಬೇಕು ಚೆಂದಂಗೆ ಮಾಡಿ. ಒಟ್ಟು ಹೊಡಿಬಾರ್ದು, ಏನೂ ಮಾಡಬಾರ್ದು. ನೋಡಿರಿ ಈಗೆಲ್ಲ ಇದ್ರೊಳಗೆ ಪಾಕ್ನ್ಯಾಗ ಎದ್ದೆ ಪೂರ್ತಿಯಾಗಿ ಅದಕ್ಕೆ ಪಾಕ್ ಹತ್ತಿಂದ ನಾವು ಮ್ಯಾಲೆ ಎತ್ಕೋಬೇಕಾಕತಿ. ನೋಡಿರಿ ಈಗೆಲ್ಲನೂ ಅದಕ್ಕೆ ಎರಡಕ್ಕೂ ಪಾಕ್ ಹತ್ತೈತಿ. ಅದಕ್ಕೆ ಇದನ್ನ ಮ್ಯಾಲೆ ತೊಗೊಂಬರಾಕ್ತಾನೆ. ಅದನ್ನು ತೆಗಿತೈತೆ. ಎಷ್ಟು ಕ್ರಿಸ್ಪಿಯಾಗ ನೋಡಿರಿ, ಮಸ್ತಾಗಿರ್ತಾವೆ. ನೀವು ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆಲ್ಲ ಪ್ರೋತ್ಸಾಹ ಸಿಗ್ತೈತಿ. ಈಗ ನೋಡಿರಿ ಬಾದಾಮಿ ಪುರಿ, ಕ್ರಿಸ್ಪಿಯಾಗಿರೋಂಥ ಬಾದಾಮಿ ಪುರಿ ಭಾಳ ಅಂದ್ರೆ ಭಾಳ ಫಾಸ್ಟಾಗಿ ಆಗ್ತಾವೆ. ಬೇಗ ರೆಡಿ ಆಗ್ತಾವೆ. ಒಂದು ಮನೆಯಲ್ಲಿ ಸ್ವೀಟ್ ಇರ್ತೈತಿ ಯಾವಾಗಲೂ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗ್ಯಾವ. ಹಿಂಗೆ ಈಗ ಬಾದಾಮಿ ಪುರಿ ಎಲ್ಲ ರೆಡಿ ಆಗ್ಯಾವ್ರಿ. ನೀವು ಇದನ್ನ ಮಾಡಿ ನೋಡ್ಬೋದು. ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಪುಟಾಣಿ ಹಿಟ್ಟಿನ ಕರ್ದಂಟನ್ನು ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ಈಗ ಪುಟಾಣಿ ತೊಗೊಂಡನು ಸ್ವಲ್ಪ ಒಂದು ಬೌಲ್ನಾಗ, ಮತ್ತು ಸಕ್ಕರೆ ತೊಗೊಂಡೈತ್ರಿ. ಒಂದು ಪ್ಲೇಟಿಗೆ ಮೊದಲು ತುಪ್ಪ ಹಚ್ಚಿಟ್ಕೊಳಕ್ತಾನೆ ನಾನು. ಯಾಕಂದ್ರೆ ಅದು ಪೂರ್ತಿ ಆಗಿಂದ ಇದಕ್ಕೆ ಹಾಕ್ಬೇಕಾಗ್ತದೆ ಬೇಗನೆ. ಅದಕ್ಕೆ ನಾ ಫಸ್ಟಿಗೆನ ಇಲ್ಲೇ ತುಪ್ಪ ಹಚ್ಚಿಟ್ಕೊಳಕ್ತಾನೆ ಒಂದು ಪ್ಲೇಟಿಗೆ. ಇದರಲ್ಲಿ ಹಾಕಕ್ಕೆ ಬರ್ತೈತೆ ಅಂತ ಹೇಳಿ ಅದಕ್ಕೆ ನಾನೀಗ ಮಿಕ್ಸಿ ಜಾರಿಗೆ ಒಂದು ಬೌಲ್ನಷ್ಟು ಪುಟಾಣಿಯನ್ನು ಹಾಕ್ಕೊಳಕ್ತಾನೆ. ಇದನ್ನು ಮಿಕ್ಸಿ ಒಳಗೆ ಹಾಕಿ ಹಿಟ್ಟು ಮಾಡ್ಕೋಬೇಕ್ರಿ. ಈಗ ನೋಡಿರಿ ಹಿಟ್ಟು ಮಾಡ್ಕೊಂಡು ಸೋಸ್ಕೊಳಕ್ತಾನೆ. ಇದನ್ನ ಪುಟಾಣಿದು ಇದು ಬರ್ತೈತಿಲ್ಲ, ಅದು ಹಿಟ್ಟಿನಾಗ ರವೆ ಅಂತದು ಬರ್ತೈತೆ ಅಂತ ಹೇಳಿ ನಾನೀಗ ಪುಟಾಣಿಯನ್ನು ಸೋಸ್ಕೊಳಕ್ತಾನೆ ಹಿಟ್ಟನ್ನು. ಈಗ ಪುಟಾಣಿ ಸೋಸ್ಕೊಂಡಿಂದ ಈ ಹಿಟ್ಟು ತೊಗೊಂಡು ಈ ಕಡೆ ಸೈಡಿಗೆ ಇಟ್ಟು ಒಂದು ಸ್ವಲ್ಪ ಏಲಕ್ಕಿ ಕುಟ್ಕೊಳಕ್ತಾನೆ ರೀ. ಏಲಕ್ಕಿ ಕುಟ್ಕೊಂಡು ಅದಕ್ಕೆ ಪುಡಿ ಮಾಡಿ ಇಟ್ಕೊಂಡು ಅದಕ್ಕೆ ಆಮೇಲೆ ಹಾಕ್ಬೇಕಾಗತ್ತೆ ಅಂತ ಹೇಳಿ ಈ ಏಲಕ್ಕಿ ತೊಗೊಂಡನ್ರಿ. ಇದನ್ನು ನೋಡಿರಿ ಈಗೆಲ್ಲ ಕುಟ್ಟಿ ಪುಡಿ ಮಾಡಿ ಇಟ್ಕೋತೀನಿ ನಾನು. ನಮ್ಮ ಇದು ನೋಡಿರಿ ಇದನ್ನೆಲ್ಲ ಕುಟ್ಟಿ ಇಟ್ಕೊಳಕ್ತಾನೆ. ಈಗ ಏನಂದ್ರೆ ಒಂದು ಇದ್ರೊಳಗೆ ಬಾಣಲೆ ಒಳಗೆ ಒಂದು ಸ್ವಲ್ಪ ಗೋಡಂಬಿಯನ್ನು ನಾನು ಬೆಚ್ಚಗೆ ಮಾಡ್ಕೊಳಕ್ತಾನೆ. ಸ್ವಲ್ಪ ತುಪ್ಪದಾಗ ಹಾಕಿ ಹುರಿಯಾಗತ್ತಾನೆ ರೀ. ಅದು ಗೋಡಂಬಿಯನ್ನು ತುಪ್ಪದಲ್ಲೇ ಹಾಕಿ ಅದನ್ನ ಫ್ರೈ ಮಾಡ್ಕೊಳಕ್ತಾನೆ ರೀ ಗೋಡಂಬಿ. ಅದಕ್ಕೆ ನಮ್ಮ ಈಗ ನೋಡಿರಿ ಎಷ್ಟು ಚಂದ ಇದನ್ನು ಗೋಡಂಬಿಯನ್ನು ತುಪ್ಪದಲ್ಲೇ ಒಂದು ಸ್ವಲ್ಪ ಅದಕ್ಕೆ ಕಲರ್ ಬರುವಂಗೆ ಮಾಡಿರಿ. ಹಾಂ ಈಗ ನೋಡಿರಿ ಗೋಡಂಬಿಯನ್ನು ಕರೆ ಹಾಕ್ತಾನೆ. ನೀವು ನಮ್ಮ ಸೂಪರ್ ಭೋಜನ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ರಿ. ಯಾಕಂದ್ರೆ ನಿಮ್ಮ ಪ್ರೋತ್ಸಾಹ ನಮಗೆ ಬೇಕಾಗ್ತತಿ. ಈಗ ನೋಡಿರಿ ನಾನು ಇನ್ನೊಂದು ಪಾತ್ರೆಗೆ ನಾನು ಒಂದು ಬೌಲ್ನಷ್ಟು ಸಕ್ಕರೆ ಹಾಕ್ಕೊಳಕ್ತಾನೆ. ಈಗ ಹಿಟ್ಟು ತೊಗೊಂಡಿದ್ದೀವಲ್ಲ ರೀ ಅಷ್ಟು ಸಕ್ಕರೆ ಹಾಕ್ಕೊಳಕ್ತಾನೆ. ಈಗ ನೋಡಿರಿ ಅದಕ್ಕೆ 1/2 ಕಪ್ ಇದನ್ನು ಹಾಕೋಬೇಕು, ನೀರನ್ನು ಹಾಕ್ಕೊಂಡು ಅದನ್ನು ಪಾಕ್ ಮಾಡ್ಕೋಬೇಕಾಗ್ತದೆ ರೀ. ಅದನ್ನು ಪಾಕ ಅಂದ್ರೆ ಕರ್ದಂಟಿಗೆ ಮಾಡ್ಬೇಕಾತಂದ್ರೆ ಸ್ವಲ್ಪ ಮಾಡ್ಕೊಳ್ತಾರೆ ರೀ. ಪಾಕನ ಜಾಸ್ತಿ ಮಾಡ್ಕೋಬೇಕು. ಈಗ ನೋಡಿರಿ ಇದನ್ನು ಮಾಡ್ಕೊಳಕ್ತಾನೆ. ನಿಮಗೆ ಹೆಂಗೆ ಬರ್ತೈತೆ ಅನ್ನೋದು ಪರ್ಫೆಕ್ಟಾಗಿ ತೋರಿಸ್ತೀನಿ ನಾನು. ಯಾವಾಗಲೂ ಏನು ಮಾಡ್ಬೇಕಂದ್ರೆ ರೀ ಸಕ್ಕರೆ ಏನು ತೊಗೊಂಡಿರ್ತೀವಲ್ಲ ಅದ್ರದ್ದು ಒಂದು ಅರ್ಧಕ್ಕಿಂತ ಸ್ವಲ್ಪ ಹೌದಲ್ಲ ನಂಗೆ ನೀರು ಹಾಕೋಬೇಕ್ರಿ. ಆ ಸಕ್ಕರೆ ತೊಗೊಂಡಷ್ಟು ಅರ್ಧಕ್ಕಿಂತ ಮ್ಯಾಲೆ ಒಂಚೂರು ನೀರು ಹಾಕೋಬೇಕು. ನೀರು ಹಾಕೊಂಡಿಂದ ನೋಡಿರಿ ಈಗ ಈ ಥರ ಪಾಕ್ ಬರ್ತೈತಿ. ಅದು ಹೆಂಗೆ ಗಟ್ಟಿ ಹಾಕೋತ ಬರ್ತಿರ್ತೈತೆ ಅಂದ್ರೆ ನೀರಾಗ ಹಾಕಿ ಅದನ್ನು ಟೆಸ್ಟ್ ಮಾಡ್ಬೇಕಾಗ್ತತಿ. ನೋಡಿರಿ ಈಗ ಪಾಕ ಏನಾನ ಕುದಿ ಹಿಡಿದೈತಿ, ಕುದಿ ಆಗ್ತೈತಿ. ಒಂದೇಳೆ ಪಾಕ ಮಾತ್ರ ಈಗ ಬಂದೈತೆ. ಈಗ ಒಂದೇಳೆ ಪಾಕ ಇದಕ್ಕೆ ನಡೆಯಂಗಿಲ್ಲ ರೀ, ಜಾಸ್ತಿನೇ ಬೇಕು. ಒಂದು ಸ್ವಲ್ಪ ಪಾಕ ಜಾಸ್ತಿ ಇರೋದ್ರಿಂತ ಅದಕ್ಕೆ ಅಂಟಾಗ್ತಿರ್ತೈತೆ. ಅದಕ್ಕೆ ನೋಡಿರಿ ಇದೇ ಮೇನ್ ಇರ್ತೈತಿ ಇದ್ರೊಳಗೆ. ಇದನ್ನು ಪಾಕ ಮಾಡ್ಕೊಳ್ಳೋದು ಅದನ್ನು ಹೆಂಗೆ ಬರ್ತೈತೆ ಅನ್ನೋದು ನಿಮಗೆ ಹೇಳ್ಕೊಡ್ತೀನೋ. ಈಗ ನೋಡಿರಿ ಪಾಕ ಬರಾಕತ್ತೈತೆ, ಅದು ಕುದೀತಿರ್ತೈತಿ. ಅದು ಅವಾಗ ಎಕ್ದಮ್ ಬಂದುಬಿಡ್ತೈತೆ, ಅದು ಗೊತ್ತಾಗೋದಿಲ್ಲ. ಅದಕ್ಕೆ ಅದನ್ನು ನೋಡ್ತಾ ವೆಯ್ಟ್ ಮಾಡ್ತಾ ಇರಬೇಕು. ಈಗ ನೋಡಿರಿ ಅದು ಪಾಕ ಬರಾಕತ್ತೈತಿ. ಈಗ ಕರ್ದಂಟಿನ ಪಾಕ ಬೇಕಾದ್ರೆ ಈಗ ಹೆಂಗೆ ಬರ್ಬೇಕಂದ್ರೆ ರೀ ಈಗ ಇಷ್ಟು ಬರಾಕತ್ತೈತಲ್ಲ ರೀ, ಇದಕ್ಕಿಂತ ಇನ್ನೂ ಜಾಸ್ತಿ ಬರಬೇಕು. ಅದು 1-2 ಮಿನಿಟ್ನಾಗ ಬರ್ತಿರ್ತೈತೆ ರೀ, ಜಾಸ್ತಿ ಆಗ್ತಿರ್ತೈತೆ ಅದು. ಅದಕ್ಕೆ ನೋಡಿ ಹುಷಾರಾಗಿ ಅದನ್ನ ಪಾಕ ಮಾಡ್ಕೋಬೇಕಾಗ್ತೈತಿ. ಇದು ಮೇನ್ ಇರ್ತೈತಿ.
ನೀವು ಅದನ್ನು ನೋಡ್ಕೊಂಡು ಮಾಡಿರಿ. ಈಗ ನೋಡಿರಿ ಇದು ಕುದೀತಾ ಅದು ಗಟ್ಟಿ ಆಗ್ತಾ ಇರ್ತೈತೆ ಅದು ಸಕ್ಕರೆ ಪಾಕ. ಈಗ ನೋಡಿರಿ ಈಗ ಎಲ್ಲ ಕುದಿ ಹಿಡ್ದೈತಿ ಬಂದೈತಿ. ಇದನ್ನು ಹೆಂಗೆ ಇದು ನೋಡೋದು ಟೆಸ್ಟ್ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಬಂದ ಕೂಡಲೇ. ಈಗ ನೋಡಿರಿ ಹಿಂಗೆ ಇನ್ನೂ ತಿಳಿ ಐತದು. ಈಗ ಪಾಕ ಬಂದಮೇಲೆ ಅದಕ್ಕೆ ಒಂದು ಬಟ್ಟಲ ನೀರು ತೊಗೊಂಡು ಅದನ್ನ ಟೆಸ್ಟ್ ಮಾಡೋದಿರ್ತೈತಿ. ಅದನ್ನ ಟೆಸ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಅದನ್ನ ಹೆಂಗೆ ಅನ್ನೋದು. ಈಗ ಇನ್ನೂ ಕುದಿಯಾಕತ್ತೈತೆ ಅದು. ಈ ಥರ ಪಾಕನ ಮೇನ್ ಇರ್ತೈತಲ್ರಿ ಇದ್ರೊಳಗೆ, ಅದಕ್ಕೆ ನಾನು ನಿಮಗೆ ತೋರ್ಸಾಕತ್ತೀನಿ. ಇನ್ನೇನು ಪಾಕ ಬಂದಮೇಲೆ ಹಿಟ್ಟು ಹಾಕೋದಿರ್ತೈತೆ ಅಷ್ಟೇ. ಇದೇ ಮೇನ್ ಇರ್ತೈತೆ ರೀ ಪಾಕ ಬರೋದು. ಈಗ ನೋಡಿರಿ ಒಂದೇಳೆ ಪಾಕ ಜಾಸ್ತಿನೇ ಬಂದೈತಿ ಇನ್ನು. ಇದನ್ನು ನಾನು ನಿಮಗೆ ಹೆಂಗೆ ಅನ್ನೋದು ತೋರಿಸ್ತೀನಿ. ಈಗ ಬರ್ತಾ ಐತದು. ಎರಡು ಮಿನಿಟ್ನಾಗನ ಫರ್ಕ್ ಆಗ್ತಿರ್ತೈತೆ, ಅದು ಚೇಂಜ್ ಆಗ್ತಿರ್ತೈತಿ. ನೋಡ್ತಾ ಇರಬೇಕು ಅದನ್ನ ಹೆಂಗೆ ಬರ್ತೈತೆ ಅಂತ ಹೇಳಿ. ಒಂದು ಕರ್ದಂಟಿನ ಒಂದು ಹದಕ್ಕೆ ಪಾಕ ಬಂತಂದ್ರೆ ಅದನ್ನ ಟೆಸ್ಟ್ ಮಾಡಿ ನೋಡಿ ಆಗ್ತತಿಲ್ಲೋ ನೋಡಿ ಹಾಕ್ಕೊಂಡು ಅದನ್ನು ಹಿಟ್ಟು ಹಾಕೋಬೇಕಾಗ್ತೈತೆ ರೀ. ಈಗ ಪಾಕ ಕುದಿಯಾಕತ್ತೈತಿ. ಈಗ ನೋಡಿರಿ ಕುದಿಯಾಕತ್ತೈತಿ. ಇದನ್ನೇ ಟೆಸ್ಟ್ ಮಾಡೋಕೆ ನಾನು ನೀರು ತೊಗೊಂಡನಿ. ಆ ನೀರೊಳಗೆ ಹಾಕಿದ್ರೆ ಅದು ಪಾಕ ನಿಲ್ಬೇಕದು, ಕರಗಬಾರ್ದು ಅದು ಬೇಗನೆ. ನೋಡಿರಿ ಈಗ ನಿಲ್ತತಿ ಅದು. ಇದು ನೋಡಿರಿ ಈಗ ತೋರಿಸ್ತೀನಿ ನಾನು ನಿಮಗೆ. ಅದು ಅಂಟ್ಕೊಂಡೈತಿ ನೋಡಿರಿ ಪಾಕ. ಈಗಂದ್ರೆ ಇದು ಪಾಕ ಬಂದೈತಿ ಅಂತ ಹೇಳಿ ಅರ್ಥ. ನೀರು ಬೇರೆ ಆಯ್ತು ನೋಡ್ರಿ. ಈಗ ಅದು ಪಾಕಿದ್ರೆ ಕೆಳಗಡೆ ಹಿಂಗೆ ಕೂಡ್ತೈತೆ ಅದು. ಈಗ ಬಂದೈತೆ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದೈತಿ ಈಗ ಪಾಕ. ಇದನ್ನು ನಾನು ಏನು ಮಾಡ್ತೀನಿ ಅಂದ್ರೆ ಈಗ ಹಿಟ್ಟು ಹಾಕೋಬೇಕಾಗ್ತೈತಿ ಅದಕ್ಕೆ ನೋಡಿರಿ ಈಗ ಪಾಕ ಪೂರ್ತಿಯಾಗಿ ಪರ್ಫೆಕ್ಟಾಗಿ ಬಂದೈತಿ. ಈಗ ಸ್ಟೋವ್ ಆಫನ್ನು ಮಾಡ್ಬೋದು ಅಥವಾ ಹಿಂಗೆ ಸಣ್ಣಂಗಿಟ್ಟು ಸಿಮ್ಮಲ್ಲಿಟ್ಟು ಹಾಕೋಬೇಕು. ಈಗ ಏಲಕ್ಕಿ ಹಾಕೊಳಕತ್ತೇನೆ ನಾನು ಸ್ವಲ್ಪ. ಈಗ ಸ್ಟೋವ್ ಸಿಮ್ಮಲ್ಲಿ ಇಟ್ಕೊಂಡನ್ರಿ. ಈಗ ನೋಡ್ರಿ ಅದು ಹಿಟ್ಟನ್ನು ಹಾಕ್ಬೇಕೀಗ. ಈಗ ಎಲ್ಲ ಪಾಕನ ಹೆಂಗೆ ಮಾಡೋದನ್ನು ಹೇಳ್ಕೊಟ್ಟೈತಿ. ಎಲ್ಲ ಏಲಕ್ಕಿನ ಎಲ್ಲ ಹಾಕ್ಕೊಂಡೈತಿ. ಈಗ ಹಿಟ್ಟನ್ನು ಹಾಕಾಕತ್ತೇನೆ ರೀ. ಪುಟಾಣಿ ಹಿಟ್ಟಿತ್ತಲ್ರಿ ಅದನ್ನಷ್ಟು ನಾನು ಇದಕ್ಕೆ ಹಾಕೊಳಕ್ತೇನೆ. ಈಗ ನೋಡ್ರಿ ಎಲ್ಲ ಹಿಟ್ಟು ಹಾಕಿ ಇದನ್ನು ತಿರುಗಿಸ್ಬಿಡ್ಬೇಕು. ಯಾಕೆ ಜಲ್ದಿ ತಿರುಗಿಸ್ಬೇಕಂದ್ರೆ ಅದು ಪಾಕ ಗಟ್ಟಿ ಆಗ್ತಿರ್ತೈತಿ. ಅದನ್ನು ಈಗ ಬೇಗ ತಿರುಗಿಸ್ಬೇಕು ಅದನ್ನ. ನೋಡ್ರಿ ಈಗೆಲ್ಲ ಹಿಂಗೆ ಪಾಕ್ನಾಗ ಹಾಕಿ ಹಿಟ್ಟನ್ನು ತಿರುಗಿಸ್ಬೇಕು. ಈಜಿಯಾಗಿ ಒಂದು ಸ್ವಲ್ಪ ಹೊತ್ತಿನಾಗ ಅದೊಂದು ಪಾಕ ಬರೋದು ಅಷ್ಟೇ ರೀ. ಪುಟಾಣಿ ಹಿಟ್ಟು ಇತ್ತಂದ್ರೆ ಒಂದು ಸ್ವೀಟ್ ಬೆಸ್ಟ್ ಅಂದ್ ಒಂದು ಸ್ವೀಟ್ ರೆಡಿ ಆಗಿಬಿಡ್ತೈತಿ. ಅದಕ್ಕೆ ನಾ ಇದನ್ನ ಈಜಿಯಾಗಿ ಐತಂತ ಹೇಳಿ ಮಾಡಿ ತೋರ್ಸಾಕ್ತೀನಿ. ಒಂದು 10 ಮಿನಿಟ್ನಾಗ ಆಗ್ತೈತಿ. ಯಾರು ಬರ್ತಾರಂದ್ರೂ ಸುದಕ್ಕೆ ಬಿಸಿಯಾಗಿ ಇಂಥದ್ದು ಕರ್ದಂಟು ಮಾಡಿಡ್ಬೋದು. ಚೆನ್ನಾಗಿ ಪಾಕ ಮಾಡೋಕೆ ಒಂದು ಬಂತಂದ್ರೆ ಈಗ ರೆಡಿ ಆಗಿಬಿಡ್ತೈತೆ ಅದು ಕರ್ದಂಟ. ನೋಡಿರಿ ಎಷ್ಟು ಚಂದ, ಎಷ್ಟು ಬೆಸ್ಟ್ ಆಗೈತಿ. ಈಗ ಹೊರಗಡೆ ಅದು ಇದು ಸೋನ್ ಪಾಪಡಿ ಇಂಥದ್ದು ಏನೇನೋ ಸ್ವೀಟ್ ತರ್ತಿರ್ತೀವಿ. ಒಂದು 10 ಮಿನಿಟ್ನಾಗ ಮನೆಯೊಳಗೆ ಈ ಥರ ಸ್ವೀಟ್ ಮಾಡಿದ್ರೆ ಎಷ್ಟು ಮಸ್ತ್ ಆಕತಿ. ಅದಕ್ಕೆ ನಾನು ಒಂದು 10 ಮಿನಿಟ್ನಾಗ ಇದನ್ನು ನೋಡಿರಿ ಎಷ್ಟು ಆರಾಮಾಗಿ ಬರ್ತೈತಿ. ಇದನ್ನ ಪಾಕ ಒಂದು ಚಂದಂಗೆ ಬತ್ತಂದ್ರೆ ಕರ್ದಂಟ ಮಸ್ತ್ ಆಕತ್ರಿ ಇದು. ಮತ್ತು ಟೇಸ್ಟ್ ಇರ್ತೈತಿ, ಮನೇಲಿ ಮಾಡಿದ್ದಿರ್ತೈತಿ. ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ಹಾಕಿದ್ರಿಂತ ಭಾಳ ಇನ್ನೊಂದು ಸ್ವಲ್ಪ ಟೇಸ್ಟ್ ಬರ್ತಿರ್ತೈತೆ ಅದು. ಇದು ನೋಡಿರಿ ಇಷ್ಟೆಲ್ಲ ಚಂದಂಗೆ ಆಗಿರ್ತೈತಲ್ಲ. ಇದನ್ನು ನಾವು ಚಂದಂಗೆ ಹಿಂಗೆ ಎಲ್ಲ ಹಿಟ್ಟನ್ನು ಅದು ಪಾಕ ಆಗ್ತಿರ್ತೈತಿ, ಪಾಕ ಗಟ್ಟಿ ಆಗ್ತಿರ್ತೈತಿ. ಬೇಗ ಅದನ್ನ ಈ ತಾಟಿಗೆಲ್ಲ ಹಾಕೊಂಬಿಡ್ಬೇಕು. ಪ್ಲೇಟ್ ಎಲ್ಲ ಹಾಕ್ಕೊಂಡು ಅದನ್ನ ಈ ಥರ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಏನು ಇದ್ದಿದ್ದೆಲ್ಲ ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಬೇಕಾದಿರಲಿ ಹಚ್ಚಾಕೆ ಬರ್ತೈತೆ. ನಾ ಇಲ್ಲೇ ಮನುಕ ಹಚ್ಚಾಕತ್ತೇನೆ ರೀ, ಪಿಸ್ತಾ ಹಚ್ಚಾಕತ್ತೇನೆ. ನಿಮ್ಮ ಹತ್ರ ಕೇರ್ ಬೀಜ ಏನೋ ಒಂದಿದ್ರೂ ಅದಕ್ಕೆಲ್ಲ ಹಿಂಗೆ ಹಚ್ಚಿ ಅದನ್ನು ಚಂದಂಗೆ ಇದು ಮಾಡ್ಬೇಕ್ರಿ ಮೇಲೆ. ನೋಡಿರಿ ಈಗ ಕರ್ದಂಟ ಪೂರ್ತಿಯಾಗಿ ರೆಡಿ ಆಗೈತಿ. ಫಸ್ಟ್ ಕ್ಲಾಸ್ ಆಗಿರ್ತೈತಿ, ಟೇಸ್ಟ್ ಆಗಿರ್ತೈತಿ. ಸಕ್ರೆ ನಿಮಗೆ ಇನ್ನೊಂದು ಸ್ವಲ್ಪ ಕಡಿಮೆ ಬೇಕಾದರೂ ನೀವು ಹಾಕೋಬೋದು. ಒಟ್ಟು ಅದು ಪಾಕ ಬರೋದನ್ನು ಮಾತ್ರ ನೀವು ಸರಿಯಾಗಿ ನೋಡ್ಕೊಂಡ್ರೆ ಇದ್ರದ್ದು ಮುಗೀತು. ಇಂಗ್ರೀಡಿಯೆಂಟ್ಸು ಭಾಳಿಲ್ಲ, ಇದಕ್ಕೇನ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ, ಬೆಸ್ಟ್ ಬರ್ತೈತಿ. ಅದಕ್ಕೆ ಇದನ್ನು ಈಸಿಯಾಗಿರುವಂಥ ಒಂದು ಕರ್ದಂಟನ್ನು ನೀವು ಮಾಡಿ ನೋಡಿರಿ. ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಆಗಿರಿ. ಸೂಪರ್ ಭೋಜನ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಆಗಿರಿ. ನೋಡಿರಿ ಈಗ ಪೂರ್ತಿಯಾಗಿ ಇದು ಕರ್ದಂಟ ಪೂರ ಆತ್ರಿ. ಈಗ ಒಂದು 5 ನಿಮಿಷ ಬಿಟ್ಟಿವಂದ್ರೆ ಇದನ್ನು ಕಟ್ ಮಾಡೋಕೆ ಬರ್ತೈತೆ. ನೋಡಿರಿ ಈಗ ಪೂರ ರೆಡಿ ಆಗೈತಿ. ಈಗ ನೋಡಿರಿ ಅದೊಂದು 5 ಮಿನಿಟ್ ಆತೀಗ ಇದನ್ನು ನಾನು ಹಿಂಗೆ ಕಟ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಬರ್ತೈತೆ ಅಂದರೆ ಇದು, ಯಾಕಂದ್ರೆ ಪಾಕ ಕರೆಕ್ಟ್ ಪರ್ಫೆಕ್ಟ್ ಆಗಿರೋದ್ರಿಂದ ಅದು ಈಸಿಯಾಗಿ ಕರ್ದಂಟ ಫಸ್ಟ್ ಕ್ಲಾಸಾಗೆ ಕರ್ದಂಟ ಬರ್ತೈತೆ ರೀ. ನೀವು ಬೇಕಾದಷ್ಟು ಹಾಕ್ಕೋಬೋದು ಇದನ್ನು, ಇದೇ ಲೆಕ್ಕದ ಮೇಲೆ.
ಈಗ ನೋಡ್ರಿ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಅದು ಹೆಂಗೆ ಬರ್ತೈತೆ ಅಂಥೇಳಿ. ಇನ್ನೂ ನೀವು ದಪ್ಪಾಗಿನೂ ಹಾಕ್ಕೋಬೋದು, ಬೇಕಾದಂಗೆ ಅದನ್ನ ತಿಳುವಾಗಿ ಹಾಕ್ಕೋಬೋದು. ನೀವು ಯಾವ ಥರ ಹಾಕ್ತೀರಿ ಆ ಥರ ಅದು ಬರ್ತೈತಿ. ಈಗ ನಾನು ಮೀಡಿಯಮ್ ಸೈಜ್ನಲ್ಲಿ ಹಾಕೀನಿ, ನಿಮಗೆ ಕಟ್ ಮಾಡಿ ತೋರ್ಸಾಕ್ತಾನೆ. ಈಗ ನೋಡ್ರಿ ಇದೆಲ್ಲ ಹೆಂಗೆ ಬರ್ತೈತಿ, ಈ ಥರ ಕಟ್ ಮಾಡ್ಬೇಕದನ್ನ. ಕಟ್ ಮಾಡಿ ಈಗ ಕರ್ದಂಟ ಪೂರ್ತಿಯಾಗಿ ರೆಡಿ ಆಗೈತಿ. ಇದು ಬೇಗ ಅಂದ್ರೆ ಬೇಗ ಆಗ್ತತ್ರಿ. ಇದು ಒಂದು 10 ಮಿನಿಟಿನ ಕೆಲಸ. ಅದು ಪಾಕ ಒಂದು ಸರಿಯಾಗಿ ಬಂತಂದ್ರೆ ನಮಗೆ ಪೂರ್ತಿಯಾಗಿ ಇದು ಕರ್ದಂಟ ರೆಡಿ ಅಂತ ಹೇಳಿ ತಿಳ್ಕೊಂಬಿಡ್ಬೇಕು ನಾವು. ನೋಡ್ರಿ ಈಗ ಎಷ್ಟು ಚೆನ್ನಾಗಿ ಬರ್ತೈತಿ. ಈಗ ಇದನ್ನು ನಾನು ಈ ಪೀಸನ್ನು ತೆಗೆದು ತೋರಿಸ್ತೀನಿ. ನಾನು ಹಿಂಗೆ ಸೈಡಿಂದ ಸ್ವಲ್ಪ ಕಿತ್ಕೊಂಡ್ರೆ ಅದು ಇದೆಲ್ಲ ಬರ್ತಾವ್ರಿ ಪೀಸ್ಗಳು. ಈಗ ನೋಡ್ರಿ ಇದನ್ನ ತೆಗೆದು ತೋರಿಸ್ತೀನಿ ನಾನು ನಿಮಗೆ ಹೆಂಗಾಗೈತೆ ಅನ್ನೋದು ತೋರಿಸ್ತೀನಿ. ಈಗ ಇದನ್ನು ಕಟ್ ಮಾಡೇನಿ, ಈ ಥರ ಬರ್ತೈತೆ ರೀ. ಈ ಥರ ಸೈಜಲ್ಲೇ ನೀವು ಬೇಕಾದ ಸೈಜಲ್ಲಿ ಹಾಕೋಬೋದು, ಇನ್ನೂ ದಪ್ಪಾಗಿನೂ ಹಾಕೋಬೋದು, ತೆಳ್ಳಗಾಗಿಯೂ ಹಾಕೋಬೋದು. ನೋಡಿರಿ ತೋರಿಸ್ತೀನಿ ನಾನೀಗ ಇದು ಹೆಂಗೆ ಬರಾಕತ್ತೈತೆ ನೋಡಿರಿ. ಫಸ್ಟ್ ಕ್ಲಾಸಾಗಿ ಬರ್ತೈತೆ ರೀ, ಮತ್ತು ಭಾಳ ಟೇಸ್ಟಿ ಆಗಿರ್ತೈತಿ. ಈಗ ಇದನ್ನು ತೆಗೆದು ತೋರಿಸ್ತೀನಿ ನಾನು ನಿಮ್ಗೆ. ಅದೇನು ಸ್ವಲ್ಪ ಬಿಡಿಸ್ಕೊಂಡು ನೋಡಿರಿ ಹೆಂಗಾಗೈತೆ. ಈ ಥರ ನಿಮ್ಗೆ ಈಸಿಯಾಗಿ ಬರ್ತೈತಿ. ಕರ್ದಂಟ ಈಗ ಪೂರ್ತಿಯಾಗಿ ರೆಡಿ ಆಗೈತೆ ರೀ. ಹೆಂಗೆ ಬಂದೈತೆ ನೋಡ್ರಿ. ಈಗ ಸೈಜೂ ಇಷ್ಟು ಬಂದೈತಿ. ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ತಟ್ಟೆ ಇದು ಇತ್ತಂದ್ರೆ ಇನ್ನೂ ಚಂದ ದಪ್ಪ ಬರ್ತೈತೆ ಅದು. ಈಗ ಈ ಸೈಜ್ ಬಂದೈತೆ ನೋಡ್ರಿ. ಈಗ ಪೂರ್ತಿಯಾಗಿ ಹೆಂಗೆ ರೆಡಿ ಆಗೈತೆ ನೋಡ್ರಿ. ಇದನ್ನು ನಾನು ಹೆಂಗೆ ಅನ್ನೋದನ್ನು ಮುರಿದು ತೋರಿಸ್ತೀನಿ ನಿಮಗೆ ಹೆಂಗೆ ಬಂದಿರ್ತೈತೆ ಅಂಥೇಳಿ. ಈಗ ನೋಡ್ರಿ ಇದನ್ನ ಕಟ್ ಮಾಡಿ ನೋಡ್ರಿ ಎಷ್ಟು ಚೆನ್ನಾಗಿ. ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಹೆಸರುಂಡಿ ಹೆಂಗೆ ಮಾಡೋದು ತೋರಿಸ್ಕೊಡ್ತೀನೋ. ಆದರೆ ಬೆಲ್ಲದ ಮಾಡಾಕತ್ತಾನೆ ನಾನು. ಬೆಲ್ಲದ್ದು ಭಾಳ ಟೇಸ್ಟ್ ಆಗಿರ್ತೈತಿ. ಅದೊಂಥರ ಅದಕ್ಕೆ ತುಪ್ಪ ಹಾಕಿ ಮಾಡೋದ್ರಿಂದ ಭಾರಿ ಘಮ ಇರ್ತಾವೆ. ಉಂಡೆ ಭಾಳ ಚಂದ ಇರ್ತಾವೆ, ಕಂಪಿರ್ತಾವೆ. ಈಗ ನೋಡ್ರಿ ಅದಕ್ಕೆ ಈಗ ಮೆತ್ತಗೆ ಸಾಫ್ಟ್ ಆಗಿರುವಂಥ ಹೆಸರು ಉಂಡೆಯನ್ನು ನಾನು ಮಾಡೋಕೆ ಇಲ್ಲೇ 1 kg ಅಷ್ಟು ಹೆಸರು ಕಾಳು ತೊಗೊಂಡನಿ. ಅವನ್ನ ಇದ್ರಾಗ ಹುರ್ಕೊಳಕತ್ತಾನೆ ರೀ. ಈಗ ಹೆಸರು ಕಾಳನ್ನು ಚಂದಂಗೆ ಕೆಂಪಾಗುವಂಗೆ ಹುರಿಬೇಕು. ಅವನ್ನ ಅದಕ್ಕೊಂದು ಕಲರ್ ಬರ್ತೈತೆ ರೀ. ಯಾಕಂದ್ರೆ ಸಿಪ್ಪೆ ಒಳಗೆ ಅವು ಹೆಸರು ಕಾಳು ಅಳಗಾಡ್ತಿರ್ತಾವೆ, ಅಷ್ಟು ಚಂದ ಮ್ಯಾಲಿನ ಸಿಪ್ಪೆ ಎಲ್ಲ ಬಿಚ್ಕೋಬೇಕು, ಹಂಗೆ ಹುರಿಬೇಕು ಅವನ್ನ. ಈಗ ಇಷ್ಟು ಕೆಂಪಾಗ್ಯಾವ ನೋಡ್ರಿ. ಆ ಕಲರ್ ಹೋಗಿ ಈ ಕಲರ್ ಬರ್ತಾವೆ. ಆ ಥರ ಹೆಸರು ಕಾಳನ್ನು ಹುರಿದ್ರಲ್ಲೇ ಫಸ್ಟ್ ಹೆಸರು ಕಾಳು ಹುರಿದನೇ ಚಂದ ಹುರಿಬೇಕು. ಅದಕ್ಕೆ ನಾನು ಇದನ್ನ ಹುರ್ಕೊಂಡಿದ್ದು ತೋರ್ಸಾಕತ್ತೇನೆ ನಿಮ್ಗೆ. ಇವನ್ನ ಮಿಕ್ಸಿ ಜಾರ್ ತೊಗೊಂಡ್ರೆ ಸ್ವಲ್ಪ ಹಾಕಿ ಬೇಳೆ ಮಾಡ್ಕೋಬೇಕಾಗತ್ತೆ. ಬೇಳೆ ಮಾಡ್ಕೊಂಡ್ರೆ ಏನಂದ್ರೆ ಇದ್ರ ಸಿಪ್ಪೆ ಎಲ್ಲ ಹೋಗ್ಬಿಡ್ತೈತೆ ಅದಕ್ಕೆ. ಅವನ್ನ ಆಮೇಲೆ ಕೇರ್ಕೊಂಡು ಅದನ್ನ ಬೇಳೆ ಬೇರ್ಪಡಿಸ್ಕೊಂಡು ಬೀಸ್ಕೊಂಬರ್ಬೇಕಾಗ್ತದೆ ನೋಡ್ರಿ. ಈಗ ಬೇಳೆ ಅದಾವಲ್ರಿ ಇವು ಬೇಳೆ ಕಾಳುಗಳು ಹಿಂಗಾಗ್ಯಾವು. ಇವನ್ನ ಬೇಕಾದ್ರೆ ನೀವು ಕೇರಿ ಅದನ್ನು ಎಲ್ಲ ತೆಗೆದು ಹಿಂಗೆ ಹಿಟ್ಟು ಬೀಸಿಸ್ಬೇಕು. ಈಗ ನೋಡ್ರಿ ನಾವು ಹಿಟ್ಟು ಬೀಸ್ಕೊಂಬಂದೆವು. ಭಾಳ ಮಸ್ತ್ ಇರ್ತೈತಿ, ಸಾಫ್ಟ್ ಇರ್ತೈತಿ ಹಿಟ್ಟು. ಬೇಳೆ ಹಿಟ್ಟದು ಹೆಸರು ಕಾಳಿನ ಬೇಳೆ ಹಿಟ್ಟು ಹುರಿದಿರ್ತವಲ್ರಿ, ಭಾರಿ ಚಂದ ಘಮ ಇರ್ತೈತಿ. ಅಷ್ಟು ಚಂದ ಇರ್ತೈತೆ ಅದು ಹಿಟ್ಟು. ಅದಕ್ಕೆ ಇದು ನೋಡ್ರಿ ಸಾಫ್ಟ್ ಆಗಿರುವಂಥ ಹೆಸರು ಹಿಟ್ಟು. ಇದಕ್ಕೆ ನಾನು ಬೆಲ್ಲದಲ್ಲೇ ಉಂಡೆ ಮಾಡ್ತೀನಿ. ಇದಕ್ಕೆ ತುಪ್ಪ ತೊಗೊಳಕ್ತಾನೆ. ಈಗ ಅದನ್ನು ಕರಗಿಸಿ ಇಟ್ಕೋಬೇಕಾಗ್ತೈತಿ. ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗ್ತಿರ್ತೈತೆ ಹೆಸರು ಉಂಡಿಗೆ ಅಂತೇಳಿ. ತುಪ್ಪದಲ್ಲೇ ಮಾಡೋದಲ್ರಿ ಇದು, ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಅಂಥೇಳಿ ತುಪ್ಪ ತೊಗೊಳಕ್ತಾನೆ. ನೀವು ತುಪ್ಪ ಎಲ್ಲ ಸರಿಯಾಗಿ ಕಾಸಿಟ್ಕೋರದನ್ನ ಎಷ್ಟು ಬೇಕಷ್ಟು ಹಾಕ್ಕೊಳಕ್ಕೆ ಬರ್ತೈತಿ. ಎಷ್ಟು ಅದಕ್ಕೆ ನೋಡ್ಕೊಂಡು ಹಾಕ್ಕೋಬೇಕ್ರಿ. ಈಗ ಏಲಕ್ಕಿನೂ ತೊಗೊಂಡೆ ನಾನು. ಇಲ್ಲಿ ಏಲಕ್ಕಿ ಜಜ್ಜಿ ಇಟ್ಕೋತೀನೋ ಮತ್ತು ತುಪ್ಪನೂ ಕರಗಿಸಿ ಇಟ್ಕೋತೀನೋ. ಇವೆಲ್ಲನೂ ಹಾಕೋದ್ರಿಂತ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತಾವೆ ಉಂಡೆ. ಇದರಲ್ಲಿ ಪ್ರೋಟೀನ್ ಇರೋದ್ರಿಂತ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಭಾಳ ಎನರ್ಜಿಕ್ ಫುಡ್ ಅಲ್ರಿ ಇದು. ಅದಕ್ಕೆ ಮಾಡಿ ಇಟ್ಕೋತಾರೆ ರೀ. 15 ದಿವಸ ತನೂ ಕೆಡಂಗಿಲ್ಲ ಇದು. ಅದಕ್ಕೆ ಇದನ್ನೇನು ಮಾಡ್ತಾರಂದ್ರೆ ಯಾವಾಗ ತಮಗೆ ಇದು ಅನುಕೂಲ ಆದಾಗ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಈಗ ನೋಡ್ರಿ ಈಗ ಏಲಕ್ಕಿಯನ್ನು ತೊಗೊಂಡು ಹಾಕ್ಕೊಳಕತ್ತಾನೆ ಇದಕ್ಕೆ. ಈಗ ಹಿಟ್ಟನ್ನು ಹೆಸರು ಹಿಟ್ಟು ಭಾರಿ ಸಾಫ್ಟ್ ಆಗಿರುವಂಥದ್ದು. ಬೆಲ್ಲವನ್ನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡನಿ, ತುಪ್ಪ ಕರಗಿಸಿ ಇಟ್ಕೊಂಡನಿ, ಮತ್ತು ಏಲಕ್ಕಿಯನ್ನು ಕುಟ್ಟಿಟ್ಕೊಂಡೆ. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಈಗ ನಾವು ಹೆಸರುಂಡೆ ಮಾಡೋಣ. ಹೆಸರುಂಡೆ ಮಾಡೋಕೆ ಬೆಲ್ಲನ ಚಂದಂಗೆ ಕುಟ್ಕೋಬೇಕು, ಹಳ್ಳಿಲ್ದಂಗೆ. ಅದ್ರೊಳಗೆ ಏನೋ ಇದು ಬರಬಾರ್ದು, ಬೆಲ್ಲದಾಗ ಸಾಫ್ಟ್ ಇರ್ಬೇಕು ಬೆಲ್ಲನು. ಈಗ ಹೆಸರು ಹಿಟ್ಟನ್ನು ನಾನು ಇದರಲ್ಲಿ 2 ಸ್ಪೂನ್ ತೊಗೊಂಡೆ ನೋಡ್ರಿ. ಇದಕ್ಕೆ ನಾನು ಬೆಲ್ಲ ಹಾಕೋದನ್ನ ನೀವು ಎಷ್ಟು ಬೇಕಷ್ಟು ಹಾಕೋರಿ. ಈಗ 2 ಸ್ಪೂನ್ ಹಿಟ್ಟು ತೊಗೊಂಡೆ ನಾನು, ಹೆಸರು ಹಿಟ್ಟು ಸಾಫ್ಟಾಗಿರುವಂಥದ್ದು. ಆಮೇಲೆ ಬೆಲ್ಲನೂ ಚಂದಂಗೆ ಕುಟ್ಟಿರ್ಬೇಕ್ರಿ. ಅದನ್ನು ಚಂದಂಗೆ ಕುಟ್ಟಿದಂಥ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡನಿ. ಅದನ್ನು ಇದ್ರಷ್ಟೇ ತೊಗೋತೀನಿ ಪ್ರಮಾಣ.
ಆದ್ರೆ ನಾನು ನೋಡಿ ಹಾಕ್ತೀನಿ ಅಷ್ಟೆ. ನೋಡಿ ನಿಮಗೆ ಎಷ್ಟು ಬೇಕಷ್ಟ ಹಾಕ್ರಿ. ಬ್ಯಾಡ ಅಂದ್ರೆ ನೀವು ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೋರಿ ಬೆಲ್ಲದ್ದು. ಆದ್ರೆ ಈಗ ತುಪ್ಪ ಹಾಕಬೇಕಾಗ್ತದೆ. ಇದಕ್ಕೆ ಬೆಲ್ಲ ಹಾಕಿ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡಿ ಈ ಒಂದು ಕಪ್ಪಿನಷ್ಟು ನಾನು ಇದಕ್ಕೆ ತುಪ್ಪ ಹಾಕೋದನ್ನ. ಯಾಕಂದ್ರೆ ಹಿಟ್ಟು ಇರೋದ್ರಿಂದ ತುಪ್ಪ ಭಾಳ ಹಿಡಿತೈತಿದು. ಅದಕ್ಕೆ ಹೆಸರುಂಡಿಯನ್ನು ತುಪ್ಪದಲ್ಲೇ ಮಾಡ್ತಾರೋ. ಇದರಲ್ಲೇ ಹಾಕೋತ ಮತ್ತು ಬೇಕಾದ್ರೆ ಹಾಕೋಬೋದು. ಈಗ ನೋಡ್ರಿ ಎಲ್ಲನೂ ಮಿಕ್ಸ್ ಮಾಡಾಕ್ತೇನೆ ನಾನು. ಇದಕ್ಕೆ ಹಿಟ್ಟಿಗೆ ಬೆಲ್ಲ ಮತ್ತು ತುಪ್ಪ ಎರಡನ್ನೂ ಚಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಈಗ ಎಷ್ಟು ಚಂದ ಮಿಕ್ಸ್ ಮಾಡ್ತೀವೋ ಅಷ್ಟು ಚಂದ ಉಂಡೆ ಚಂದ ಬರ್ತಾವ್ರಿ. ಹಿಂಗೆ ಸಾಫ್ಟ್ ಆಗ್ಬೇಕು ನೋಡ್ರಿ. ಭಾರಿ ಮಸ್ತಾಗಿರುವಂಥ ಒಂದು ಇದು ಹೆಸರುಂಡಿ ಭಾಳ ಚಂದ ಬೆಸ್ಟ್ ರೀ. ಇದು ಆರೋಗ್ಯಕ್ಕೂ ಭಾಳ ಚಲೋ ನೋಡ್ರಿ. ಈಗ ಎಷ್ಟು ಚಂದ ಆಗೈತಿದು. ಇದನ್ನ ಮೆತ್ತಗೆ ಮಾಡ್ಕೋಬೇಕು. ಕೈಲೇ ಎಲ್ಲ ತುಪ್ಪ ಮತ್ತು ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅದನ್ನ ಈಗ ಮಿಕ್ಸ್ ಮಾಡಾಕತ್ತೇವೆ ನೋಡ್ರಿ. ಚಂದಂಗೆ ಮಿಕ್ಸ್ ಮಾಡ್ಬೇಕು. ಉಂಡೆ ಅದಕ್ಕೆ ಎರಡು ಕೈಲೇ ತಿಕ್ಕಬೇಕದು ಉಂಡೆ ಅದಕ್ಕೆ. ಈಗ ನೋಡ್ರಿ ಅದಕ್ಕೆ ಯಾಲಕ್ಕಿ ಹಾಕೊಳಕ್ಕೆ. ಯಾಲಕ್ಕಿ ಒಂಚೂರು ಹಾಕೋತ್ನು. ಬೆಲ್ಲನೂ ಸರಿಯಾಗಿ ಆಗೈತಿ. ತುಪ್ಪನೂ ಪೂರ್ತಿಯಾಗಿ ಎಲ್ಲ ಕಡೆನೂ ಬಂದೈತೆ ಅದು. ಹಿಂಗೆ ಮೆತ್ತಗೆ ಹಿಟ್ಟು ಉಂಡೆ ಹಿಟ್ಟು ಆಗ್ಬೇಕದು. ಆಗಿಂದ ನಾನು ಅದಕ್ಕೆ ಏನು ಮಾಡಾಕ್ತಾನೆ ಅಂದ್ರೆ ರೀ, ಗೋಡಂಬಿ ತೊಗೊಳಕ್ತಾನೆ. ಸ್ವಲ್ಪ ಗೋಡಂಬಿ ತೊಗೊತ್ನು. ಗೋಡಂಬಿಯನ್ನು ಹಿಂಗಿಟ್ಟ ಅದ್ರೊಳಗೆ ಉಂಡೆ ಕಟ್ಬೇಕು. ಉಂಡೆಗಳನ್ನು ಚಂದಂಗೆ ಸಾಫ್ಟಾಗಿ ಬರ್ತಾವೆ ಉಂಡೆ. ಅಷ್ಟು ಚಂದ ಘಮ ಇರ್ತತಿ ಉಂಡಿಗೆ. ನೀವು ಮಾಡಿ ನೋಡ್ರಿ. ಈ ಥರ ಉಂಡೆ ತಿನ್ನೋದ್ರಿಂದ ಭಾಳ ಒಳ್ಳೇದು ಹೆಲ್ತಿಗೆ. ಅಲ್ಲಿ ಬೇರೆ ಕಡೆ ರೆಡಿಮೇಡ್ ತಂದು ತಿನ್ನೋಕ್ಕಿಂತ ಮನೇಲೇನ ಯಾವಾಗ ನಿಮಗೆ ಆಗ್ತೈತೆ ಅವಾಗ ಕಾಳು ಹುರಿದಿಡ್ಬೇಕ್ರಿ. ಯಾವಾಗ ಆಗ್ತೈತಿ ಬೀಸ್ಕೊಂಬಂದಿಡ್ಬೇಕು. ಒಟ್ಟು ಹಿಟ್ಟು ಸ್ಟಾಕ್ ಮಾಡಬೇಕು. ಆಮೇಲೆ ಯಾವಾಗ ಒಂದು ಸಲ ಉಂಡೆ ಮಾಡ್ತಾ ಇರಬೇಕು. ಹಿಂಗೇನೋ ಒಂದು ಮಾಡಿ ಹಾಕೊಲ್ಲಕ್ಕೆ ನೀವು ಇಂಥ ಉಂಡೆ ಮಾಡ್ಕೊಂಡು ತಿಂದ್ರೆ ಹೆಲ್ತಿಗೆ ಭಾಳ ಬೆಸ್ಟ್ ರೀ ಇದು. ಅದಕ್ಕೆ ನಾನು ನಿಮಗೆ ಹೆಂಗೆ ಅನ್ನೋದು ಮಾಡಿ ತೋರ್ಸಾಕ್ತಾನೆ. ಸ್ವಲ್ಪ ಗಿರ್ನಿಗೆ ಹಾಕಿಸೋದು ಒಂದ ನೋಡ್ರಿ. ಇದು ಮನೆಯಲ್ಲೇ ಬ್ಯಾಳೆ ಮಾಡ್ಕೋಬೋದು. ಹೆಸರು ಕಾಳು ಹುರ್ಕೊಂಡು ಚಂದಂಗೆ ಬ್ಯಾಳೆ ಮಾಡ್ಕೋಬೋದು. ಆ ಹಿಟ್ಟು ಮಾತ್ರ ಗಿರ್ನಿಗೆ ಹಾಕ್ಸೋದ್ರಿಂದ ಸಾಫ್ಟ್ ಬರ್ತೈತೆ ಅಂತೇಳಿ ಹಾಕಿಸ್ತಾರೆ. ಈಗ ನೋಡ್ರಿ ಎಷ್ಟು ಚಂದ ಆಗ್ತಾವೋ. ಭಾರಿ ಬೆಸ್ಟ್ ಆಗ್ತಾವೆ. ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ ನೋಡ್ರಿ. ಎಷ್ಟು ಚಂದಾಗ ಉಂಡೆ ಆಗ್ತಾವೆ ನೋಡ್ರಿ. ಇವು ಸಾಫ್ಟಾಗಿ ಬರ್ತಾವೆ. ಅವಕ್ಕೆ ಮ್ಯಾಲೆ ನಾನು ಗೋಡಂಬಿಯನ್ನು ಹಚ್ಚಿ ಮಾಡಾಕತ್ತೀನಿ. ನೀವು ಡ್ರೈ ಫ್ರೂಟ್ಸ್ ಬೇಕಾದಿದ್ರು ಹಚ್ಬೋದು. ಯಾವ್ದು ಬೇಕಾದಿದ್ದರೂ ಹಚ್ಬೋದು. ಮನುಕ ಹಚ್ಬೋದು ರೀ. ಬಾದಾಮಿ ಹಚ್ಬೋದು. ಈಗ ನಾನು ಗೋಡಂಬಿ ಹೆಚ್ಚೆ ಇವು ಹೆಸರುಂಡಿನ ಬೆಲ್ಲದ ಯಂತ್ರ ಮಾಡಾಕತ್ತೀನಿ ನೋಡ್ರಿ. ಹಿಂಗೆ ಬರ್ತಾವೆ ನೋಡ್ರಿ. ಈಗ ಪೂರ್ತಿಯಾಗಿ ನಾನು ಸಾಫ್ಟಾಗಿರುವಂಥ ಬೆಲ್ಲದ ಯಂತ್ರ ಮಾಡಿರುವಂಥ ಹೆಸರುಂಡಿನ ನಿಮ್ಗೆ ಮಾಡೇ ತೋರ್ಸಾಕ್ತಾನೆ. ನೀವು ಇದನ್ನು ಮಾಡಿ ನೋಡ್ರಿ. ಭಾಳ ಬೆಸ್ಟಾಗಿರ್ತಾವ್ರಿ. ತಿನ್ನಕ್ಕಂತ್ರ ಅಷ್ಟು ಚಂದ ಇರ್ತಾವೆ. ತಿನ್ನಕ್ಕೂ ಶುಗರ್ ದವ್ರು ಇದ್ರೂ ಇದನ್ನು ಸಕ್ಕರೆಗಿಂತಲೂ ಒಂದು ಅರ್ಧ ತಿನ್ಬೋದು ಅಷ್ಟರ ನೋಡ್ರಿ. ಈಗ ಬೆಲ್ಲದಿಂತ್ರ ಮಾಡಿರುವಂಥ ಹೆಸರುಂಡಿ ಪೂರ್ತಿಯಾಗಿ ರೆಡಿಯಾಗಿ ಹಾಕತ್ತವೆ. ಇಲ್ಲಿ ನೋಡ್ರಿ ಎಷ್ಟು ಸಾಫ್ಟ್ ಬಂದಾವ ನೋಡ್ರಿ. ಹಿಂಗೆ ನೀವು ಚಂದಂಗೆ ತುಪ್ಪ ಹಾಕಿ ಕಲಿಸಿ ಹೆಸರು ಹಿಟ್ಟು ಮಾಡಿಕೊಂಡು ಮಾಡಿ ನೋಡ್ರಿ. ಭಾಳ ಬೆಸ್ಟಾಗಿರ್ತಾವ್ರಿ. ಈಗ ಅಂಗಡಿಯಾಗೋದು ಸಿಗ್ತಾವ್ರಿ. ಈಗ ಎಲ್ಲನೂ ಸಿಗುತ್ತೆ, ತರ್ತೀವಿ. ಅದಕ್ಕಿಂತಲೂ ಇದು ಮನೇಲಿ ಮಾಡೋದ್ರಿಂದ ಅದೊಂದು ಟೇಸ್ಟೇ ಬೇರೆ ಬರ್ತೈತೆ ರೀ. ಈಗ ನೋಡ್ರಿ ಎಷ್ಟು ಸಾಫ್ಟ್ ಬಂದೈತಿ. ಮೊದಲು ತೋರಿಸಿದ್ನಲ್ಲ ಭಾರಿ ಸಾಫ್ಟ್ ಬಂದೈತಿ. ಅದಕ್ಕೆ ನಾನು ಇವನ್ನ ಏನು ಮಾಡಾಕ್ತಾನೆ ಅಂದ್ರೆ ಒಂದು 15 ದಿವ್ಸ ಬರ್ತಾವ್ರಿ. ಯಾಕಂದ್ರೆ ನಾವು ಏರ್ಟೈಟ್ ಬಾಟ್ಲ್ ಒಳಗೆ ಹಾಕಿಡಾಕ್ತಾನೆ. ಅದಕ್ಕೆ ಒಂದು 15 ದಿವ್ಸ ತನೂ ಇವು ಏನೂ ಆಗಂಗಿಲ್ಲ. ಅಷ್ಟು ಚಂದ ಬರ್ತಾವೆ ನೋಡ್ರಿ. ಇದ್ರೊಳಗೆ ಹಾಕಿ ಮುಚ್ಚಿಟ್ಟು ಬಿಡ್ಬೇಕು ಅವನು. ಈಗ ಉಂಡೆ ಹೆಸರುಂಡಿ ತುಪ್ಪದಲ್ಲಿ ಮಾಡಿರೋಂಥ ಬೆಲ್ಲದ ಹೆಸರುಂಡಿ ಇದ್ರಾಗ ಬಾಟ್ಲಿ ಒಳಗೆ ಹಾಕಿಡಾಕ್ತಾನೆ ನಾನು. ಏರ್ಟೈಟ್ ಬಾಟ್ಲಿ ಐತ್ರೆ ಮುಚ್ಚಿಟ್ಬಿಟ್ರೆ 15 ದಿವ್ಸ ತನೂ ಬೇಕಾದಂಗೆ ಆರಾಮಾಗಿ ಉಂಡೆ ತಿನ್ಬೋದು ನೋಡ್ರಿ. ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ. ಇದು ಸಾಫ್ಟಾಗಿ ನೀವು ಮಾಡಿ ನೋಡ್ರಿ. ಬೆಸ್ಟ್ ಬರ್ತಾವೆ. ಉಂಡೆಯನ್ನು ಮಾಡಿ ನೋಡ್ರಿ. ನಮಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ.
ನೋಡಿರಿ ಈ ಗ್ಲಾಸಲ್ಲಿ ಹಾಕೈತಲ್ರಿ ಅದನ್ನು ನಾವು ಈಗ ಏರ್ಟೈಟ್ ಗ್ಲಾಸ್ ಅದು. ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಕೊಬ್ಬರಿ ಬರ್ಫಿ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಅದು ಭಾಳ ಟೇಸ್ಟ್ ಆಗಿರ್ತೈತಿ ಮತ್ತು ಈಜಿ ಐತಿ. ಬರೀ ಕೊಬ್ಬರಿ ಸಕ್ಕರೆ ಇಂಗ್ರೀಡಿಯೆಂಟ್ಸು ಭಾಳ ಕಡಿಮೆ ಅದಾವು ನೋಡಿರಿ. ಇದು ಬೆಸ್ಟ್ ಆಗಿರ್ತೈತಿ. ಇದನ್ನ ಈ ಪಂಚಮಿ ಹಬ್ಬಕ್ಕೆ ಹೇಳಿ ನಾನು ಬರ್ಫಿ ಮಾಡಾಕತ್ತೀನಿ. ನೀವು ಮಾಡಿ ನೋಡಿರಿ, ಕ್ರಿಸ್ಪಿಯಾಗಿರ್ತೈತಿ, ಟೇಸ್ಟಿಯಾಗಿರ್ತೈತಿ. ಈಗ ನೋಡ್ರಿ ನಾ ಕೊಬ್ಬರಿಯನ್ನು ಹೀಗೆಲ್ಲ ಮಾಡಿ ಇಟ್ಕೊಂಡೀನಿ. ಕೊಬ್ಬರಿ ಇವನ್ನ ತುರಿಯೋ ಮನ್ಯಾಗ ತುರಿಬೇಕು. ಇದನ್ನು ಈ ಥರ ನೋಡ್ರಿ ತುರಿಯಾಗತ್ತೈತಿ. ಈಗ ಹೀಗೆಲ್ಲ ಅದು ಕೊಬ್ಬರಿ ಬಂದಿಂದ ಇದೆಲ್ಲ ಹಿಂಗೆ ತುರ್ಕೋಬೇಕು ನೋಡ್ರಿ. ನೀವು ಎಷ್ಟು ಬೇಕಷ್ಟು ಕೊಬ್ಬರಿ ತೊಗೊರಿ. ಸೇಮ್ ಅದಕ್ಕೆ ಮೆಜರ್ಮೆಂಟ್ ಸೇಮ್ ಇರ್ತೈತಿ. ಸಕ್ಕರೆ ನೀವು ಎಷ್ಟು ಕೊಬ್ಬರಿ ತೊಗೊಂಡಿರ್ತೀರಿ ಅಷ್ಟು ಇದು ಸಕ್ಕರೆಯನ್ನು ಹಾಕಬೇಕಾಗಿರ್ತೈತಿ, ಸ್ವೀಟ. ಈಗ ನೋಡೋ ಇದನ್ನೆಲ್ಲ ನಾನು ಈ ತುರಿಯೋ ಮನೆಯೊಳಗೆ ಇದೆಲ್ಲ ಹಿಂಗೆ ಹೆಚ್ಕೋಬೇಕು ನೋಡಿ. ಇದೆಲ್ಲ ಹಿಂಗೆ ಆಗಿರ್ತೈತಿ. ಇದನ್ನ ಸಣ್ಣಕ್ಕೆ ಹೆಚ್ಕೊಂಡು ಹಿಂಗಾಗೈತೆ ನೋಡ್ರಿ. ಇದು ತುರಿಯೋ ಮನ್ಯಾಗ ಹೆಚ್ಚಿಂದ ಇಷ್ಟು ಬರ್ತೈತಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಬೇಕಾಕವು. ಏಲಕ್ಕಿಯನ್ನು ಹಾಕೋತ್ನು. ಇದೊಂದು ಸ್ವೀಟ ಭಾಳ ಟೇಸ್ಟಿಯಾಗಿರ್ತೈತಿ ಮತ್ತು ಪಂಚಮಿ ಹಬ್ಬಕ್ಕೆ ಡಿಫ್ರೆಂಟ್ ಆಗ್ತೈತಿ. ಉಂಡಿಗಳನ್ನೆಲ್ಲ ತಿನ್ನೋದ್ರ ಮಧ್ಯೆ ಇದೊಂದು ಕೊಬ್ಬರಿ ಬರ್ಫಿ ಆಗ್ತೈತಿ ಅಂಥೇಳಿ ನಾ ಈ ಸಲ ಮಾಡಾಕ್ತಾನೆ ನೋಡ್ರಿ. ಇದು ಸಕ್ರೆ ಇದು ಎಷ್ಟು ತೊಗೊಂಡಿರ್ತೀವಿ ಕೊಬ್ಬರಿ ಅಷ್ಟೇ ಸಮ ಪ್ರಮಾಣದಾಗ ಸಕ್ರೆ ತೊಗೋಬೇಕು ನೋಡಿ. ಇದು ಕೊಬ್ಬರಿ ತೊಗೊಂಡೈತಲ್ರಿ ಅಷ್ಟೇ ಸೇಮ್ ಐತೆ. ಸಕ್ರೆನೂ ಸೇಮ್ ತೊಗೋಬೇಕ್ರಿ ಅದು. ಹಾಂ, ಈಗ ಒಂದು ಸ್ವಲ್ಪ ತುಪ್ಪ ಹಾಕೋತಾನು. ತುಪ್ಪ ಹಾಕ್ಕೊಂಡು ಇದು ಬಿಸಿ ಮಾಡೋಕ್ಕೆ ಇಡಬಾರ್ದು. ಈಗ ತುಪ್ಪ ಹಾಕ್ಕೊಂಡು ಇದನ್ನ ಕೊಬ್ಬರಿ ಎಲ್ಲ ಹಾಕ್ಕೊಂಡು, ಕೊಬ್ಬರಿ ಎಷ್ಟಿರ್ತೈತಲ್ರಿ ಅಷ್ಟೇ ಸಕ್ಕರೆ ಹಾಕ್ಕೊಂಡು ಫಸ್ಟ್ ತುಪ್ಪ ಹಾಕೋಬೇಕು. ತುಪ್ಪ ಹಾಕ್ಕೊಂಡಿಂದ ಸಕ್ಕರೆ ಇದು ಕೊಬ್ಬರಿ ಹಾಕೋಬೇಕ್ರಿ. ಹೆಚ್ಚಿದ್ದೆಲ್ಲ ಸೇಮ್ ಪ್ರಮಾಣದಾಗ ಸಕ್ಕರೆ ತೊಗೋಬೇಕು. ಎಷ್ಟು ಕೊಬ್ಬರಿ ತೊಗೊಂಡಿರ್ತೀವೋ ಅಷ್ಟು ಸಕ್ಕರೆ ತೊಗೋಬೇಕು. ಇದಷ್ಟು ಎರಡು ಕೂಡಿ ಹಾಕೊಂಡ್ರಿ. ಈಗ ಹಾಕ್ಕೊಂಡು ಈಗ ಎಲ್ಲ ಅದನ್ನ ಕಾಯಿಸ್ಬೇಕ್ರಿ. ಕಾಯ್ಸೋಕ್ಕಿಟ್ಟು ನೋಡ್ರಿ ಈಗ ಸ್ಟೋವ್ ಆನ್ ಮಾಡಿ ಅದಕ್ಕೆ ಗಸಗಸಿಯನ್ನು ಹಾಕೊಂಡೇ. ನೀವು ಗಸಗಸಿಯನ್ನು ಜಾಸ್ತಿ ಹಾಕ್ರಿ, ಟೇಸ್ಟ್ ಬರ್ತೈತಿ. ಈಗ ತುಪ್ಪ, ಗಸಗಸಿ, ಕೊಬ್ಬರಿ, ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿ ಇದೆಲ್ಲ ಒಂಥರ ಪಾಕ್ ಬರೋವರೆಗೂ ಹುರ್ಕೋಬೇಕ್ರಿ. ಇದಕ್ಕೆ ಒಂಚೂರು ನಾ ಒಂದು ಕಪ್ನಷ್ಟು ಹಾಲು ಹಾಕೋಕಾಗುತ್ತೆ. ಹಾಲು ಹಾಕಿದ್ರೆ ಅದು ಕೊಬ್ಬರಿ ಬರ್ಫಿ ಮೆತ್ತಗೆ ಬರ್ತೈತೆ. ಅದು ಬೆಸ್ಟ್ ಆಗಿರ್ತೈತಿ ನೋಡಿ. ಈಗ ಇದು ಎಲ್ಲ ಆಗಾಕತ್ತೈತಿದು ಪಾಕ ಬಂದೈತಿದ ನೋಡ್ರಿ. ಹಿಂಗೆ ಕುದ್ದದು ಒಂಥರ ಪಾಕ ಬರ್ತೈತಿ. ನಮಗೆ ಗೊತ್ತಾಗುತ್ತೆ ಅದು ಗಟ್ಟಿ ಆಗುತ್ತದು ಎಲ್ಲ. ಈಗ ನೀವು ತಿರುಗಿಸ್ತಾ ಇದ್ದಾಗ ಅದ್ರ ಹದ ಗೊತ್ತಾಕೈತೆ ಅದು ಬರ್ಫಿ ಆಗ್ತೈತಿಲ್ಲ ಅಂಥೇಳಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊಳಕ್ತಾನೆ. ಏಲಕ್ಕಿ ಪೌಡ್ರ್ ಹಾಕೊಳ್ಳೋದ್ರಿಂದ ಅದು ಭಾಳ ಕಂಪ ಬರ್ತೈತಿ ರೀ. ಸ್ಮೆಲ್ ಭಾಳ ಚಂದ ಇರ್ತೈತಿ, ಟೇಸ್ಟ್ ಬರ್ತೈತಿ ನೋಡಿ. ಈಗೆಲ್ಲ ಕುದಿಯಾಕತ್ತೈತಲ್ರ, ಇದು ಒಂಥರ ಬರ್ಫಿ ಆಗಾಕತ್ತೈತೆ ಅಂಥೇಳಿ ನಮಗೆ ಕೈಯಾಗನ ಹದ ಗೊತ್ತಾಕೈತೆ ಅದ್ರದ್ದು. ಈಗ ನಾ ತೋರಿಸ್ತೀನಿ ನೋಡ್ರಿ. ಇಲ್ಲೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನಿಮ್ಮ ಪ್ರೋತ್ಸಾಹ ನಮಗಿರಬೇಕು ನೋಡಿ. ಇದೆಲ್ಲ ನೋಡ್ರಿ, ಇದೆಲ್ಲ ಇದು ಆತೀಗ ಈಗೇನು ಅಂಟ್ಕೊಳ್ಳಲ್ಲ. ಹಿಂಗಾಗಿರ್ಬೇಕಿದು. ಹಿಂಗಾದಾಗ ನಾವು ಒಂದು ತಾಟಿಗೆ ತುಪ್ಪ ಹಚ್ಚಿಟ್ಕೊಂಡ್ಬಿಡ್ರೆ ಪ್ಲೇಟಿಗೆ. ಅದು ತುಪ್ಪ ಹಚ್ಚಿಟ್ಕೊಂಡಿದ್ದು ಇದನ್ನು ಹಾಕ್ಬೇಕು ಅದಕ್ಕೆ ನೋಡ್ರಿ. ಹಿಂಗಾಗೈತೆ ನೋಡಿ. ಎಲ್ಲ ಹೋಗೈತಿ. ಈಗ ನೀರಿನ ಅಂಶ ಎಲ್ಲ ಹೋಗಿ, ಹಾಲಿನ ಅಂಶ ಎಲ್ಲ ಹೋಗಿ ಈ ಥರ ಗಟ್ಟಿಯಾಗಿ ಬರ್ಬೇಕದು. ಬರ್ಫಿ ಹದಕ್ಕೆ ಬರ್ಬೇಕು ನೋಡಿ. ಈಗೆಲ್ಲ ಆಗೈತಿದು ಬರ್ಫಿ ಹದಕ್ಕೆ ಬರಾಕತ್ತೈತಿ. ಹಾಂ, ಹಿಂಗಾಗೈತೆ ನೋಡ್ರಿ. ಇದನ್ನೇನು ಮಾಡ್ಬೇಕು ನಾವು, ಈಗ ಆಗೈತೆ ನೋಡ್ರಿ. ಈಗ ಕರೆಕ್ಟ್ ಬಂದೈತಿದು. ಹಿಂಗೆ ಬರ್ಫಿ ಹದಕ್ಕೆ ಬರ್ಬೇಕು. ಇದು ಹಾಲು ಹಾಕೋದ್ರಿಂದ ಭಾಳ ಮೆತ್ತಗೆ ಒಂಥರ ಕ್ರಿಸ್ಪಿನೂ ಬರ್ತೈತಿ, ಮೆತ್ತಗೂ ಬರ್ತೈತಿ, ಟೇಸ್ಟ್ ಆಗಿರ್ತೈತಿ. ಹಿಂಗಾಗೈತೆ ನೋಡ್ರಿ. ಇದನ್ನ ಎಲ್ಲ ನೀರಿನ ಅಂಶ, ಹಾಲಿನ ಅಂಶ ಎಲ್ಲ ಹೋಯ್ತಲ್ರಿ. ಈಗ ಅದು ಪಾಕ ಬಿಟ್ಕೊಂಡಿರ್ತೈತಿ. ಈಗ ಅದನ್ನು ಪ್ಲೇಟಿಗೆ ಹಾಕಿದ್ರೆ ಗಟ್ಟಿ ಆಗ್ತೈತಿ. ಈಗ ಪ್ಲೇಟಿಗೆ ಒಂದು ತುಪ್ಪ ಸವರಿ ಇಟ್ಕೊಂಡಿದ್ದೈತಿದು ಇದಕ್ಕೆ ಹಾಕ್ಬೇಕು. ಈ ಬರ್ಫಿಯನ್ನು ಇದಕ್ಕೆ ಹೆಂಗೆ ಮಾಡೋದು ಅಂಥೇಳಿ ಹಿಂಗೆ ಹಾಕೋಬೇಕು ನೋಡ್ರಿ. ಈ ಕೊಬ್ಬರಿ ಇದನ್ನು ಸಕ್ಕರೆ ಎಲ್ಲ ಮೆಜರ್ಮೆಂಟು ಕರೆಕ್ಟ್ ಐತಿ.
ಅದು ತುಪ್ಪನೂ ಹಾಕಿರ್ತೈತಲ್ರಿ, ಹಾಲು ತುಪ್ಪ ಎರಡೂ ಹಾಕಿರ್ತೈತಿ. ಅದು ಅಂಟ್ಕೊಳಂಗೂ ಇಲ್ಲ, ಪಾಕನೂ ಸರಿಯಾಗಿ ಬಂದಿರ್ತೈತಿ. ಭಾಳ ಟೇಸ್ಟ್ ಆಗಿರ್ತೈತಿ. ಮತ್ತು ಗಸಗಸೆ ನೀವು ಡ್ರೈ ಫ್ರೂಟ್ಸ್ ಬೇಕಾದ್ರೆ ಹಾಕೋಬೋದು. ಗಸಗಸೆ ಹಾಕ್ಕೊಂಡು ಅದಕ್ಕೆ ಮೇಲೆ ಒಳಗೂ ಡ್ರೈ ಫ್ರೂಟ್ಸ್ ಹಾಕಿನೂ ಮಾಡ್ಬೋದು ರೀ. ಗಸಗಸೆ ಭಾಳಷ್ಟು ಹಾಕಿದ್ರೆ ಚಂದ ಕಾಣಿಸ್ತದೆ. ಇದಕ್ಕೆ ನೋಡಿರಿ, ಇದಕ್ಕೆಲ್ಲ ಮ್ಯಾಲೆ ನಾನು ಸ್ವಲ್ಪ ಮನುಕ ಹಚ್ಚಾಕ್ತಾನೆ. ಗೋಡಂಬಿ, ಮನುಕ, ನಿಮಗೆ ಏನು ಡ್ರೈ ಫ್ರೂಟ್ಸ್ ಹಾಕ್ತೀರಿ ಹಾಕ್ಬೋದು. ಒಳಗೂ ಹಾಕಿನೂ ಮಾಡ್ಬೋದು. ಈಗೆಲ್ಲ ನಾನು ಮ್ಯಾಲೆ ಹಚ್ಕೊಳಕ್ತೇನೆ. ಇದು ಈಗ ಫುಲ್ ಬರ್ಫಿ, ಕೊಬ್ಬರಿ ಬರ್ಫಿ ರೆಡಿ ಆಗೈತಿ. ಈಗ ಇದನ್ನ ಒಂಚೂರು ಇದು ಇದ್ದಾಗ ಕಟ್ ಮಾಡ್ಕೋಬೇಕು. ಪೂರ್ತಿ ಒಣ ಆದಿಂದ ಕಟ್ ಮಾಡಬಾರ್ದು. ಇನ್ನೊಂಚೂರು ಬಿಸಿ ಇದ್ದಾಗನ ಸ್ವಲ್ಪ ಕಟ್ ಮಾಡಿ ಇಟ್ಕೋಬೇಕು. ಅದನ್ನ ನೋಡಿರಿ, ಈಗ ಕಟ್ ಮಾಡಿ ಇಟ್ಕೊಂಡೇ ಬರ್ಫಿ ಹೆಂಗೆ ಬರ್ತೈತಿ ನಿಮಗೆ ತೋರಿಸ್ತೀನಿ ನಾನು. ಭಾಳ ಚಂದ ಬರ್ತೈತಿ. ಇದು ಪೂರ್ತಿ ಎದ್ದು ಬಂದುಬಿಡ್ತೈತಿ. ನೀವು ಆಮೇಲೆ ಎಷ್ಟು ಬೇಕಷ್ಟು ಕಟ್ ಮಾಡ್ಕೋಬೋದು. ನೋಡಿರಿ, ಬೆಸ್ಟ್ ಬಂದೈತಿ. ಅದು ಪೂರ ಬರ್ಫಿ ಬಂದೈತಿ. ಈಗ ನಾನು ಇದನ್ನ ಕಟ್ ಮಾಡೇನಿಲ್ಲ, ಅದನ್ನ ತಗೊಂಡು ತೋರಿಸ್ತೀನಿ. ಇದು ಒಂದು ವಾರ ತನೂ ಏನೂ ಆಗಲ್ಲ. ಬೇಕಾದಂಗೆ ಉಪವಾಸ ಇದ್ದವರು ಎಲ್ಲ ಇದಕ್ಕೇನೂ ಹಾಕಿರೋದಿಲ್ಲ, ಉಪ್ಪು ಖಾರ ತಿನ್ಬೋದು. ಈಗ ನೋಡ್ರಿ, ಡ್ರೈ ಫ್ರೂಟ್ಸ್ ಹಾಕಿದ್ರಿಂತ ಬೆಸ್ಟ್ ಇರ್ತೈತೆ. ಈಗೆಲ್ಲ ತೋರಿಸ್ತೀನಿ ನೋಡ್ರಿ, ಇದು ಹೆಂಗೆ ಬರ್ತೈತೆ. ಬಿಸಿ ಐತಿರಿ, ಬಿಸಿ ಇರೋದ್ರಿಂದ ಇದು ಆಗುತ್ತೆ. ಈಗೆಲ್ಲ ಇದನ್ನ ತಗೊಂಡ ನೋಡ್ರಿ, ಇದು ಬರ್ತದೆ. ಈಗ ಕೊಬ್ಬರಿ ಇದನ್ನ ಇರೋದ್ರಿಂದ ಕರೆಕ್ಟ್ ಕಟ್ ಮಾಡ್ಬೇಕು. ಇದನ್ನ ಈಗ ಕಟ್ ಮಾಡೀನಿ. ಈಗ ತೋರಿಸ್ತೀನಿ ನಾನು. ಈಗ ಬಂತು ನೋಡ್ರಿ, ಅದು ಕೊಬ್ಬರಿ ಇದು ಈ ಥರ ಬರ್ತೈತೆ. ಅದು ಬೆಸ್ಟ್ ಆಗೈತೆ ನೋಡ್ರಿ. ಬೆಸ್ಟಾಗಿ ಪಂಚಮಿ ಹಬ್ಬಕ್ಕಂತೂ ಭಾರಿ ಆಗಿರ್ತೈತಿ. ನೀವು ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ ಎಷ್ಟು ಬೆಸ್ಟ್ ಆಗೈತಿ. ಇದು ಕ್ರಿಸ್ಪಿನೂ ಅಷ್ಟಾಗೈತಿ, ಮಸ್ತಾಗಿರ್ತೈತಿ. ಈಗ ಕೊಬ್ಬರಿ ಹುಡಿ ಪೂರ್ತಿ ರೆಡಿ ಆಗೈತಿ. ನಾನು ಇದನ್ನು ಮಾಡಿ ತೋರಿಸೀನಿ. ಈಗ ತೆಗೆದು ಈಗ ಪೂರ್ತಿ ರೆಡಿ ಆಗೈತಿ ಕೊಬ್ಬರಿ ಹುಡಿ. ಇದಕ್ಕೆ ಹಾಕಿಟ್ಕೊಳಕ್ತೇನೆ ನಾನು. ಪೂರ ಕೊಬ್ಬರಿ ಹುಡಿ ಈಜಿನೂ ಐತ್ರಿ, ಮಾಡೋದೂ ಒಂದು 10-15 ನಿಮಿಷನಾಗಿದ ರೆಡಿ ಆಗ್ತದೆ. ಕೊಬ್ಬರಿ ಇದ್ರೆ ಸಾಕ್ರಿ. ಸಕ್ಕರೆ, ಕೊಬ್ಬರಿ, 2 ಗಸಗಸೆ, ಇವೆಲ್ಲ ಡ್ರೈ ಫ್ರೂಟ್ಸ್ ಆಪ್ಷನ್ ಮಸ್ತಾಗಿರ್ತದೆ ರೀ. ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಮೈಸೂರು ಪಾಕ್ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಮೈಸೂರು ಪಾಕನ್ನು ಮೈಸೂರಾಗ ರಾಜರು ಅಡುಗೆ ಭಟ್ರಿಗೆ ಹೇಳಿದ್ರತ್ತ ಒಂದು ಸಲ ಏನರ ಒಂದು ಸಿಹಿ ಮಾಡ್ಕೊಂಬರ್ರಿ ಅಂತ ಹೇಳಿ. ಅದಕ್ಕೆ ಅವಾಗೇನೂ ಇರ್ಲಾರ್ದಕ್ಕೆ ಸಕ್ಕರೆ ಮತ್ತು ಇದು ಕಡಲೆ ಹಿಟ್ಟು ಅವನ್ನ ಉಪಯೋಗ ಮಾಡಿ ಇದೊಂದು ಮೈಸೂರು ಪಾಕ್ ಅಂತ ಹೇಳಿ ಮಾಡ್ಕೊಂಡು ತಂದು ಕೊಟ್ರತ್ತ ಅವರು. ಅವತ್ತಿನಿಂದ ಇದಕ್ಕೆ ಮೈಸೂರು ಪಾಕ್ ಅಂತ ಹೇಳಿ ಹೆಸರು ಬಂದೈತಿ. ಇದ್ರೊಳಗೆ ಏನೂ ಇರಂಗಿಲ್ಲ, ಬರೀ ಸಕ್ಕರೆ, ತುಪ್ಪ ಮತ್ತು ಕಡಲೆ ಹಿಟ್ಟು ಇರ್ತೈತಿ. ಅದಕ್ಕೆ ಇದು ಮೈಸೂರು ಪಾಕ್ ಭಾರಿ ಪಳ್ಳಾಗಿರ್ತೈತಿ, ಚಲೋ ಆಗಿರ್ತೈತಿ, ತಿನ್ನಕ್ಕೆ ಟೇಸ್ಟ್ ಇರ್ತೈತಿ. ಅದಕ್ಕೆ ಸ್ವಲ್ಪ ತುಪ್ಪ ತೊಗೊಂಡೇನಿ, 1 ಕಪ್ನಾಗಷ್ಟು. ಎಣ್ಣೆ ತೊಗೊಂಡೈತಿ 1.5 ಕಪ್ಪು. ಆಮೇಲೆ 1.5 ಕಪ್ಪು ಸಕ್ಕರೆ ಮತ್ತು 1 ಕಡಲೆ ಹಿಟ್ಟು 1 ಬೌಲ್ನಾಗ. ಏಲಕ್ಕಿ ತೊಗೊಂಡೈತಿ. ಸಕ್ಕರೆನ ಪಾಕ್ ಮಾಡಕತ್ತ ಹೇಳಿ 1.5 ಬಟ್ಲ ನೋಡ್ರಿ. ಇದೇನು ಕಡಲೆ ಹಿಟ್ಟು ತೊಗೊಂಡಿವಲ್ರಿ, ಅದ್ರ 1.5 ಕಪ್ ಇದನ್ನು ತೊಗೊಳಕ್ತೈತಿ. ಅದು 1 ತೊಗೊಂಡ್ರೆ ಇದು 1.5 ಸಕ್ಕರೆ ತೊಗೋಬೇಕು. ಇದಕ್ಕೆ ಆಯಿಲ್ ಹಾಕೊಳಕ್ತಾನೆ. ಇದಕ್ಕೆ ಆಯಿಲ 2 ಕಪ್ ಹಾಕೊಳಕ್ತಾನೆ. 2 ಕಪ್ ಆಯಿಲಿಗೆ ಇದು 1 ಬೌಲ್ನಷ್ಟು ಇದನ್ನು ಕಡಲೆ ಹಿಟ್ಟನ್ನು ಇರ್ತೈತಲ್ಲ ಅದನ್ನು ಹಾಕೊಂಡು ಈ ಥರ ಕೈಯಾಡಿಸ್ಕೊಳಕ್ತಾನೆ. ಇನ್ನೂ ಆಯಿಲ್ ಹಿಡಿತೈತಿ, ನಾನು ಸ್ವಲ್ಪ ಕಡಿಮೆ ಹಾಕೇನೆ. ಈ ಥರ ನೋಡ್ರಿ, ಹಿಂಗೆ ಆಯಿಲ್ 2 ಕಪ್ ಹಾಕೇನೆ. ಈಗ ಈ ಥರ ಕುದಿಬೇಕದು ಎಣ್ಣೆ ಒಳಗೆ. ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಬೋದು, ತುಪ್ಪ ಹಾಕ್ಬೋದು. ಈಗ ನಾನು ಇದನ್ನು ಸಕ್ಕರೆ ಪಾಕನ್ನು ಮಾಡ್ಕೊತ್ನೋ ಹೆಂಗೆ ಅನ್ನೋದನ್ನ. ಈಗ ಸಕ್ಕರೆ ತೊಗೊಂಡು
ಅದಕ್ಕೆ 1 ಗ್ಲಾಸ್ನಷ್ಟು ನೀರು ಹಾಕೊಳಕ್ತಾನೆ. ಸಕ್ರೆ 1.5 ತೊಗೋಬೇಕ್ರಿ. ಹಿಟ್ಟು 1 ತೊಗೊಂಡ್ರೆ ಸಕ್ರೆ 1.5 ತೊಗೋಬೇಕು ಪಾಕ್ ಮಾಡಕ್ಕೆ. ಒಂದೆಳೆ ಪಾಕ್ ಬರ್ಬೇಕಿದು. ಬರುತ್ತನೂ ತಿರುಗಿಸ್ಕೋತ ಹೋಗ್ಬೇಕು. ಈ ಥರ ತಿರುಗಿಸೋದ್ರಿಂದ ಪಾಕ್ ಚಂದ ಬರ್ತೈತಿ. ಆಮೇಲೆ ಅದನ್ನು ಹಿಟ್ಟನ್ನು ಹಂಗೆ ಎಣ್ಣೆ ಒಳಗೆ ಹಾಕಿ ಹುರಿತಾ ಇರ್ಬೇಕು ಅದನ್ನ. ನೋಡಿ ಇದು ಪಾಕ್ ನೋಡ್ರಿ, ಇನ್ನೂ ಬಂದಿಲ್ಲ ಇದು. ಪಾಕ್ ಬರೋವರೆಗೂ ಇದನ್ನು ಮಾಡ್ಬೇಕು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಈ ಥರ ಪಾಕ ನೋಡ್ಕೋಬೇಕ್ರಿ ಹೆಂಗಾಗೈತೆ ಅಂತ ಹೇಳಿ. ಒಂದೆಳೆ ಪಾಕ್ ಬರಬೇಕು. ಈಗ ನಾನು ಇದು ಬೇಸನ್ ಹಿಟ್ಟೇನು ಕಡಲೆ ಹಿಟ್ಟನ್ನು ಎಣ್ಣೆ ಒಳಗೆ ಹಾಕಿ ಈ ಥರ ತಿರುಗಿಸಾಕ್ತಾನೆ. ಇದು ಆಯ್ಲೆ ಆಗಬೇಕು. ಹಿಟ್ಟೆಲ್ಲ ಎಣ್ಣೆ ಒಳಗೆ ಕುದಿಬೇಕಿದೆ. ಇಷ್ಟು ಪಳ್ಳಾಗ್ಬೇಕು. ನಾವು ಪಳ್ಳಾಕೋತ ಬರ್ಬೇಕಿದು. ಇದೆಲ್ಲ ಹಿಟ್ಟು ಪಳ್ಳಾದಿಂದ ಅದೇನು ಸಕ್ಕರೆ ಪಾಕ್ ಮಾಡಿರ್ತೀವಲ್ಲ ಆ ಸಕ್ಕರೆ ಪಾಕನ್ನೇ ಇದ್ರೊಳಗೆ ಹಾಕೋಬೇಕು. ಭಾಳ ಸಿಂಪಲ್ ಐತಿ, ಭಾಳ ಟೇಸ್ಟಿ ಐತಿ. ನೀವು ಆಗ ಮನ್ಯಾಗ ಇವು ಮಟೀರಿಯಲ್ ಇದ್ರೆ ಭಾಳ ಜಲ್ದಿನ ಮಾಡ್ಬೋದು ಇವನು. ಈಗ ನೋಡ್ರಿ ಎಣ್ಣೆ ಒಳಗೆ ಹಿಟ್ಟು ಹುರಿದನಲ್ಲ, ಅದಕ್ಕೆ ನಾ ಈಗ ಒಂದು ಸ್ವಲ್ಪ ಪಾಕ್ ಮಾಡಿಟ್ಟನಲ್ಲ, ಒಂದೆಳೆ ಪಾಕ, ಆ ಪಾಕ ಹಾಕೊಳಕ್ತಾನೆ. ಕುದಿಬೇಕು ಅದು ಹಿಟ್ಟು ಅದ್ರಾಗ ಪಾಕ್ನ್ಯಾಗ. ಫಸ್ಟ್ ಎಣ್ಣೆ ಒಳಗೆ ಕುದಿಬೇಕು ರೀ. ಆಮೇಲೆ ಅವಾಗ ಪಳ್ಳಾಗಿರ್ತೈತೆ ಅದು ಹಿಟ್ಟು. ಆಮೇಲೆ ಇದ್ರೆ ಈ ಪಾಕ್ನ್ಯಾಗ ಕುದಿಬೇಕು. ಆಮೇಲೆ ಈ ಪಾಕ ಹಾಕೋತ ಏನು ಮಾಡ್ಬೇಕು, ಅದನ್ನೆಲ್ಲ ಚಂದಂಗೆ ತಿರುಗಿಸ್ಬೇಕದು. ಹಿಟ್ಟೆಲ್ಲೂ ಇದನ್ನಾಗಬಾರ್ದು, ಚೆನ್ನಾಗಿ ಕುದಿಬೇಕದು. ಪಾಕ ನಿಮಗೆ ಎಷ್ಟು ಬೇಕಷ್ಟು ಹಾಕೋರಿ. 1.5 ಕಪ್ಪಿನ ಪಾಕ ಇರ್ತೈತದು, ನೋಡಿ ಹಾಕೋರಿ ಸ್ವಲ್ಪ. ಈಗ ತುಪ್ಪ ಹಾಕಿದ್ ನೋಡ್ರಿ, 1 ಕಪ್ ಫುಲ್ಲು ತುಪ್ಪ ಹಾಕಿದ್ನಿ. ಫುಲ್ ತುಪ್ಪ 1 ಕಪ್ ಹಾಕಿ ಆ ಪಾಕಿನ ಜೊತೆನ ಇದನ್ನು ತಿರುಗಿಸ್ಕೋತ ಹೋಗ್ಬೇಕು. ಮೊದಲಿಗೆ ತುಪ್ಪದಾಗೂ ಹಾಕ್ಬೋದು, ಎಣ್ಣೆ ಒಳಗೂ ಹಾಕ್ಬೋದು. ಅದಕ್ಕೆ ನಾ ಏನು ಮಾಡೇನಿಲ್ಲೇ 1.5 ಕಪ್ನಷ್ಟು ಎಣ್ಣೆ ತೊಗೊಂಡು ಅದನ್ನ ಮೊದಲು ತಿರುಗಿಸಿ ಆಮೇಲೆ ಪಾಕ ಹಾಕಿ ಈಗ ತುಪ್ಪ ಹಾಕಿದೆ 1 ಕಪ್ನಷ್ಟು. ಫುಲ್ಲು 1 ಕಪ್ ತುಪ್ಪ ಹಾಕಿ ಈಗ ತಿರುಗಿಸಾಕತ್ತಾನೆ. ಮಸ್ತ್ ಕುದಿಬೇಕು ನೋಡ್ರಿ. ಮೊದಲು ಆಯಿಲ್ ಕಾಸಕ್ಕಿಡ್ಬೇಕು, ಅದ ಮೇನ್ ಇರ್ತತಿ. ಆಯಿಲ್ ಕಾಸಕ್ಕಿಟ್ಟು ಹಿಟ್ಟು ಹಾಕಿಡ್ಬೇಕು, ಅವಾಗ ಪಳ್ಳ ಆಗ್ತದೆ. ಈಗ ನೋಡ್ರಿ ಈ ಥರ ಎಲ್ಲ ಬರ್ತತಿ. ಇನ್ನೂ ಪಳ್ಳು ಬರ್ಬೇಕಿದು. ಬೆಸ್ಟ್ ಬರ್ತೈತಿ, ಮಾಡಿ ನೋಡ್ರಿ ಇದು. ಯಾಕಂದ್ರೆ ಒಂದು ಒಳ್ಳೆ ಇದು ಬರ್ತೈತಿ, ಸ್ವೀಟ್ ಆಗುತ್ತೆ. ಮಕ್ಕಳು ಇಷ್ಟಪಡ್ತಾರೆ. ಮನೇಲಿ ಮಾಡಿದ್ದು ಟೇಸ್ಟನ್ನು ಬೇರೆ ಇರ್ತದೆ. ನಾವೆಲ್ಲ ಅಂಗಡಿ ಒಳಗೆಲ್ಲ ತಿಂದು ಸ್ವೀಟ್ ಮಾಡ್ನೆ ಅಂತಂದು ತಿನ್ನೋದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಗೊತ್ತಾಗ್ತತಿ ಮಾಡಿ ನೋಡಿದ್ರೆ. ಮತ್ತು ಭಾಳ ಸಿಂಪಲ್ ಐತಿ, ಇಂಗ್ರೀಡಿಯೆಂಟ್ಸು ಭಾಳ ಕಮ್ಮಿ ಐತಿ. ತುಪ್ಪ ಎಣ್ಣೆ ಇದ್ದು ಒಂದು ಸ್ವಲ್ಪ ಕಡಲೆ ಹಿಟ್ಟು ಸಕ್ಕರೆ ಇತ್ತಂದ್ರೆ ಮುಗ್ದೋತು. ಈಗ ಏಲಕ್ಕಿ ಪುಡಿ ಹಾಕೊಳಕ್ತಾನೆ ನಾನು. ಏಲಕ್ಕಿ ಪುಡಿ ಹಾಕ್ಕೊಂಡು ಅದು ಗಟ್ಟಿ ಆಗುತ್ತಾನೆ ಒಂದು ಸ್ವಲ್ಪ ಇದು ಮಾಡ್ಬೇಕು. ಪಳ್ಳು ಗೊತ್ತಾಗುತ್ತೆ ಕೈಯಾಗ ಆಗಿದ್ದು. ನೋಡಿ ಇದು ಆಗಕ್ಕೆ ಬಂದೈತಿ. ಈ ಥರ ಎಲ್ಲ ತಿರುಗಿಸಿ ಒಂದು ಇದನ್ನು ರೆಡಿ ಮಾಡ್ಕೊಂಡಿರ್ಬೇಕ್ರಿ. ತಾಟು ಅಥವಾ ಚೌಕಂದು ಇರ್ತತ್ಲೆ ಏನಾರು ಆ ಡಬ್ಬ ಥರ, ಅದನ್ನೆಲ್ಲ ಮಾಡಿಟ್ಕೋಬೇಕು. ಅಂದ್ರೆ ಅದ್ರದ್ದು ಸೆಟ್ಟಿಂಗ್ ಚಂದ ಬರ್ತೈತಿ. ಒಂದು ಟ್ರೇ ಥರ ಇರ್ಬೇಕದು. ಅದಕ್ಕೆ ನಾನು ಒಂದು ಪ್ಲೇಟಿಗೆ ಹಾಕೊಳಕ್ತಾನೆ ಇದನ್ನು. ಈ ಥರ ಆಗೈತೆ ನೋಡ್ರಿ, ಪೂರ್ತಿ ಕುದ್ದ ಬಂದೈತಿ. ಇದಕ್ಕೆ ಹಾಕೊಳಕ್ತಾನೆ. ಪೂರ್ತಿ ಬಂದುಬಿಡ್ತೈತೆ, ಅದೇನು ಅಂಟ್ಕೊಳಂಗಿಲ್ಲ, ಏನಿಲ್ಲ, ಪೂರ ಬರ್ತೈತಿ. ಇದು ಮುಗ್ದಿಂದ ಹಿಂಗೆ ಬರ್ತೈತೆ ನೋಡೋದು. ಭಾಳ ಸಿಂಪಲ್ಲಾಗಿ ಈಸಿಯಾಗಿ ಬರ್ತೈತಿ. ಮೈಸೂರು ಪಾಕ ಭಾಳ ಟೇಸ್ಟಾಗಿರ್ತೈತಿ. ಡಿಫ್ರೆನ್ಸ್ ಗೊತ್ತಾಕತಿ ಹೊರಗಡೆದಕ್ಕೆ ಈಗಿನ್ಕ. ಅದಕ್ಕೆ ಬೆಸ್ಟ್ ಆಕತಿ. ನೀವು ಮಾಡಿ ನೋಡ್ರಿ. ಆದ್ರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ನಮ್ಮ ಚಾನಲ್ಗೆ.
ಟೇಸ್ಟಿಯಾದ ಮೈಸೂರು ಪಾಕ ಈಗ ರೆಡಿ ಆಗೈತೈತೆ. ನೋಡಿರಿ ಈ ಥರ ಬರ್ತೈತೆ ನೋಡಿರಿ. ಪಳ್ಳು ಭಾಳ ಬರ್ತೈತೆ ಇದು, ಯಾಕಂದ್ರೆ ಆಯಿಲಿ ಅಲ್ಲೇ ಇರ್ತೈತಲ್ಲ, ಹಿಂಗೆ ಬರ್ತೈತೆ ನೋಡಿ. ಇನ್ನೊಂದು ಚೂರು ನೀವು ಕೆಂಪು ಮಾಡ್ಕೊಂಡ್ರೂ ಅದೊಂಥರ ಟೇಸ್ಟ್ ಬರ್ತೈತೆ. ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳಕ್ಕೂ ಬರ್ತೈತೆ ಅದು. ಹಿಂಗೆ ಬಂದವ ನೋಡಿ. ಈಜಿ ರೆಸಿಪಿ ಇದು. ಇಷ್ಟು ಪಳ್ಳ ಆಗ್ತಾವ್ರಿ ಇವು. ಈಗ ನಮ್ಮೂರು ತೋರಿಸ್ ನೋಡ್ರಿ, ಈ ಥರ ಎಲ್ಲ ಪಳ್ಳಾಗಿರ್ತಾವೆ. ಇನ್ನೊಂಚೂರು ಕೆಂಪಾಗಿವೆ ನೀವು ಮಾಡ್ಕೊಬೋದು ನೋಡ್ರಿ. ಈಗ ಪಳ್ಳಾಗ್ಯಾವ, ಮೆತ್ತಗ ಪಳ್ಳ, ಕ್ರಿಸ್ಪಿನೂ ಆಗ್ಯಾವು, ಇದೂ ಆಗೈತಿ. ಬೆಸ್ಟ್ ಆಗಿರ್ತಾವ್ರಿ, ಮಾಡಿ ನೋಡ್ರಿ. ಈಜಿ ರೆಸಿಪಿ ಐತಿ, ತಡ ಮಾಡಬೇಡ್ರಿ, ಭಾಳ ಟೇಸ್ಟಿಯಾಗಿರ್ತೈತಿ. ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಪುಟಾಣಿ ಹಿಟ್ಟಿನಿಂದ ಕರ್ಚಿಕಾಯಿ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡ್ರೆ ಪುಟಾಣಿಯನ್ನು ಮಿಕ್ಸಿಗೆ ಹಾಕಿ ಸೋಸೆ ಹಿಟ್ಟು ತೊಗೊಂಡ್ಬಿಡ್ತೀನೋ. ಅದಕ್ಕೆ ಮಿಕ್ಸಿ ಜಾರಿಗೆ ಹಾಕೊಳಕ್ತಾನೆ ನೋಡ್ರಿ. ಈಗ ಪುಟಾಣಿ ಹಿಟ್ಟನ್ನು ಇಲ್ಲಿ ನೋಡ್ರಿ, ಹಿಟ್ಟು ಸಣ್ಣಗೈತಿ. ಇದನ್ನು ತೊಗೊಂಡು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕೊಳಕ್ತಾನೆ ರೀ. ಅದಕ್ಕೆ ಬೆಲ್ಲ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತೆ ಅದನ್ನೆಲ್ಲ ಪೌಡ್ರ್ ಮಾಡ್ಕೊಳಕ್ತಾನೆ. ಈಗ ನೋಡ್ರಿ, ಬೆಲ್ಲನೂ ಹಾಕಿದ್ದೈತಿದು ಮಿಕ್ಸಿ ಜಾರಿಗೆ. ಸ್ವಲ್ಪ ಒಣ ಕೊಬ್ಬರಿ ಹೆಚ್ಚು ಹಾಕೊಂಡಾನೆ. ಆಮೇಲೆ ಸ್ವಲ್ಪ ಏಲಕ್ಕಿ ಹಾಕ್ಕೊಳಕ್ತಾನೆ ರೀ. ಏಲಕ್ಕಿಯನ್ನು ಚೆಂದಂಗೆ ಪುಡಿ ಮಾಡಿ ಹಾಕ್ಕೊಳಕ್ತಾನೆ. ಈಗ ಇದನ್ನು ಕುಟ್ಟಿ ಹಾಕ್ಕೊಳಕ್ತಾನೆ ರೀ. ಏಲಕ್ಕಿ ಹಾಕೊಂಡಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನ ಕಲಿಸಿಟ್ಕೋಬೇಕ್ರಿ. ಒಣ ಕೊಬ್ಬರಿ, ತುಪ್ಪ ಅವನ್ನೆಲ್ಲ ಹಾಕಿ ಕಲಿಸಿಟ್ಕೊಳಕ್ತಾನೆ. ಈಗ ನಮ್ಮ ಮೈದಾ ಹಿಟ್ಟು ತೊಗೊಂಡು ಇದಕ್ಕೆ ಕರ್ಚಿಕಾಯಿಗೆ ನಾದ್ಕೊಳಕ್ತಾನೆ ರೀ. ಮೈದಾ ಹಿಟ್ಟನ್ನು ತೊಗೊಂಡು ಅದಕ್ಕೆ ಇದಕ್ಕೊಂದು ಸ್ವಲ್ಪ ಹಚ್ಚಾಕು ಹಿಂಗೆ ಇಟ್ಟಿಟ್ಕೊರಿ. ಮ್ಯಾಲೆ ಒಣ ಹಿಟ್ಟು ಹಚ್ಚಾಕಂತೇಳಿ ಇದನ್ನೇನು ಮಾಡಿರಿ, ನಾದೋದು ಇದನ್ನ ಹಿಟ್ಟನ್ನು. ಸ್ವಲ್ಪ ಕರ್ಚಿಕಾಯಿ ಮಾಡೋಕೆ ಹಿಟ್ಟು ನಾದಾಕತ್ತೈತಿ. ಚಪಾತಿ ಹಿಟ್ಟಿನಗಿಂತ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕ್ರಿ ಅದನ್ನ ಹಿಟ್ಟನ್ನು. ಮೈದಾ ಹಿಟ್ಟು ತೊಗೊಂಡು ಹಿಂಗೆ ಸ್ವಲ್ಪ ನೀರು ಹಾಕಿ ನಾದ್ಬೇಕು ಅದನ್ನ. ಈಗ ನೋಡ್ರಿ, ಹಿಟ್ಟು ನಾದಿದ್ದೆಲ್ಲ ಸರಿಯಾಗಿ ಬರ್ತೈತಿ. ಹಿಂಗೆ ಮೈದಾ ಹಿಟ್ಟು ತೊಗೊಂಡು ಹಗುರವಾಗಿ ಅದನ್ನು ನಾದ್ಬೇಕು. ಇದಕ್ಕೆ ಎಣ್ಣೆ ಕಾಸಿ ಹಾಕೈತ್ರಿ. ಎಣ್ಣೆ ಕಾಸಿ ಹಾಕಿ ನಾದ್ಬೇಕು. ಸ್ವಲ್ಪ ಆಯಿಲ್ ಬೆಚ್ಚಗೆ ಮಾಡಿ 1 ಟೇಬಲ್ ಸ್ಪೂನಷ್ಟು 2 ಟೇಬಲ್ ಸ್ಪೂನಷ್ಟು ಆಯಿಲ ಬೆಚ್ಚಗೆ ಮಾಡಿ ಹಾಕ್ಬೇಕು. ಪೂರ ಕಾಯಿಸಿ ಹಾಕ್ಬೇಕ್ರಿ. ಹಾಕಿ ಹಿಟ್ಟನ್ನು ನಾದ್ಬೇಕು. ಅಂದ್ರೆ ಅದು ಕರ್ಚಿಕಾಯಿ ಪಳ್ಳು ಬರ್ತೈತಿ. ಈಗ ಅದನ್ನು ಹಿಟ್ಟನ್ನು ರೆಸ್ಟ್ ಮಾಡೋಕ್ಕಿಟ್ಟನಿ. ಸ್ವಲ್ಪ ಗಸಗಸೆಯನ್ನು ಇದ್ರೊಳಗೆ ಹಾಕಿ ಇದು ಪಾತ್ರೆ ಒಳಗೆ ಹಾಕಿ ಹುರಿಬೇಕ್ರಿ ಅವನು ಗಸಗಸೆಯನ್ನು. ಚೆಂದಂಗೆ ಗಸಗಸೆಯನ್ನು ಹುರ್ಕೊಂಡು ಈ ಕರ್ಚಿಕಾಯಿ ಪುಡಿ ಇರ್ತೈತಲ್ರಿ ಅದ್ರೊಳಗೆ ಹಾಕ್ಕೋಬೇಕಾಗ್ತೈತೆ. ಒಳಗೆ ಸ್ಟಫಿಂಗ್ ಮಾಡೋದದು. ಅದಕ್ಕೆ ಅದರೊಳಗೆ ಇದನ್ನು ಗಸಗಸೆಯನ್ನು ಹುರಿದು ಅದಕ್ಕೆ ಹಾಕ್ಕೋಬೇಕು. ಈಗ ನೋಡ್ರಿ, ಗಸಗಸೆ ಎಲ್ಲ ಕೆಂಪಾಗ್ಯಾವು. ಇದಕ್ಕೆ ಹಾಕ್ಕೊಳಕ್ತಾನೆ. ಈಗ ಕೊಬ್ಬರಿ ಹೆಚ್ಚು ಹಾಕ್ಕೊಂಡೈತಿ, ಗಸಗಸೆ ಹಾಕ್ಕೊಂಡೈತಿ. ಈಗ ನೋಡ್ರಿ, ಹಿಟ್ಟು ನಾದಿದ್ದೆಲ್ಲ ಈಗ ಚೆನ್ನಾಗಿ ಬಂದೈತಿ. ಇದು ಇದನ್ನು ಉಳ್ಳಿ ಮಾಡಿಟ್ಕೊಂಡು ಇದ್ರೊಳಗೆ ಲಟ್ಟಿಸೆ ಇದ್ರೊಳಗೆ ತುಂಬಬೇಕ್ರಿ. ಅದನ್ನ ನೋಡಿ, ಈಗ ಎಲ್ಲ ಲಟ್ಟಿಸ್ಕೊಳಕ್ತೈತಿ. ಇಲಿಯನ್ನು ಲಟ್ಟಿಸ್ಕೊಂಡು ಅದನ್ನೇನು ಸ್ಟಫಿಂಗ್ ಇರ್ತೈತಲ್ರಿ ಅದನ್ನ ಅದ್ರೊಳಗೆ ತುಂಬಬೇಕ್ರಿ. ಈಗ ನೋಡ್ರಿ, ಇದನ್ನೊಂದು ಲಟ್ಟಿಸಿ ಆ ಸ್ಟಫ್ ಮಾಡಿದ್ದನ್ನು ಸ್ಟಫಿಂಗ ಅದ್ರೊಳಗೆ ತುಂಬಬೇಕದನ್ನ. ಎಷ್ಟು ನೀವು ಉಳ್ಳಿ ಸಣ್ಣ ಚಂದಂಗೆ ಮಾಡ್ತೀರಿ ಅವು ಚಂದಂಗೆ ಅದನ್ನ ತೆಳ್ಳಗೆ ಎಲ್ಲಿ ಲಟ್ಟಿಸ್ಬೇಕದನ್ನ. ಒಂದು ಸೈಜ್ ಮಾಡ್ಕೊಂಡು ಎಲ್ಲಿ ಲಟ್ಟಿಸಿ ಹಿಂಗೆ ತೊಗೋಬೇಕು ನೋಡ್ರಿ. ಈಗ ಇದನ್ನು ನೋಡ್ರಿ, ಇವೆಲ್ಲ ಮಾಡೇನಲ್ಲ ಇದ್ರೊಳಗೆ ಇದನ್ನ ತುಂಬಾಕ್ತಾನೆ. ಪುಟಾಣಿ ಹಿಟ್ಟು, ಬೆಲ್ಲ, ಗಸಗಸೆ, ಕೊಬ್ಬರಿ, ಒಣ ಕೊಬ್ಬರಿ ಇವನ್ನೆಲ್ಲ ಹಾಕಿದ್ದನ್ನು ಇದ್ರೊಳಗೆ ಹಾಕಿ ತುಂಬಾಕ್ತಾನೆ, ಸ್ಟಫ್ ಮಾಡಾಕ್ತಾನೆ. ಈಗ ನೋಡ್ರಿ, ಇದೊಂದು ಎಲ್ಲ ಕರ್ಚಿಕಾಯಿನೂ ಹಿಂಗೆ ತುಂಬಬೇಕ್ರಿ.
ಪುಡಿ ಹಾಕಿ ಇದ್ರೊಳಗೆ ಬೆಲ್ಲ ಮತ್ತು ಕೊಬ್ಬರಿ ಎಲ್ಲ ಇರ್ತೈತಲ್ರಿ, ಟೇಸ್ಟ್ ಬರ್ತೈತೆ. ಪುಟಾಣಿ ಹಿಟ್ಟಿನಿಂತ್ರ ಮಾಡಿದ್ದ. ಹಿಂಗೆ ನೋಡ್ರಿ, ಹಿಂಗೆ ಈ ಥರ ತುಂಬಿ ಚೆನ್ನಾಗಿ ತುಂಬಿಟ್ಕೋಬೇಕಂದು. ಈಗ ನೋಡ್ರಿ ಕರ್ಚಿಕಾಯಿ ಬಂದವು. ಇವನ್ನ ಹಿಂಗೆ ತುಂಬಿಟ್ಕೊಂಡು ಕರಿಬೇಕಾಗ್ತದೆ ನೋಡ್ರಿ. ಈಗ ಎಲ್ಲವನ್ನು ನಾನು ಚಂದಂಗೆ ಎಲೆ ಲಟ್ಟಿಸಿ ಅದನ್ನು ತುಂಬಿಟ್ಕೊಂಡು ಈಗ ಎಣ್ಣೆ ಕಾದತ್ತೆ ಅದ್ರೊಳಗೆ ಹಾಕಿ ಕರ್ಕೋಬೇಕು ನೋಡ್ರಿ. ಈಗ ಕರ್ಯಾಕತ್ತಾವು ನೋಡ್ಕೊಂಡು ಚಂದಂಗೆ ಅವನ್ನ ಕರ್ಕೋಬೇಕ್ರಿ. ನೋಡ್ರಿ ಈಗ ಎಷ್ಟು ಚಂದ ಕರ್ಯಾಕತ್ತಾವು. ಇವನ್ನ ಸ್ವಲ್ಪ ಮೀಡಿಯಮ್ ಇದ್ರೊಳಗಿಟ್ಟು ಒಂದು ಸ್ವಲ್ಪ ಬಣ್ಣ ಬರುತ್ತನೂ ಕರಿಬೇಕು ನೋಡ್ರಿ. ಈ ಥರ ಕಲರ್ ಬರ್ಬೇಕು ಅವಕ್ಕೆ. ಈಗ ಗರಿ ಗರಿಯಾಗಿ ಸಾಫ್ಟಾಗಿರುವಂಥ ಚಂದನ ಕರ್ಚಿಕಾಯಿ ರೆಡಿಯಾಗಿ ಆಗತ್ತವ್ರಿ. ಪುಟಾಣಿ ಹಿಟ್ಟು ಮತ್ತು ಬೆಲ್ಲ, ಒಣ ಕೊಬ್ಬರಿ ಇವತ್ತರಿಂತ ಅದನ್ನ ಸ್ಟಫಿಂಗಕ್ಕೆ ತಯಾರು ಮಾಡ್ಕೊಂಡೈತಿ ನೋಡ್ರಿ. ಈಗ ಬೆಸ್ಟನ್ನು ಕುರುಮ್ ಅನ್ನೋ ಕರ್ಚಿಕಾಯಿ ಈಗ ಬರಾಕತ್ತವ್ರಿ. ಈಗ ನೋಡ್ರಿ ಮೀಡಿಯಮ್ ಸೈಜ್ ಉರಿ ಇಟ್ಟು ಕರಿಬೇಕು. ಈಗ ಕರ್ಚಿಕಾಯಿ ಪೂರ್ತಿ ರೆಡಿಗೆ ಆಗ್ತಾವೆ. ಈಗ ಪೂರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸೂಪರ್ ಭೋಜನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಪ್ರೋತ್ಸಾಹ ಬೇಕು ನಮಗೆ. ಈಗ ನೋಡ್ರಿ ಇದೊಂದು ಎರಡನ್ನು ನಾನು ಪೂರ್ತಿಯಾಗಿ ಎಣ್ಣೆ ಒಳಗೆ ಕರ್ಕೊಳಕ್ತಾನೆ. ನೋಡ್ರಿ ಇದನ್ನು ಹಿಂಗೆ ಚಂದಂಗೆ ಬರ್ಬೇಕು, ಮಸ್ತಂಗೆ ಬರ್ಬೇಕ್ರಿ. ಹಿಂಗೆ ಕ್ರಿಸ್ಪಿಯಾಗಿ ಗರಿಗರಿಯಾಗಿ. ಈಗ ನೋಡ್ರಿ ಇವು ಎಷ್ಟು ಚಂದ ಅದು. ಹಿಂಗೆ ಬರ್ತಾವೆ ನೋಡ್ರಿ. ಈಗ ನೋಡ್ರಿ ಇಷ್ಟು ಚಂದ ಬರ್ತಾವೆ. ಈಗ ಕರ್ಚಿಕಾಯಿ ಫುಲ್ ಪೂರ್ತಿಯಾಗಿ ರೆಡಿ ಆಗಿದೆ. ನೀವು ಮಾಡಿ ನೋಡ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಈಗ ಗರಿ ಗರಿ ಆದ ಕರ್ಚಿಕಾಯಿ ರೆಡಿ ಆಗ್ಯಾವ.